जयति पराशरसु सत्यवती हृदयनन्दनो व्यासः यस्य आस्यकमलगलितं वाङ्मयममृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं। पूज्य ಶ್ರೀಪಾದರೆ 2 ದಿನಗಳ ಜ್ಞಾನ ಸಮಾಗಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ ಪೂಜ್ಯ ಶ್ರೀಪಾದ ಪ್ರಾಯ ಇಷ್ಟು ಜನ ಸೇರಿ ಇಷ್ಟು ಚಂದ ಕಾರ್ಯಕ್ರಮ ಆಗುತ್ತೆ ಅಂತ ಅವರೇ ನಿರೀಕ್ಷೆ ಮಾಡಿರಲಿಲ್ಲ. ಅವರ ನಿರೀಕ್ಷೆಗೆ ಮೀರಿ ಯಶಸ್ವಿಯಾಯಿತು ಅಂಥ ಯಶಸ್ವಿ ಕಾರ್ಯಕ್ರಮ ನಡೆಸಿಕೊಟ್ಟ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ಚರ್ಚೆ ನಡೆಯಿತು ಅಂತ ಸುದ್ದಿ ಬಂತು ನನಗೆ. ರಿಲಿಜನ್ ಆ್ಯಂಡ್ ಮಾಡರ್ನ್ ಸೈನ್ಸ್ ಬಗ್ಗೆ ಡಿಸ್ಕಷನು, ಆಮೇಲೆ ಕ್ವೆಶ್ಚನ್ ಆ್ಯಂಡ್ ಆನ್ಸರು ನಡೆಯಿತು ಇಷ್ಟು ಹೊತ್ತು ಅಂತ. ಏನು ನಡೆಯಿತು ಅಂತ ಗೊತ್ತಿಲ್ಲ, ನಡೆಯಿತು ಅಂತ ಸುದ್ದಿ ಬಂತು ನನಗೆ. ನಾನು ಅದರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಏನು ಅಂದರೆ, ನಮ್ಮಲ್ಲಿ ಮಾಡರ್ನ್ ಸೈನ್ಸ್ ಅದನ್ನು ಅಧ್ಯಯನ ಮಾಡಿದವರು ಬಹಳ ಮಂದಿ ಇದ್ದಾರೆ. ವಿಜ್ಞಾನ, ಅರ್ವಾಚೀನ ವಿಜ್ಞಾನವನ್ನು ಓದಿದವರು ಬಹಳ ಮಂದಿ ಇದ್ದಾರೆ. ಹಾಗೆ ಸಂಸ್ಕೃತವನ್ನು ಓದಿದವರು ಬಹಳ ಮಂದಿ ಇದ್ದಾರೆ, ಪ್ರಾಚೀನ ಶಾಸ್ತ್ರವನ್ನು. ತಮಾಷೆ ಏನು ಅಂದರೆ, ಈ ಪ್ರಾಚೀನ ಶಾಸ್ತ್ರ ಓದಿದವರಿಗೆ ಇದರ ಸ್ಪರ್ಶ ಇಲ್ಲ, ಮಾಡರ್ನ್ ಸೈನ್ಸಿನ ಬಗ್ಗೆ ಅವರಿಗೆ ಸ್ಪರ್ಶ ಇಲ್ಲ. ಮಾಡರ್ನ್ ಸೈನ್ಸ್ ಓದಿದವರಿಗೆ ಪ್ರಾಚೀನರು ಏನು ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಇಬ್ಬರಿಗೂ ಈ ABCD ಅವ್ರಿಗೆ ಗೊತ್ತಿಲ್ಲ, ಆ ABCD ಇವರಿಗೆ ಗೊತ್ತಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಟೀಕೆ ಮಾಡ್ತಾರೆ. ಪಂಡಿತರು ಅಯ್ಯೋ ಇಂಗ್ಲೀಷ್ ಓದಿ ಹಾಳಾದವು ಇವು ಅಯೋಗ್ಯರು ಕೂಪಮಂಡೂಕುಗಳು ಅಂತ ಪಂಡಿತರು ಹೇಳೋದು. ಈ ಇಂಗ್ಲೀಷ್ ಓದೋರು ದೊಡ್ಡ ವೇದಾಂತಿಗಳು ಅವಕ್ಕೇನು ತಿಳಿಯೋಲ್ಲ, ಅಯೋಗ್ಯ ಕೂಪಮಂಡೂಕುಗಳು ಅಂತ. ಇವರು ಅವರನ್ನು ಕೂಪಮಂಡೂಕುಗಳು ಅಂತಾರೆ, ಅವ್ರು ಇವರನ್ನು ವಸ್ತುತಃ ಇಬ್ಬರು ಕೂಪಮಂಡೂಕುಗಳು. ಅದನ್ನು ಗೊತ್ತಿಲ್ಲ. ಎಲ್ಲರದ್ದು ಒನ್ ಸೈಡೆಡ್ ನಾಲೆಡ್ಜು, ಕೂಪಮಂಡೂಕಗಳೇ. ವಸ್ತುತಃ ನಾವು ಬಾವಿಯಿಂದ ಹೊರಗೆ ಬರಬೇಕಾಗಿದ್ದರೆ ಸಂಬಡಿ ಮಸ್ಟ್ ಬ್ರಿಡ್ಜ್ ಇಟ್. ಆ ಮಾಡರ್ನ್ ಸೈನ್ಸ್ ಆ್ಯಂಡ್ ವಿಸ್ಡಮ್ ಆಫ್ ದಿ ಏನ್ಷಂಟ್ಸ್, ಆ ಪ್ರಾಚೀನರ ಒಂದು ವಿಸ್ಡಮ್ ಉಂಟಲ್ಲ, ಅದು ಅದ್ಭುತವಾದದ್ದು. ಅದು ಎರಡನ್ನು ಸೇರಿಸಿದರೆ ನಿಜವಾದಂಥ ಹೊಸ ಸೈನ್ಸನ್ನು ನಾವು, ಅಂದರೆ ಇದು ನಮ್ಮ ದೇಶದ ಹುಡುಗರಿಗೆ ಮಾತ್ರ ಸಾಧ್ಯ. ಏನ್ಷಂಟ್ಸ್ ಪ್ರಾಚೀನರ ವಿಜ್ಞಾನವನ್ನು ಓದಿ, ಅರ್ವಾಚೀನ ವಿಜ್ಞಾನವನ್ನು ಓದಿ ವಿದೇಶದ ಪಶ್ಚಿಮದ ಜನಕ್ಕೆ ಹೊಸ ಆವಿಷ್ಕಾರವನ್ನು ವಿಜ್ಞಾನವನ್ನು ತೋರಿಸಿಕೊಡುವ ಸಾಧ್ಯತೆ ಇದೆ. ಆದರೆ ನಮ್ಮ ಶಿಕ್ಷಣ ಪದ್ಧತಿ ಅವಕಾಶ ಕೊಡ್ತಾ ಇದೆ. ನಮ್ಮ ಮಕ್ಕಳಿಗೆ ಪ್ರಾಚೀನ ವಿಸ್ಡಮ್ ಆಫ್ ದಿ ಏನ್ಷಂಟ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಆಗಿಬಿಟ್ಟು, ಯಾಕೆಂದರೆ ಅದಕ್ಕೆ ಅವಕಾಶವೇ ಇಲ್ಲ. ನಮ್ಮ ಭಾರತದ ಶಾಲೆಗಳಲ್ಲಿ ಅದನ್ನು ಕಲಿಸುವ ಅವಕಾಶಗಳಿಲ್ಲ. ಹಾಗಾಗಿ ಆ ಹುಡುಗರು ಕೂಡ ಸತ್ಯ ಹೇಳಬೇಕು ಅಂದರೆ 19ನೇ ಶತಮಾನದ ಸೈನ್ಸ್ ಓದಿಕೊಂಡು ಕ್ವಾಲಿಫೈಡ್ ಆಗ್ತಾ ಇದ್ದಾರೆ ನಮ್ಮ ದೇಶ. ವಸ್ತುತಃ ಸೈನ್ಸು, ನಮ್ಮ ಅನೇಕ ಮಂದಿ ಹೇಳೋದುಂಟು, ಸೈನ್ಸ್ ಓದಿ ದಿಸ್ ಈಸ್ ಅನ್ಸೈಂಟಿಫಿಕ್ ಅಂತ. ಟು ಸೇ ಅನ್ಸೈಂಟಿಫಿಕ್ ಸಮಥಿಂಗ್ ಅನ್ಸೈಂಟಿಫಿಕ್ ಈಸ್ ಇಟ್ ಸೆಲ್ಫ್ ಅನ್ಸೈಂಟಿಫಿಕ್. ಯಾಕೆಂದರೆ ಸೈನ್ಸು ಎಲ್ಲವನ್ನು ಗ್ರಹಿಸಲಾರದು, ಅದರ ಕ್ಷೇತ್ರ ಇದೆ, ಅದಕ್ಕೆ ಗೋಚರವಾಗದ್ದನ್ನು ಅನ್ಸೈಂಟಿಫಿಕ್ ಅಂತ ಹೇಳಬಾರ್ದು. ಸೊ ಸೈನ್ಸ್ ನೋ, ವಿ ಡಸಂಟ್ ನೋ, ವಿ ಡೂ ನಾಟ್ ನೋ ಅಂತ ಹೇಳ್ಬೋದು. ಸೊ ಸೈನ್ಸ್ ಡಸಂಟ್ ನೋ ಹೇಳ್ಬೋದು ಹೊರತು ದಿಸ್ ಈಸ್ ಅನ್ಸೈಂಟಿಫಿಕ್ ಅಂತ ಯಾವುದನ್ನು ಹೇಳುವ ಹಾಗೆ. ಯಾಕೆಂದರೆ 100 ವರ್ಷದ ಹಿಂದೆ
ಆಕಾಶದಲ್ಲಿ ಫ್ಲೈ ಮಾಡೋದು ಅನ್ಸೈಂಟಿಫಿಕ್ ಆಗಿತ್ತು. 100 ವರ್ಷದ ಹಿಂದೆ ಮಾತಾಡಿದ್ದನ್ನು ರೆಕಾರ್ಡ್ ಮಾಡಿ ವಿಡಿಯೋ ಕ್ಯಾಸೆಟ್ ಮಾಡಿ ಪ್ರಪಂಚದಾದ್ಯಂತ ಬಿತ್ತರಿಸುವುದು ಅನ್ಸೈಂಟಿಫಿಕ್ ಆಗಿತ್ತು. ಇವತ್ತು ಎವರಿಬಡಿ ನೋಸ್ ಇಟ್. ಹಾಗೆಯೇ ಇನ್ನೂ ಒಂದು 10 ವರ್ಷ 100 ವರ್ಷ ಹೋದ, ಯಾಕಂದರೆ ಸೈನ್ಸು ಬದಲಾಗ್ತಾ ಇದೆ. ಸೈನ್ಸಿಗೆ ಒಂದು ನಿಶ್ಚಿತವಾದ ಸಿದ್ಧಾಂತ ಇಲ್ಲ. ನಿಮಗೆ ಗೊತ್ತಿರಬಹುದು, ನ್ಯೂಟನ್ ಸಿದ್ಧಾಂತ ಬಂತು, ಬೇರೆ ಬೇರೆ ಸಿದ್ಧಾಂತಗಳು ಬಂತು. ಆಮೇಲೆ ಐನ್ಸ್ಟೈನ್ ಬಂದರು. ಐನ್ಸ್ಟೈನ್ ಸಿದ್ಧಾಂತವನ್ನು ಕ್ವಶ್ಚನ್ ಮಾಡಿ ಒಬ್ಬ ಭಾರತೀಯ ವಿಜ್ಞಾನಿ ಪ್ರಶಸ್ತಿ ಪಡೆದರು. ಪ್ರಾಯ ಬಹಳ ಜನಕ್ಕೆ ಅವರ ಹೆಸರು ಗೊತ್ತಿರಲಿಕ್ಕಿಲ್ಲ. ಜಯಂತ ವಿಷ್ಣು ನಾರಾಯಣಕರ್ ಅಂತ. ಅವರು ಐನ್ಸ್ಟೈನ್ ಥಿಯರಿಯನ್ನು ಕ್ವಶ್ಚನ್ ಮಾಡಿ ಬರೆದು ದೊಡ್ಡ ವಿಜ್ಞಾನಿ. ಅದು ಇವತ್ತು ಪ್ರಪಂಚದ ದೊಡ್ಡ ವಿಜ್ಞಾನಿ. ಅವರೊಬ್ಬ ಮಹಾರಾಷ್ಟ್ರದವರು, ಭಾರತದಲ್ಲಿದ್ದಾರೆ. ಜಯಂತ ವಿಷ್ಣು ನಾರಾಯಣಕರ್ ಅಂತ. ಈಗ ಹಣ್ಣು ಮುದುಕ ಅವರು, ಬಟ್ ಇವತ್ತಿಗೂ ಒಂದು ಸೌಜನ್ಯ ಮೂರ್ತಿ. ಯಾರು ಒಬ್ಬ ಹುಡುಗ ಬಂದರೂ ಎದ್ದು ನಿಂತು ರಿಸೀವ್ ಮಾಡಿ ಕೂತು ಸತ್ಕಾರ ಮಾಡ್ತಾರೆ. ಯಾಕೆಂದರೆ ವಿದ್ಯಾ ದದಾತಿ ವಿನಯ ಕೊಟ್ಟುಬಿಟ್ಟಿದ್ದಾರೆ. ಅವ್ರ ವಿದ್ಯೆ ಇದೆ, ಅಷ್ಟೇ ವಿನಯ ಇದೆ, ಅಹಂಕಾರ ಇದೆ. ಅವರು ಜಯಂತ ವಿಷ್ಣು ನಾರಾಯಣಕರ್ ಒಂದು ಕಡೆ ಒಂದು ಮಾತು ಹೇಳಿದ್ದು ನನಗೆ ನೆನಪು. ನಾನು ಭಾಳ ಹಿಂದೆ ಓದಿದ ಒಂದು ಪುಸ್ತಕದಲ್ಲಿ ಅವ್ರು ಏನು ಹೇಳ್ತಾರೆ, ಅವರು ದೊಡ್ಡ ಸೈಂಟಿಸ್ಟ್. ಇವತ್ತು ಇಡೀ ವಿಶ್ವದ ಲೀಡಿಂಗ್ ಸೈಂಟಿಸ್ಟ್ಗಳಲ್ಲಿ ಒಬ್ಬರು. ಅವರೊಂದು ಮಾತು ಹೇಳ್ತಾರೆ, ಸೈನ್ಸ್ ಈಸ್ ಎ ಕ್ಯಾಸಲ್ ಬಿಲ್ಟ್ ಆನ್ ದ ಇದು ಯಾವುದು ಅದಕ್ಕೆ ಬೇಕಾಗಿರತಕ್ಕಂಥ ಫೌಂಡೇಶನ್ ಉಂಟಲ್ಲ, ಬಿಲ್ಟ್ ಆನ್ ದ ಫೌಂಡೇಶನ್ ಆಫ್ ಹೈಪೋಥಿಸಿಸ್. ದ ಫೌಂಡೇಶನ್ ಈಸ್ ಹೈಪೋಥೆಟಿಕಲ್. ಇಫ್ ದ ಫೌಂಡೇಶನ್ ಪ್ರೂವ್ಸ್ ಟು ಬಿ ರಾಂಗ್, ದ ಎಂಟೈರ್ ಕ್ಯಾಸಲ್ ವಿಲ್ ಕೊಲ್ಯಾಪ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಯಾವ ಕ್ಷಣಕ್ಕೂ ವಿಜ್ಞಾನ ಕೊಲ್ಯಾಪ್ಸ್ ಆಗ್ಬೋದು. ಅದಕ್ಕೆ ಪಂಚಾಂಗವೇ ಇಲ್ಲ ಅಂತ ಹೇಳ್ತಾರೆ. ನಾವು ಪಂಚಾಂಗ ಇಲ್ಲದ ಕಟ್ಟಡದಲ್ಲಿ ಕೂತ್ಕೊಂಡು ನಾವು ಸೈಂಟಿಫಿಕ್ ಔಟ್ಲುಕ್ ಅಂತ ಹೇಳಿದ್ರೆ ಉಳಿದವ್ರು ನಗ್ತಾರೆ ಅಷ್ಟೇ. ಅದರಿಂದ ಸೈಂಟಿಫಿಕ್ ಔಟ್ಲುಕ್ ಅಂತ ಒಂದು ಇಲ್ಲೇ ಇಲ್ಲ. ಯಾಕೆಂದರೆ ಎಲ್ಲವೂ ಸೈನ್ಸ್. ವಿಜ್ಞಾನವನ್ನು ಈಗ ಬಂತಲ್ಲ ಮಾತು, ವೇದಾಂತ ವಿಜ್ಞಾನ ವಿನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತೆಯ ಶುದ್ಧ ಸತ್ವ. ವೇದಾಂತವು ಒಂದು ವಿಜ್ಞಾನ, ಒಂದು ಎಕ್ಸ್ಟರ್ನಲ್ ಸೈನ್ಸು, ಒಂದು ಇಂಟರ್ನಲ್ ಸೈನ್ಸು. ಅದರಿಂದ ಮತ್ತು ಇನ್ನೊಂದೇನು ಗೊತ್ತಾ, ಸೈನ್ಸು ಯಾವತ್ತೂ ಕನ್ಕ್ಲೂಡ್ ಆಗಲಿಲ್ಲ. ಇವತ್ತಿಗೂ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೈನ್ಸ್ ಈಸ್ ಎ ಪ್ರಾಸೆಸ್ ಆಫ್ ಇನ್ವೆಸ್ಟಿಗೇಷನ್. ಇಟ್ ಈಸ್ ನಾಟ್ ಎಟ್ ಆಲ್ ಎ ಕನ್ಕ್ಲೂಷನ್. ವೈಲ್ ಫಿಲಾಸಫಿ ಈಸ್ ದ ಕನ್ಕ್ಲೂಷನ್ ಆಫ್ ಎಕ್ಸ್ಪೀರಿಯನ್ಸ್. ಹಾಗಾಗಿ ಫಿಲಾಸಫಿ ಚೇಂಜ್ ಆಗುತ್ತೆ. ನೀವು ಕೇಳ್ಬೋದು, 21 ಭಾಷೆಗಳು ಬಂದಿದ್ದಾವೆ, ಫಿಲಾಸಫಿ ಚೇಂಜ್ ಆಗಲಿಲ್ವ ಅಂತ. ಆಗ್ತಾರೆ, ಆಗೋದಿಲ್ಲ ಅಂತಲ್ಲ. ಕಾರಣ ಏನು ಅಂದರೆ, ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಎಕ್ಸ್ಪೀರಿಯನ್ಸು ಬಹಳ ತಮಾಷೆ. ಅಂದರೆ ದೇವರ ಬಗ್ಗೆ ಎಕ್ಸ್ಪೀರಿಯನ್ಸ್ ಪಡೆದವರು ಬೋಧನೆ ಮಾಡಬೇಕು ಅಂತ. ದೇವರ ಬಗ್ಗೆ ಎಕ್ಸ್ಪೀರಿಯನ್ಸ್ ಪಡೆದವರು ಎಲ್ಲರೂ ಕೂಡ ಯಾವುದೋ ಒಂದು ಪಾರ್ಷಿಯಲ್ ಎಕ್ಸ್ಪೀರಿಯನ್ಸ್ ಹೊರತು ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಗಾಡ್ ಇಸ್ ನಾಟ್ ಪಾಸಿಬಲ್ ಟು ಎನಿಬಡಿ. ಯಾರಿಗೂ ಪೂರ್ಣ ಅಪರೋಕ್ಷ ಜ್ಞಾನ ಸಾಧ್ಯ ಇಲ್ಲ. ಹಾಗಾಗಿ ಇದು ಆನೆ, ಕುರುಡರು ಮುಟ್ಟಿದ ಆನೆ. ಅವರು ಒಬ್ಬೊಬ್ಬರು ಒಂದೊಂದು ಭಾಗ ನೋಡಿಕೊಂಡು ಇದು ವೇದಾಂತ ಅಂತಾರೆ, ಇನ್ನೊಬ್ಬರು ಇನ್ನೊಂದು ವೇದಾಂತ ಅಂತಾರೆ. ವೇದಾಂತದಲ್ಲಿ ಬೇರೆ ಬೇರೆ ಆವಿಷ್ಕಾರಗಳು ಬಂದಿದ್ದರೆ ಅದು ಇವನು ಯಾಸ್ಕ ಅಂತ ಒಬ್ಬ ದೊಡ್ಡ ವಿದ್ವಾಂಸ, ವೇದಕ್ಕೆ ನಿರ್ವಚನ ಬರೆದವ, ಎಟಿಮಾಲಜಿ, ವೇದಿಕ್ ಎಟಿಮಾಲಜಿ ಬರೆದವ. ಅವನೊಂದು ಮಾತು ಹೇಳ್ತಾನೆ, ನಿಮ್ಗೆ ಗೊತ್ತಿರ್ಬೋದು, ಕಾರ್ಥಕ್ಯ ಅಂತ ಒಬ್ಬ ಇದ್ದ ಋಷಿಯವ. ಅವನು ಹೇಳಿದ ಅನರ್ಥಕ ವೇದಾಹ ಇತಿ ಕಾರ್ಥಕ್ಯ. ಅವನು ಹೇಳಿದ ವೇದಕ್ಕೆ ಅರ್ಥವೇ ಇಲ್ಲ ಅಂತ. ಅರ್ಥ ಇಲ್ಲ ಅಂದರೆ ಪುಣ್ಯ ಉಂಟು, ಪುರುಷಾರ್ಥ ಉಂಟು, ಅರ್ಥ ಇಲ್ಲ. ನೀವು ಸುಮ್ಮನೆ ವೇದ ಓದಿದರೆ ಸ್ವರ್ಗಕ್ಕೆ ಹೋಗ್ತೀರ, ಅದಕ್ಕೆ ಅರ್ಥ ನೋಡಿ, ಯಾಕಂದರೆ ಅರ್ಥ ಇಲ್ಲ ಅದಕ್ಕೆ ಅಂತ ಹೀಗೆ ಹೇಳುವವರು ಒಬ್ಬರು ಇದ್ದರು. ವೇದಕ್ಕೆ ಅರ್ಥ ಇಲ್ಲ, ಅರ್ಥ ಮಾಡಲಿಕ್ಕೆ ಹೋಗಬೇಡಿ, ಸುಮ್ಮನೆ ಓದಿ ಕೆನ್ನೆ ತಟ್ಟಿಕೊಳ್ಳಿ, ಅಂದರೆ ಮುಂದೆ ಸ್ವರ್ಗಕ್ಕೆ ಹೋಗ್ತೀರಿ, ಮತ್ತೆ ಪುನಃ ಬರ್ತೀರಿ, ಪುನಃ ವೇದ ಓದುವುದು, ಮತ್ತೆ ಪುನಃ ಸ್ವರ್ಗಕ್ಕೆ ಹೋಗುವುದು, ಪುನಃ ಬರುವುದು, ವೇದ ಓದುವುದು, ಇಷ್ಟೇ ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರು. ಬಟ್ ಆದರೆ ಅದಕ್ಕೆ ಯಾಸ್ಕ ಬಹಳ ಸುಂದರವಾದ ಉತ್ತರ ಕೊಟ್ಟ. ನೈಷ ಸ್ಥಾನೋರಪರಾಧ ಯದೇಶ ಮಂಧೋ ನ ಪಶ್ಯತಿ ಅಂತ. ಕುರುಡ ಹೋಗ್ತಾ ಇದ್ದಂತೆ ಒಂದು ಸಭಾಭವನದಲ್ಲಿ, ಮಧ್ಯದಲ್ಲಿ ಕಂಬ ಇತ್ತು. ಕುರುಡ ಅವನು ಕಾಣಲಿಲ್ಲ, ಡಿಕ್ಕಿ ಹೊಡೆದ. ಅದು ಕುರುಡನದ್ದು ತಪ್ಪೋ ಕಂಬದ್ದು ತಪ್ಪೋ ಅಂತ ಕೇಳ್ತಾರೆ. ಅದು ಕಂಬದ ತಪ್ಪಲ್ಲ, ಇವ ಕುರುಡನ ತಪ್ಪು. ಹಾಗೆ ವೇದ ಅರ್ಥ ಆಗದೇ ಇದ್ದರೆ ಅದು ವೇದದ ತಪ್ಪಲ್ಲ, ನಿಮ್ಮ ಕುರುಡುತನದ ತಪ್ಪು. ಸೊ ನಾವು ಕಣ್ಮುಚ್ಚಿಕೊಂಡು ನೋಡಿದರೆ ಯಾವುದೂ ಕಾಣೋಲ್ಲ, ಬರೇ ಕಣ್ಣು ತೆರೆದು ನೋಡಿದರೂ ಕಾಣೋಲ್ಲ.
ಮತ್ತೇನು ಅಂದರೆ ಅದರಲ್ಲಿ ನಿಮಗೆ ಆಸಕ್ತಿ ಇರಬೇಕು. ಜಯತೀರ್ಥರು ಒಂದು ಮಾತು ಹೇಳ್ತಾರೆ, ಯೋಹಿ ಯತ್ರ ಆದರವಾನ್ ತಸ್ಯೈವ ತದ್ವಸ್ತು ವಿದ್ಯಮಾನೋಪಿ ಸ್ಫುರತಿ ನಹಿ ಅತ್ರ ಅನಾದರವತಃ ಅನ್ಯತ್ರ ಆದರವತಶ್ಚ. ಅಂದರೆ ನಾವು ನೋಡ್ತಾ ಇದ್ದರೂ ಕೂಡ ಒಂದು ವಸ್ತು ನಮಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ದರೆ ಅದು ಇದ್ದದ್ದು ಕಣ್ಣಿಗೆ ಕಾಣೋದು, ಅಥವಾ ಬೇರೆ ಕಡೆ ಇಂಟ್ರೆಸ್ಟ್ ಇದ್ದರೆ ಎದುರಿದ್ದದ್ದು ಕಾಣೋದಿಲ್ಲ. ಈಗ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ, ಎದುರಲ್ಲಿ ಬರ್ತಾ ಇರ್ತಾರೆ ತುಂಬ ಜನ. ಯಾರು ಈಗ ಆಚೆ ಹೋದ್ರಲ್ಲೂ ಅವ್ರು ಯಾವ ಥರ ಶರ್ಟ್ ಹಾಕ್ಕೊಂಡಿದ್ರು ಯಾರಿಗೆ ಗೊತ್ತು? ಕಲರ್ ಅಬ್ಸರ್ವೇಷನ್ ಇಲ್ಲದೆ, ವಿದೌಟ್ ಅಬ್ಸರ್ವಿಂಗ್ ಇಟ್, ಮಿಯರ್ ಸೀಯಿಂಗ್ ಡಸಂಟ್ ಕಮ್ಯುನಿಕೇಟ್ ಎನಿಥಿಂಗ್. ಅದು ನೋಡಿದರೆ ಏನು ಅಂತ ಗೊತ್ತಾಗೋದು. ರಾಮಾಯಣದಲ್ಲಿ ವಾಲ್ಮೀಕಿ ಇದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಸೀತೆ ತನ್ನ ಆಭರಣಗಳನ್ನು ಕಪಿಗಳು ಕೂತದ್ದು ನೋಡಿ ಮೇಲಿನಿಂದ ರಾವಣ ಕದ್ದೊಯ್ಯುವಾಗ ಕೆಳಗೆ ಹಾಕ್ತಾರೆ. ಅದನ್ನು ಕಪಿಗಳು ಜೋಪಾನವಾಗಿ ಇಟ್ಟಿರುತ್ತಾರೆ. ರಾಮ ಲಕ್ಷ್ಮಣರು ಬಂದಾಗ ಆ ಆಭರಣವನ್ನು ಸುಗ್ರೀವ ತೋರಿಸ್ತಾನೆ, ಇದು ಸೀತೆಯ ಆಭರಣವನ್ನು ನೋಡುವಂತ. ರಾಮ ಕೇಳ್ತಾನೆ, ಲಕ್ಷ್ಮಣ ಇದು ಅತ್ತಿಗೆಯ ಆಭರಣ ಅಲ್ವಾ? ಅದಕ್ಕೆ ಲಕ್ಷ್ಮಣ ಏನು ಗೊತ್ತಾ ಹೇಳ್ತಾರೆ ಗೊತ್ತಾ? ಇಟ್ಸ್ ಬ್ಯೂಟಿಫುಲ್. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ. ಇದು ಅತ್ತಿಗೆಯ ವಂಕಿ ತೋಳುಬಂದಿ ಹೌದೋ ಅಲ್ವೋ ಗೊತ್ತಿಲ್ಲ ನನಗೆ. ಇದು ಅತ್ತಿಗೆಯ ಕಿವಿ ಬೆಂಡೋಲೆ ಹೌದೋ ಅಲ್ವೋ ಗೊತ್ತಿಲ್ಲ. ಬಟ್ ನೂಪರೇ ತ್ವೇವ ಜಾನಾಮಿ ನಿತ್ಯಂ ಪಾದಾಭಿವಂದನಾಥ್. ನಾನು ದಿನ ಅತ್ತಿಗೆಗೆ ನಮಸ್ಕಾರ ಮಾಡ್ತಿದ್ದೆ. ಅತ್ತಿಗೆಯ ಕಾಲಲ್ಲಿ ಆ ಕಾಲಿಗೆಜ್ಜೆ ನೋಡ್ತಿದ್ದೆ, ಇದು ಅತ್ತಿಗೆಯ ಗೆಜ್ಜೆ ಹೌದು. ಅಂದರೆ ಇದು ತಮಾಷೆಯನ್ನು ಕೆಲವರು ಹರಿಕಥೆ ಮಾಡೋರು ಹೇಳ್ತಾರೆ, ಅವನು ಎಷ್ಟು ವಿನೀತ ಅಂದರೆ ತಲೆ ಎತ್ತಿ ಅತ್ತಿಗೆಯ ಮುಖವನ್ನೇ ನೋಡ್ತಿರ್ಲಿಲ್ಲ ಅವನಿಗೆ. ಹಾಗಾದರೆ ತಮಾಷೆ ಗೊತ್ತುಂಟು, ಆಭರಣ ಅಲ್ಲ ಅತ್ತಿಗೆ ಅಂತ ನಿಲ್ಲಿಸಿದ್ರೆ ನಿಮ್ಮ ಅತ್ತಿಗೆಯ ಅಲ್ಲ ಕಾಲು ತೋರಿಸಿ, ಅತ್ತಿಗೆಯ ಕಾಲು ತೋರಿಸಿ ಮುಖ ತೋರಿಸಿ ಗೊತ್ತಾಗಲ್ಲ ಅಂತ ಹೇಳಬೇಕಾಗಿದೆ. ಹಾಗಲ್ಲ ಅರ್ಥ. ಇಟ್ ಈಸ್ ನಾಟ್ ದ ಮೀನಿಂಗ್ ಆಫ್ ದ ಶ್ಲೋಕ. ಅವನು ಹೇಳೋದು, ವಾಲ್ಮೀಕಿ ಹೇಳೋದು, ಅಬ್ಸರ್ವ್ ಮಾಡದೆ ನೋಡಿದರೂ ಗೊತ್ತಾಗಲ್ಲ. ಅವನು ಅತ್ತಿಗೆಯ ಆಭರಣ ಕೈಬಂದಿಯನ್ನು ಅಬ್ಸರ್ವ್ ಮಾಡ್ತಿರ್ಲಿಲ್ಲ, ಕಾಲಿನ ಗೆಜ್ಜೆಯನ್ನು ಅಬ್ಸರ್ವ್ ಮಾಡ್ತಿದ್ದ. ಹಾಗಾಗಿ ನಾವು ನೋಡಿದರೂ ಕೂಡ ಅಬ್ಸರ್ವ್ ಮಾಡದೇ ಇದ್ದರೆ ಅದು ಏನು ಅಂತ ಗೊತ್ತಾಗೋಲ್ಲ. ಹಾಗಾಗಿ ಅಬ್ಸರ್ವ್ ಮಾಡಬೇಕಾದ್ರೆ ಆಸಕ್ತಿ ಇಂಟ್ರೆಸ್ಟ್ ಇರಬೇಕು. ಅದನ್ನು ಯೋಹಿ ಹತ್ರ ಆದರವಾನ್ ತಸ್ಯೈವ ತದ್ವಸ್ತು ವಿದ್ಯಮಾನಮಪಿ ಸ್ಫುರತಿ ಅಂತ. ಆ ವಸ್ತು ಅಲ್ಲಿ ಇದ್ದದ್ದು ಕೂಡ ನಮಗೆ ಕಾಣಬೇಕಾಗಿದ್ದರೆ ಅದರಲ್ಲಿ ನಮಗೆ ಇಂಟ್ರೆಸ್ಟ್ ಇರಬೇಕು. ಹಾಗಾಗಿ ಬಹಳ ಜನರಿಗೆ ವೇದದ ಓದಿದರೆ ಅರ್ಥ ಆಗಲ್ಲ, ಯಾಕಂದರೆ ಕುರುಡರು. ಕೆಲವರಿಗೆ ಕಣ್ಣಿದ್ದರೆ ಓದಿದರೂ ಅರ್ಥ ಆಗಲ್ಲ, ಇಂಟ್ರೆಸ್ಟ್ ಇಲ್ಲ. ಸೊ ಕಣ್ಣಿದ್ದವರಿಗೆ ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟ್ ಇದ್ದವರಿಗೆ ಕಣ್ಣಿಲ್ಲ. ಈ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಆದ್ದರಿಂದ ಅದು ಏನಾಗಬೇಕು ಈಗ ಅಂದರೆ, ಗೋಪಾಲಕೃಷ್ಣ ಅಡಿಗರು ಒಂದು ಕವನ ಬರೆದಿದ್ದಾರೆ. ಕುಂಟನ ಮೇಲೆ ಕುರುಡ ಕೂತಿದ್ದಾನೆ, ದಾರಿ ಸಾಗುವುದೆಂತೂ ನೋಡಬೇಕು ಅಂತ. ಅದು ಕುರುಡನ ಮೇಲೆ ಕುಂಟ ಕೂತಿದ್ದರೆ ಕುರುಡ ನಡೀತಿದ್ದ, ಕುಂಟ ದಾರಿ ಹೇಳ್ತಿದ್ದ. ಈಗ ಕುಂಟನ ಮೇಲೆ ಕುರುಡ ಕೂತಿದ್ದಾನೆ, ದಾರಿ ಸಾಗುವುದೆಂತೂ ನೋಡಬೇಕು ಅಂತ. ಈಗ ಹೋಗೋ ಹಾಗೆ ಇಲ್ಲ, ಕೂತಲ್ಲೇ ಮುಂದುವರಿಯೋ ಪ್ರಶ್ನೆ ಇಲ್ಲ. ಹಾಗಾಗಿದೆ ನಮ್ಮ ಪ್ರಾಚೀನ ವಿಸ್ಡಮ್ ಆಫ್ ದಿ ಏನ್ಷನ್ಸ್, ಪ್ರಾಚೀನರ ವಿಜ್ಞಾನದ ಅವಸ್ಥೆ ಹೀಗಾಗಿದೆ. ಹಾಗಾಗಿ ಅದರ ಬಗ್ಗೆ ಒಂಥರದ ಅಲಕ್ಷ್ಯ. ಪ್ರಾಚೀನ ಶಾಸ್ತ್ರಿ ಇವರು ಬಹಳ ಆಶ್ಚರ್ಯ ಅಂದರೆ, ನೀವು ಹೆಸರು ಕೇಳಿರ್ತೀರಿ, ಒಬ್ಬರು ಬ್ರಿಟಿಷ್ ಲೇಖಕ ಜಾನ್ ವುಡ್ರೋಫ್, ಬಹಳ ದೊಡ್ಡ ಲೇಖಕ. ಅವರು ಭಾರತದಲ್ಲಿ ಬಂದಿದ್ದರು. ಭಾರತದಲ್ಲಿ ಇದ್ದು ಅವರು ಭಾರತೀಯ ಕಲ್ಕತ್ತಾ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಗಿದ್ದರು ಜಾನ್ ವುಡ್ರೋಫ್. ಅವ್ರ ಕಡೆಗೆ ಅಲ್ಲಿ ಬಂದು ಭಾರತೀಯ ಶಾಸ್ತ್ರಗಳನ್ನು, ತಂತ್ರಶಾಸ್ತ್ರವನ್ನು ಅಧ್ಯಯನ ಮಾಡಿ ಅದರ ಆಧಾರಕ್ಕೆ ಆಗಿಬಿಟ್ರು. ಎಷ್ಟೊಂದು ಕಲ್ಕತ್ತಾದ ಪಂಡಿತರು ಒಂದು ಸಂಸ್ಕೃತ ಶ್ಲೋಕ ಅರ್ಥ ಆಗದಿದ್ದರೆ ಅರ್ಥ ಹೇಳಿಕ್ಕೆ ಅವ್ರ ಹತ್ರ ಹೋಗ್ತಿದ್ರು. ಸಚ್ ಎ ಗ್ರೇಟ್ ಸ್ಕಾಲರ್ ಹಿ ವಾಸ್. ಕೊನೆಗೆ ಅವರು ಸನ್ಯಾಸ ತಗೊಂಡು ಸನ್ಯಾಸಿಯಾಗಿ ಭಾರತದಲ್ಲೇ ಸತ್ತರು. ಅವರೊಂದು ಇಂಟ್ರೊಡಕ್ಷನ್ ಟು ತಂತ್ರಶಾಸ್ತ್ರ ಅಂತ ಒಂದು ಗ್ರಂಥ ಬರೆದಿದ್ದಾರೆ, ಬ್ಯೂಟಿಫುಲ್. ಅವರು ಅದರಲ್ಲಿ ಒಂದು ಪ್ರಶ್ನೆ, ಅವರು ಕಲ್ಕತ್ತಾ ಯೂನಿವರ್ಸಿಟಿಯ ಹುಡುಗರನ್ನು ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ಇಂಟರ್ವ್ಯೂ ಮಾಡಿ ಆ ಹುಡುಗರ ಕೇಳಿದ್ರು, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಯುವರ್ ಎಪಿಕ್ಸ್, ರಾಮಾಯಣ, ಮಹಾಭಾರತ, ಅವ್ರ ಭಗವದ್ಗೀತಾ, ಆರ್ ವೇದಾಸ್ ಸಂಥಿಂಗ್ ಎಟ್ಸೆಟ್ರಾ, ವಾಟ್ ಈಸ್ ಯುವರ್ ಒಪಿನಿಯನ್? ಆಗ ಆ ಹುಡುಗರು ಹೇಳ್ತಾರಂತೆ, ಇಟ್ ಈಸ್ ಆಲ್ ಮೀನಿಂಗ್ಲೆಸ್, ಫಿಕ್ಟಿಷಿಯಸ್. ಇಟ್ ಈಸ್ ಫಿಕ್ಟಿಷಿಯಸ್ ಆ್ಯಂಡ್ ಮೀನಿಂಗ್ಲೆಸ್, ವಿ ಡೋಂಟ್ ಬಿಲೀವ್ ಇನ್ ಇಟ್. ತಮಾಷೆ ಏನು ಅಂದರೆ, ನಮ್ಮ ಮೀನಿಂಗ್ಲೆಸ್ ಅಂತ ಹೇಳ್ಬೇಕಾದ್ರೆ ಒಂದು ಓದಿರ್ಬೇಕಲ್ಲ, ಓದೇ ಇಲ್ಲ.
ಇಟ್ ಈಸ್ ಮೀನಿಂಗ್ಲೆಸ್ ಬಿಕಾಸ್ ವಿ ಡಿಡ್ ನಾಟ್ ರೀಡ್ ಇಟ್ ಅಷ್ಟೇ. ನಾವು ಓದಿಲ್ಲ, ಅದರಲ್ಲಿ ಏನೂ ಇಲ್ಲ. ಇದು ಅವ್ರು ಹೇಳ್ತಾರೆ, ಭಾರತ ದೇಶವನ್ನು ಮುಂದೆ ನೇತಾರರಾಗಿ ಕಟ್ಟಬಲ್ಲಂಥ ಭವಿಷ್ಯತ್ತಿನಲ್ಲಿ ದೇಶದ ನಾಯಕರಾಗಬಲ್ಲ ಈ ಹುಡುಗರ ಬಾಯಿಯಿಂದ ಇಂಥ ಉದ್ಗಾರ ಕೇಳಿ ನನಗೆ ದುಃಖ ಆಯಿತು ಅಂತ ಹೇಳ್ತಾರೆ. ಅವ್ರು ಓದೇ ಇಲ್ಲ, ನಾವು ಓದಿಲ್ಲ ಅಂತ ಹೇಳಿ ಸಂತೋಷ ಆಗ್ತಿತ್ತು ಅವರಿಗೆ. ಅವ್ರು ಓದಿಲ್ಲ, ಆದರೆ ಇಟ್ ಈಸ್ ಮೀನಿಂಗ್ಲೆಸ್, ಇಟ್ ಈಸ್ ಫಿಟಿಷಸ್ ಅಂತ ಹೇಳಿ ರಾಮಾಯಣ ಮಹಾಭಾರತವನ್ನು. ಅವರು ಅದನ್ನು ಕೇಳಿ ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಅವರು ಎಷ್ಟು ನೊಂದುಕೊಂಡು ಹೇಳ್ತಾರೆ ಅಂದರೆ, ಅವ್ರು ಹೇಳ್ತಾರೆ, ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್ ಬಟ್ ಇಟ್ ಹ್ಯಾಸ್ ಎ ಮೀನಿಂಗ್. ಮೀನಿಂಗ್ಲೆಸ್ ಅಂತ ಹೇಳಿಬಿಡಿ, ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ. ಎಷ್ಟು ಚಂದ ಹೇಳ್ತಾರೆ, ನೋವಾಗಿಬಿಟ್ಟಿದೆ ಅವರಿಗೆ ಭಾರತೀಯ ಹುಡುಗರ ಉದ್ಗಾರ ಕೇಳಿ. ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್ ಬಟ್ ಇಟ್ ಹ್ಯಾಸ್ ಅ ಮೀನಿಂಗ್. ಯಾಕೆಂದರೆ ದೇ ಆರ್ ನಾಟ್ ಫೂಲ್ಸ್ ಟು ಬಿಲೀವ್ ವಾಟ್ ಈಸ್ ಮೀನಿಂಗ್ಲೆಸ್. ಎಂಥ ಒಳ್ಳೆ ಮಾತು ಹೇಳಿ. ನಮ್ಮ ಪ್ರಾಚೀನರೆಲ್ಲ ಬುದ್ಧಿಹೀನರು ಅಂತ ತಿಳ್ಕೊಂಡು, ನೀವೇ ಬುದ್ಧಿ ಅಂತ ತಿಳ್ಕೊಂಡು ಬಹಳ ದೊಡ್ಡ ದುರಂತ. ಅದಕ್ಕೆ ಅವರ ತಡೆಗೆ ಕೊಟ್ಟ ಸಮಾಧಾನ ಗೊತ್ತುಂಟ. ಭಾಳ ಆಶ್ಚರ್ಯ. ಅದು ನಮ್ಮ ದೇಶ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಹೇಗೆ ಬ್ರಿಟಿಷರ ಹಾಳಾಗಿ ಮಾನಸಪುತ್ರರಾಗಿದ್ದೆವು ನಾವು. ಈಗ ಸ್ವಾತಂತ್ರ್ಯ ಬಂದ ಮೇಲೆ ಬಹಳ ಅದ್ಭುತವಾದ ಉದ್ಗಾರ ಅವನು ಸ್ವಾತಂತ್ರ್ಯ ಬಂದ, ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸಪುತ್ರಾಸ್ ಆಫ್ ಇಂಗ್ಲಿಷ್ ಅಂತ ಹೇಳಿದೆ ಅವನು. ಇಟ್ ಈಸ್ ಟ್ರೂ. ಇವನು ನಮಗೆ ಸ್ವಾತಂತ್ರ್ಯ ರಾಜಕೀಯವಾಗಿ ಬಂದರೂ ಮಾನಸಿಕವಾಗಿ ಇವತ್ತು ನಾವು ಬ್ರಿಟಿಷರ ದಾಸರಾಗೇ ಇದ್ದಾರೆ ಭಾರತದಲ್ಲಿ ಜನ. ಅದು ಅವರು ಇಂಡಿಯನ್ಸ್ ಹ್ಯಾವ್ ಬಿಕಮ್ ಒಳ್ಳೆ ತಮಾಷೆ ನೋಡಿ, ಮಾನಸಪುತ್ರ ಅನ್ನೋದಕ್ಕೆ ಒಳ್ಳೆ ಇಂಗ್ಲೀಷ್ ಶಬ್ದ ಸಿಗಲಿಲ್ಲ ಅವರಿಗೆ. ಅದಕ್ಕೆ ಇಂಗ್ಲೀಷ್ ಸಂಶೋಧನೆ, ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸಪುತ್ರಾಸ್ ಆಫ್ ಇಂಗ್ಲೀಷ್. ಅವರ ಕಳಕಳಿ ಏನು ಗೊತ್ತುಂಟ, ಫಸ್ಟ್ ದೇ ಮಸ್ಟ್ ಬಿಕಮ್ ಇಂಡಿಯನ್ಸ್. ಫಸ್ಟ್ ದೇ ಮಸ್ಟ್ ಬಿಕಮ್ ಇಂಡಿಯನ್ಸ್, ಅದರ್ವೈಸ್ ದ ಸ್ವರಾಜ್ಯ ಬಿಕಮ್ಸ್ ಮೀನಿಂಗ್ಲೆಸ್ ಅಂತ. ಬಹಳ ಅದ್ಭುತವಾದ ಮಾತು ಅವರು ಹೇಳಿದ್ದಾರೆ. ಆದರೆ ಇವತ್ತಿಗೂ ಅವರು ಹೇಳಿದ ಮಾತೆ ಮುಂದುವರಿತಾ ಇದೆ. ಮಾನಸಪುತ್ರ, ವಿ ಆರ್ ಸ್ಟಿಲ್ ಮಾನಸಪುತ್ರಾಸ್ ಆಫ್ ಇಂಗ್ಲಿಷ್. ಇದು ಅವರು ಈ ತಂತ್ರಶಾಸ್ತ್ರದ ಬಗ್ಗೆ ಅದ್ಭುತವಾದ ಗ್ರಂಥ ಬರೆದಿದ್ದಾರೆ ಅವರು. ಗಾರ್ಲ್ಯಾಂಡ್ ಆಫ್ ಲೆಟರ್ಸ್, ಶಕ್ತಿ ಆ್ಯಂಡ್ ಶಾಕ್ತ ಎಲ್ಲ ಇಂಗ್ಲೀಷ್ನಲ್ಲಿ ಏನು ಅದ್ಭುತವಾದಂಥ ವೈಜ್ಞಾನಿಕವಾಗಿ ತಂತ್ರಶಾಸ್ತ್ರದ ಹಿನ್ನೆಲೆ ಏನು ಅನ್ನೋದನ್ನು ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಅದೇ ನಾನು ಹೇಳಿದೆ, ಇವರು ನಮಗೆ ಈಗ ವಿಜ್ಞಾನದ ಬಗ್ಗೆ ಬಂದಾಗ ತಕ್ಷಣ ನಮಗೆ ಸಿಗುವಂಥದ್ದು ಜಯಂತ ವಿಷ್ಣು ನಾರ್ಲಿಕರ್ ಅವರು ಹೇಳ್ತಾರೆ, ವಿಜ್ಞಾನ ಅನ್ನೋದು ಒಂದು ಗಟ್ಟಿ ಪಂಚಾಂಗ ಇಲ್ಲದ ದುರ್ಬಲವಾದ ಪಂಚಾಂಗದ ಮೇಲೆ ಕಟ್ಟಿದ ಕಟ್ಟಡ, ಅದು ಯಾವತ್ತೂ ಕುಸಿದು ಬೀಳಬಹುದು ಅಂತ ಅವರು ಹೇಳಿದರು. ಆಮೇಲೆ ಇನ್ನೂ ತಮಾಷೆ ಅಂತಂದರೆ, ನಿಮಗೊಂದು ಕಥೆ ಹೇಳಬೇಕು. ನಾನು ಬಾಂಬೆಗೆ ಹೋಗಿದ್ದೆ. ನಾನು ಬಾಂಬೆಯಲ್ಲಿ ಉಪನಿಷತ್ತಿನ ಬಗ್ಗೆ ಮಾತಾಡ್ರಿ ಎಂದು 2 ಸಮಯ, ಒಂದು ಸರ್ತಿ ಭಾಗವತದ ಬಗ್ಗೆ, ಅದು 2 ಕಥೆಯು ಬಹಳ ವಿಸ್ಮಯಕರ. ಉಪನಿಷತ್ತಿನ ಬಗ್ಗೆ ಮಾತಾಡ್ರಿ ಎಂದರು. ಷಟ್ಪ್ರಶ್ನೋಪನಿಷತ್ತಿನ ಬಗ್ಗೆ ಅಲ್ಲಿ ನಾನು 1 ವಾರ ಉಪನ್ಯಾಸ ಮಾಡಿದೆ. ಆವಾಗ ಆ ಬಾಂಬೆಯಲ್ಲಿ ನಿಮ್ಗೆ ಗೊತ್ತಿದೆ ಆಟಮಿಕ್ ಎನರ್ಜಿ ಟ್ರಾಂಬೆಯಲ್ಲಿದೆ. ಆ ಆಟಮಿಕ್ ಎನರ್ಜಿಯಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿದ್ದವರು ಕನ್ನಡದವರು, ನನಗೆ ಅವ್ರ ಹೆಸರು ಗೊತ್ತಿಲ್ಲ. ಅವ್ರು ಬರ್ತಿದ್ರು ಉಪನ್ಯಾಸಕ್ಕೆ. ನಾನು ಏನಾಯಿತು, ಅಲ್ಲಿ ಒಂದು ಕಡೆ ಭೂಮಿ ಮತ್ತು ಸ್ವರ್ಗ ಭುವಃ ಇದರಲ್ಲಿ ಏನಿದೆ ಅಂದರೆ, ಭೂಮಿಯಲ್ಲಿ ಅಪಾನ ಶಕ್ತಿ ಇದೆ, ಅಂತರಿಕ್ಷದಲ್ಲಿ ಪ್ರಾಣಶಕ್ತಿ ಇದೆ ಅಂತ ಉಪನಿಷತ್ತಿನಲ್ಲಿ ಬರುತ್ತೆ. ನಮಗೆ ಅಪಾನವಾಯು ಅಂತ ಒಂದೇ ಗೊತ್ತು, ಬೇರೆ ಗೊತ್ತಿಲ್ಲ. ಅಪಾನ ಶಕ್ತಿಯಿಂದ ಅಪಾನವಾಯು. ಅದು ನಾನು ಅಲ್ಲಿ ಏನು ಹೇಳಿದೆ, ಅಪಾನ ಶಕ್ತಿ ಅಂತಂದರೆ ಡೌನ್ವರ್ಡ್ಸ್ ಗ್ರಾವಿಟೇಷನ್, ಕೆಳಕ್ಕೆ ಎಳೆಯುವುದು, ಪ್ರಾಣಶಕ್ತಿಯಿಂದ ಮೇಲೆ ಕೆಳೆಯುವುದು. ಸೊ ಈ ಗ್ರಾವಿಟೇಷನನ್ನು ಉಪನಿಷತ್ನಲ್ಲಿ ಹೇಳಿದ್ದಾರೆ. ಆದರೆ ಅದು ಇಂಗ್ಲೀಷ್ ಓದೋರಿಗೆ ಅಪಾನ ಶಕ್ತಿ ಏನು ಗೊತ್ತಾಗಲ್ಲ, ಸಂಸ್ಥ ಪಂಡಿತರಿಗೆ ಅಪಾನ ಶಕ್ತಿಯಿಂದ ಅಪಾನ ಶಕ್ತಿ, ಇದು ಗ್ರಾವಿಟೇಷನ್ ಗೊತ್ತಾಗಲ್ಲ. ಹಾಗಾಗಿ ಪ್ರಾಚೀನರು ಹೇಳಿದ ವಿಜ್ಞಾನ ಇವತ್ತು ನಮ್ಮ ಹುಡುಗರಿಗೆ ಅರ್ಥವಾಗದೇ ಹೋಗಿದೆ ಅಂತ. ಇಂಥ ಕೆಲವು ವಿಷಯ ಹೇಳಿದೆ. ಅವರು ದಿನ ಬರ್ತಿದ್ರು, ನನಗೆ ಗೊತ್ತೇ ಇಲ್ಲ. ಕೊನೆ ದಿವಸ ಬಂದರು ಆ ಸೈಂಟಿಸ್ಟ್. ಅವರು ಒಂದು ಮಾತು ಹೇಳಿದರು, ನನಗೆ ಅದನ್ನು ಮರೀಲಿಕ್ಕೆ ಆಗೋದಿಲ್ಲ, ನನ್ನ ಕಣ್ಣೀರು ಬಂತು. ಅವರು ಹೇಳಿದರು, ನನ್ನಂಥವ್ರು, ನಾವು ವಿಜ್ಞಾನದ ತುದಿಯ ತನಕ ಓದಿದವರು, ಅದರ ಪೀಕ್ ಮುಟ್ಟಿದವರು. ನಮಗೊಂದು ಭಾವನೆ ಇತ್ತು, ಏನು ಅಂದರೆ ಪ್ರಪಂಚದ ರಹಸ್ಯವನ್ನೆಲ್ಲ ನಾವು ತಿಳಿದವರು ಅನ್ನೋ ಭಾವನೆ ಇತ್ತು. ಅವರು ಹೇಳಿದ ಮಾತು ನಂದಲ್ಲ ಇದು. ಅವ್ರು ಹೇಳಿದ್ದನ್ನು ಎಕ್ಸಾಕ್ಟ್, ಅದೇನು ಎಕ್ಸಾಜರೇಷನ್ ಮಾಡದೆ ಹೇಳ್ತಾ ಇದ್ದೇನೆ. ಆದರೆ ಈ 6 ದಿವಸಗಳ ಕಾಲ ನೀವು ಉಪನಿಷತ್ತಿನ ವಿಜ್ಞಾನವನ್ನು ವಿವರಿಸಿದ ಮೇಲೆ
ನನಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು. ದಯವಿಟ್ಟು ಪ್ರತಿ ವರ್ಷ ಬಂದು ನಮಗೆ ಉಪನಿಷತ್ತಿನ ವಿಜ್ಞಾನವನ್ನು ಹೇಳಿಕೊಡಿ, ನಾವು ತಿಳ್ಕೊಂಡ ವಿಜ್ಞಾನ ಏನೂ ಅಲ್ಲ ಅದರ ಮುಂದೆ ಅನ್ನೋದು ಈಗ ನನಗೆ ಮನವರಿಕೆಯಾಯಿತು ಅಂತ. ಇಂಥ ವಿಜ್ಞಾನವನ್ನು ಮರೆತು ನಾವು ಬರೀ ಮಾಡರ್ನ್ ಸೈನ್ಸು ಅಂತ ತಲೆ ಚೆಚ್ಕೊಳ್ತಾ ಇದ್ದೀವಿ. ನೋಡಿ ಯಾವುದು ಅಪೂರ್ವ ಮಾಡರ್ನ್ ಸೈನ್ಸ್ ಎಷ್ಟೋ ಸಂಗತಿಗಳು ನಮ್ಮ ಪ್ರಾಚೀನರು ಹೇಳಿದ್ದಾರೆ. ಅದು ಇರಲಿ, ಅವ್ರು ಹೇಳಿದ್ರೆ, ಯಾಕಂದರೆ ಮತ್ತೊಂದು ವಿಷಯದಿಂದ ಮಾಡರ್ನ್ ವಿಜ್ಞಾನ ಎಲ್ಲವನ್ನು ಹೇಳಿ ಸಾಧ್ಯ ಇಲ್ಲ. ಯಾಕಂದರೆ ಅದು ಬರೀ ಎಕ್ಸ್ಟರ್ನಲ್ ಎಕ್ಸ್ಪ್ಯಾನ್ಷನ್, ಅದು ಎಕ್ಸ್ಟರ್ನಲ್ ಆಗಿ ಎಷ್ಟಿದೆ ಅದನ್ನು ವಿಸ್ತಾರ ಮಾಡಿಕೊಂಡು ಹೋಗುತ್ತೆ. ಇದು ಒಳಗಿನ ಎಕ್ಸ್ಪ್ಯಾನ್ಷನ್ ವಿಜ್ಞಾನದ ಕ್ಷೇತ್ರವೇ ಅಲ್ಲ. ಈಗ ಐನ್ಸ್ಟೈನ್ ಅಂಥವರು ದೇವರಿಲ್ಲ ಅಂತ ಹೇಳಲಿಲ್ಲ, ಅವೈಜ್ಞಾನಿಕ ಅಂತ ಎಂದು ಹೇಳ್ತಿರ್ಲಿಲ್ಲ. ಅದು ವಿಜ್ಞಾನದ ಕ್ಷೇತ್ರ ಅಲ್ಲ ಅಂತ ಹೇಳ್ತಿದ್ರು. ಅದು ನಮ್ಮ ಹುಡುಗರು ಈ ಕಲ್ಪನೆಯೇ ಇಲ್ಲ, ಇಟ್ ಇಸ್ ಅನ್ಸೈಂಟಿಫಿಕ್ ಅಂತ ಅಂದ್ಬಿಡ್ತಾರೆ. ಅಂದರೆ ಆ ಕಥೆ ಆಯ್ತಲ್ಲ. ಇನ್ನೊಂದು ತಮಾಷೆ ಹೇಳ್ತಾರೆ ನಾನು ನಿಮಗೆ. ಮುಂಬೈಗೆ ಹೋದಾಗ ನಡೆದ ಘಟನೆ, ಭಾಗವತ ಹೇಳ್ರಿ ಅಂತ ಹೇಳಿದ್ರು. ಸರಿ ಅಂತ ನಾನು ಕರೆದು ಹೋದೆ. ನಾನು ಹೋಗಿ ಅಲ್ಲಿ ಪ್ಲೇನಿಂದ ಲ್ಯಾಂಡ್ ಆಗುವಾಗ ರಿಸೀವ್ ಮಾಡಲಿಕ್ಕೆ ಬಂದಿದ್ರು ಸೆಕ್ರೆಟರಿ. ಅವ್ರು ಹೇಳಿದ್ರು, ಆಚಾರ್ಯ ಒಂದು ಸಮಸ್ಯೆ. ಏನು? ನಾನು ನಿಮ್ಮ ಹತ್ರ ಭಾಗವತ ಹೇಳಿ ಅಂತ ಹೇಳಿದೆ, ಇಲ್ಲಿ ಒಂದು ಕಮಿಟಿಯಲ್ಲಿ ಹೇಳಿದೆ, ಕಮಿಟಿಯವರು ವಿರೋಧ ಮಾಡಿದರು. ಯಾಕೆ ಭಾಗವತ? ಯಾಕೆ? ಅವತ್ತು ಲಾಜಿಕ್ ನೋಡಿ. ಭಾಗವತ ಯಾರು ಕೇಳಿದ್ದು ಮೊದಲು? ಪರೀಕ್ಷಿತ್ ರಾಜ. ಯಾಕೆ ಕೇಳಿದ್ದು? 7 ದಿವಸದಲ್ಲಿ ಸಾಯ್ತೇನೆ ಅಂತ. ನಾವು ಬೊಂಬಾಯಿಗೆ ಸಾಯ್ಲಿಕ್ಕೆ ಬಂದವರಲ್ಲ, ನಾವು ಬದುಕಲಿಕ್ಕೆ ಬಂದವರು. ಬಟ್ ವಿ ಡೋಂಟ್ ವಾಂಟ್ ಭಾಗವತ ಅಂತ ವಿ ಡೋಂಟ್ ವಾಂಟ್ ಭಾಗವತ. ನೀವು ಯಾಕೆ ಭಾಗವತ ಉಪನ್ಯಾಸ ಫಿಕ್ಸ್ ಮಾಡಿರಿ ಅಂತ ಸೆಕ್ರೆಟರಿ ಬೈದುಬಿಟ್ಟಿದ್ದಾರೆ ಅಲ್ಲಿ ಮೆಂಬರ್ಸ್ ಎಲ್ಲ. ಅವರು ಕಂಗಾಲಾಗಿ ನನ್ನ ಹತ್ರ ಹೇಳಿದರು, ಆಚಾರ್ಯ ಹೀಗೆ ವಿರೋಧ ಇದೆ, ಜನ ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಬೇಜಾರು ಮಾಡಬಾರ್ದು. ನಾನು ಹೇಳಿದೆ, ನನ್ನ ಫನ್ ಫೇರ್ದಲ್ಲ ಜನ ಜಮಾವಣೆ ನನ್ನ ಉದ್ದೇಶ. ಆಸಕ್ತಿ ಇದ್ದವನು ಇಬ್ಬರೇ ಕೂತರು ಹೇಳ್ತೇನೆ ನಾನು. ಆಸಕ್ತಿ ಇದ್ದ 1000 ಜನ ಜಮಾಯಿಸಿ ಏನು ಉಪಯೋಗ ಮಾಡ್ತೀನಿ. ಸೊ ಆಸಕ್ತಿ ಇದ್ದವನು ನೀವು ಇಬ್ಬರು ಇದ್ದರೂ ಹೇಳ್ತೇನೆ, ನೀವೇನೋ ಗಾಬರಿ ಆಗೋದು ಬೇಡ. ನಂಬರ್ 2, ನೀವು ಹೇಳಿದಷ್ಟು ತೊಂದರೆ ಆಗೋದಿಲ್ಲ, ಜನ ಫುಲ್ ಆಗುತ್ತೆ ನೋಡಿ ಅಂದೆ ನಾನು. ಸರಿ, ಮರುದಿವಸ ಸಭೆಗೆ ಹೋದೆ. ದೊಡ್ಡ ಆಡಿಟೋರಿಯಂ, ಅದರ 3/4 ಜನ ಕೂತಿದ್ರು. ಕೊನೆ 1-2-3 ರೋ ಖಾಲಿ ಇತ್ತು. 2ನೇ ದಿವಸ ಅದು ರೋ ಪೂರ ಫುಲ್ ಆಯಿತು. ಪ್ಯಾಸೇಜ್ನಲ್ಲಿ ಕೂತರು ಜನ. 3ನೇ ದಿವಸ ಗೇಟಿನ ಹೊರಗೆ ನಿಂತರು ಜನ. ಇದು ಅವರಿಗೆ ಭಾರಿ ಖುಷಿ. ಯಾರಿದ್ರೆ ಸರಿಗೆ ಆಚಾರ್ಯ ನೀವು ಹೇಳಿದ ಹಾಗೆ ಆಯಿತು ಅಂತ ಹೇಳಿದ್ರೆ ನನಗೆ ಗೊತ್ತಿದೆ, ನಾವು ಜನರಿಗೆ ಹೇಳಬೇಕಾದ ವಿಷಯ ಮುಟ್ಟಿಸ್ತಾ ಇಲ್ಲ. ಅವ್ರಿಗೆ ಗೊತ್ತಿಲ್ಲ ಪಾಪ. ಗೊತ್ತಾದರೆ ಸಂತೋಷ ಪಡ್ತಾರೆ ನಮ್ಮ ಹುಡುಗರು. ಅದು ಕೊನೆಯ ದಿವಸ ಏನು ಹೇಳಿದ್ರು ಗೊತ್ತವರು? ಯಾಕೆ ಭಾಗವತ ಅಂತ ಹೇಳಿದವರು, ನಮಗೆ ಭಾಗವತದಲ್ಲಿ ಇಷ್ಟು ರಿಲೆವೆಂಟ್ ಆದ ವಿಚಾರ ಇವೆ ಅಂತ ಗೊತ್ತಿರಲಿಲ್ಲ, ಬರುವ ವರ್ಷ ಭಾಗವತವನ್ನೇ ಹೇಳ್ರಿ. ಗೊತ್ತಿಲ್ಲ ಜನರಿಗೆ, ಅದೇನೋ ದೊಡ್ಡ ಪುರಾಣ ಅಂತ ತಿಳ್ಕೊಂಡಿದ್ದಾರೆ. ಅದು ಎಷ್ಟು ರಿಲೆವೆಂಟ್ ಆಗಿದೆ ಇವತ್ತೂ ಕೂಡ. ನಾವು ವಿಜ್ಞಾನ ಒಂದು ಸಂಗತಿ ಹೇಳ್ತೇನೆ ನನಗೆ, ಸೃಷ್ಟಿ ಹೇಗೆ ಆಯಿತು, ಆ ಸೃಷ್ಟಿಯ ಎಷ್ಟು ಸ್ಟೆಪ್ಪಿನಲ್ಲಿ ಸೃಷ್ಟಿ ಆಯಿತು, ಸೃಷ್ಟಿಯಾಗಿ ಇಡೀ ಸೃಷ್ಟಿಯಾದ ಪ್ರಪಂಚ ಎಷ್ಟು ಕಾಲ ಇರುತ್ತೆ, ಯಾವಾಗ ನಾಶ ಆಗುತ್ತೆ, ಮ್ಯಾಥಮೆಟಿಕಲ್ ಡಿಸ್ಕ್ರಿಪ್ಷನ್ ಫುಲ್ಲಾಗಿ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಇವತ್ತಿಗೂ ಪೂರ್ತಿಯಾಗಿ ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಸೃಷ್ಟಿಯಾಗಿ ಎಷ್ಟು ನಾಶ, ಹೈಪೋಥೆಟಿಕಲ್ ಆಗಿ ಹೇಳ್ತಾರೆ ಇಂಥ ಕಾಲ ಸೃಷ್ಟಿ. ಅವರು ಕ್ರಮ ಪ್ರಕಾರ ಒಂದು ಯುಗ ಅಂದರೆ ಏನು, 4 ಯುಗಗಳ ಚಕ್ರ ಅಂದರೆ ಏನು, ಅಂಥದ್ದು 100 ಯುಗ ಚಕ್ರ ಅನ್ನೋದು, 1000 ಯುಗಗಳು ತಿಳಿದಾಗ ಒಂದು ಬ್ರಹ್ಮನ ದಿನ, ಅಂಥದ್ದು ಒಂದು ಭೂಮಿಯ ಆಯುಸ್ಸು. ಅಂದರೆ ಬ್ರಹ್ಮನ ದಿನ 864 ಕೋಟಿ ವರ್ಷಗಳು ಈ ಯೂನಿವರ್ಸಿನ ಆಯುಸ್ಸು. ಆಮೇಲೆ ಡಿಸ್ಟ್ರಾಯ್ ಆಗುತ್ತೆ, ಮತ್ತು ಪುನಃ ಸೃಷ್ಟಿ ಆಗುತ್ತೆ. ಅದು ಹಗಲು 432 ಕೋಟಿ, 432 ಕೋಟಿ ಹಗಲು, 432 ಕೋಟಿ ರಾತ್ರಿ, ವರ್ಷ ನಮ್ಮ 432 ಕೋಟಿ. ಯಾಕೆಂದರೆ ನಮ್ಮ 1,00,000 ವರ್ಷ ಅಂದರೆ ಚತುರ್ಮುಖನ 1 ಸೆಕೆಂಡು. ದಟ್ ಈಸ್ ಥಿಯರಿ ಆಫ್ ರಿಲೇಟಿವಿಟಿ. ಐನ್ಸ್ಟೈನ್ನ ಥಿಯರಿ ಆಫ್ ರಿಲೇಟಿವಿಟಿ ಹಾಗೆ ವೇದಾಂತದ ಒಂದು ಥಿಯರಿ ಆಫ್ ರಿಲೇಟಿವಿಟಿ ಇದೆ. ಅದರಲ್ಲಿ ಕಾಲ ಅನ್ನೋದು ರಿಲೇಟಿವ್. ನಮ್ಮಲ್ಲಿ ಈ ಡಾಕ್ಟರ್ಗಳ ಜೋಕು ಒಂದು ಉಂಟು. ಏನು ಅಂದರೆ, ನೀವು ಔಷಧ ತೆಗೆದುಕೊಳ್ಳದೇ ಇದ್ದರೆ ನೆಗಡಿ ಗುಣ ಆಗಲಿಕ್ಕೆ 7 ದಿವಸ ಹಿಡಿಯುತ್ತೆ, ಔಷಧ ತಗೊಂಡ್ರೆ 1 ವಾರದಲ್ಲಿ ಗುಣ ಆಗುತ್ತೆ. ಥಿಯರಿ ನಿಮಗೆ ಔಷಧ ತೆಗೆದುಕೊಳ್ಳದೇ ಇದ್ದರೆ ಇಷ್ಟು ಸಮಯ ತಗೊಂಡ್ರೆ 1 ವಾರ. ಕೆಲವರು ಅತ್ತೆಯಂದಿರು ಹೇಳೋದುಂಟು, ನನ್ನ ಮಗಳು ಎಲ್ಲೋ 2-3 ದಿವಸಕ್ಕೊಮ್ಮೆ ಅಭ್ಯಂಗ ಮಾಡೋದು ದೊಡ್ಡದು, ನನ್ನ ಸೊಸೆ ಪ್ರತಿ ವಾರ ಅಭ್ಯಂಗ ಮಾಡ್ತಾಳೆ. ಅವರಿಗೆ ಪ್ರತಿ ವಾರ. ಇದೆಲ್ಲ ಏನು ಅಂದರೆ, ಕಾಲ ಅನ್ನೋದು ನಮಗೆ ಇಂಟ್ರೆಸ್ಟ್ ಇದ್ದಾಗ ಸಣ್ಣದಾಗುತ್ತೆ, ಇಲಾಸ್ಟಿಕ್. ಅದು ನಮಗೆ ಬೋರ್ ಆದಾಗ ಉದ್ದ ಆಗುತ್ತೆ.
ಒಳ್ಳೆ ಉಪನ್ಯಾಸ ಕೇಳಿದರೆ ಅರೆ ಮುಗಿದೋಯ್ತಾ 1 ಗಂಟೆ 5 ನಿಮಿಷ ಆಯಿತು ಅಂತ ಅನಿಸ್ತೇವೆ. ಅಲ್ಲಿ ಯಾರಾದರೂ ಬಂದು ಕೊರೀಲಿಕ್ಕೆ ಶುರು ಮಾಡಿದರೆ ಎಷ್ಟು ಹೊತ್ತಿ 5 ನಿಮಿಷ ವಾಚ್ ಮಾಡ್ತೀವಿ, ಇದು ಯಾಕಪ್ಪ ಮುಗಿಸೋಲ್ಲ ಅಂತ ಕೊರೀಲಿಕ್ಕೆ. ಹಾಗಾಗಿ ಟೈಮ್ ಇಸ್ ರಿಲೇಟಿವ್, ಅದಕ್ಕೊಂದು ಸ್ಥಿರವಾದಂಥ ವ್ಯವಸ್ಥೆ ಇಲ್ಲ. 432 ಕೋಟಿ ವರ್ಷ ಇದರ ಆಯುಸ್ಸು, ಆಮೇಲೆ ನಾಶವಾಗುತ್ತೆ. ಮತ್ತೆ ಪುನಃ ಭೂಮಿ ಕ್ರಿಯೇಟ್ ಆಗಬೇಕಾದ್ರೆ ಮತ್ತೆ ಇಟ್ ಟೇಕ್ಸ್ 432 crores of years. 432 ಕೋಟಿ ವರ್ಷ. ಆಮೇಲೆ 432 ಕೋಟಿ ವರ್ಷ ಆದ್ಮೇಲೆ ಠಣ್ಣ ಅಂತ ಭೂಮಿ ಸೃಷ್ಟಿ ಆಗೋದಿಲ್ಲ. ಮತ್ತೆ 8ನೇ ಒಂದು ಅಂಶ ಅಂದರೆ 432 ಅಂದರೆ 54 ಕೋಟಿ, ಅದರ 8ನೇ ಒಂದು ಅಂಶ ಅಂದರೆ ಒಂದು ದಿನದ 8ನೇ ಒಂದು ಅಂಶ ಅಂದರೆ 1.5 ಗಂಟೆ. ನಾವು ನೋಡಿ ಹಿಂದೆ 6 ಗಂಟೆಗೆ ಸೂರ್ಯೋದಯ ಆದರೆ 4:15 ಹೇಳ್ತೇವೆ ಅಂದರೆ ಹೇಳ್ತಿದ್ರು. ಈಗ ಹುಡುಗರು ಸೂರ್ಯೋದಯ 2 ಗಂಟೆ ಬೇರೆ ಹೇಳ್ತಾರೆ, ಅದು ಬೇರೆ ವಿಷಯ. ಅಲ್ಲಿ 4:15 ಎದ್ದು 1.5 ಗಂಟೆ ವರ್ಕಿಂಗ್ ಅವರ್ಸು, ಅಲ್ಲಿಂದ ಬೆಳಗಾತ 6:30 ಆಗುವಾಗ ಸ್ನಾನ ಗಿನ ಎಲ್ಲ ಮುಗಿದು ಹೋಗ್ತಿತ್ತು. ಹಾಗೆ ಭಗವಂತನು ಹಾಗೆ 1.5 ಗಂಟೆ ಮೊದಲು ಸೃಷ್ಟಿ 54 ಕೋಟಿ ಆಗುತ್ತೆ. ಅಲ್ಲ ಹೌದು 52 ಕೋಟಿ ಆಗುತ್ತೆ. 54 ಕೋಟಿ ವರ್ಷ ಮೊದಲು 432 ಕೋಟಿ ವರ್ಷದಲ್ಲಿ 54 ಕೋಟಿ ವರ್ಷ ಮೊದಲು ಸೃಷ್ಟಿ ಪ್ರಾರಂಭವಾಗುತ್ತೆ. ಹಂತ ಹಂತವಾಗಿ ಅವರದ್ದು ಇವಲ್ಯೂಷನ್ ಥಿಯರಿ ಇದೆ. ಮೊದಲು ಜಲಚರಗಳು ಸೃಷ್ಟಿಯಾದವು, ಅದರ ನಂತರ ಅಂದರೆ ಜಲಚರಗಳು ಅಂದರೆ ಅಮೀಬಾಗಳು, ಅದರ ನಂತರ ಸರೀಸೃಪಗಳಾದ ಮೇಲೆ 4 ಕಾಲಿನ ಪ್ರಾಣಿಗಳು, ಅದು ನೀರಿನಲ್ಲಿ ಓಡಾಡುವ 4 ಕಾಲಿನ ಪ್ರಾಣಿ ಕೂರ್ಮ ಮುಂತಾದ, ಅದರಿಂದ ನೀರು ನೆಲ ಎರಡಲ್ಲಿ ಬರೋದು 4 ಕಾಲಿನ ಪ್ರಾಣಿಗಳಲ್ಲಿ 1 ಗೊರಸಿನ ಪ್ರಾಣಿ, ಅದರ ನಂತರ ಇವಲ್ಯೂಷನ್ ಆದ 2 ಗೊರಸಿನ ಪ್ರಾಣಿ, ಅದರ ನಂತರ 5 ಉಗುರಿನ ಪ್ರಾಣಿ, ಅದಾದ ಮೇಲೆ 2 ಕಾಲಿನ ಪ್ರಾಣಿ, ಅದರಲ್ಲಿ ಮತ್ತೆ ಬಾಲ ಇರುವ 2 ಕಾಲಿನ ಪ್ರಾಣಿ, ಬಾಲ ಇಲ್ಲದೆ 2 ಕಾಲಿನ ಪ್ರಾಣಿ. ಹೀಗೆ ಇವಲ್ಯೂಷನ್ನು ಬೆಳೆದು. ಆದರೆ ಡಾರ್ವಿನ್ ಹೇಳಿದ ಹಾಗೆ ಕೋತಿಯೇ ಮನುಷ್ಯ ಆದದ್ದಲ್ಲ. ಅದು ನೋಡುವಾಗ ಹೌದಾ ಅಂತ ಕಾಣುತ್ತೆ, ಕೆಲವರನ್ನು ನೋಡುವಾಗ ಕೋತಿಯೇ ಮನುಷ್ಯ ಆದದ್ದೇನೋ ಅಂತ ಕಾಣುತ್ತೆ. ಇಟ್ ಇಸ್ ನಾಟ್ ನೋ, ಕೋತಿಯೇ ಮನುಷ್ಯ ಆದದ್ದಲ್ಲ. ಅದು ಒಂದು ತಮಾಷೆ ನೋಡಿ, ರಾಮಾಯಣದಲ್ಲಿ ಕೋತಿಗಳು ಮಾತಾಡ್ತಿದ್ದವು. ಅಯ್ಯೋ ಅದೆಲ್ಲ ಅಡಗುಲಜ್ಜಿ ಕಥೆ, ಅದನ್ನು ಹೇಗೆ ನಂಬೋದು ಅಂತ ನೀವು ಹೇಳ್ತೀರಿ. ಆದರೆ ಒಬ್ಬ ಸೈಂಟಿಸ್ಟು ಹಿಮಾಲಯದಲ್ಲಿ ಒಂದು ತಲೆಬುರುಡೆ ಸಿಕ್ಕಿತ್ತು ಅವನಿಗೆ. ಅವನು ಸುಮಾರು 1.5 ಮಿಲಿಯನ್ ವರ್ಷ ಹಿಂದಿನದ್ದು, 1.5 ಮಿಲಿಯನ್ 13 ಮಿಲಿಯನ್ ನೆನಪಿನ, ಅಂದರೆ ಅದು ರಾಮಾಯಣದ ಕಾಲಕ್ಕೆ ಟ್ಯಾಲಿ ಆಗುತ್ತೆ. ಆ ತಲೆಬುರುಡೆ ಅಷ್ಟು ಪ್ರಾಚೀನ ರಾಮಾಯಣ ಕಾಲದ್ದು ಅಂತ. ಅದಕ್ಕೆ ಅವನಿಗೆ ಮತ್ತೆ ಅದು ಹೇಗಿತ್ತು ಅಂದರೆ ಅದು ಮನುಷ್ಯನ ತಲೆಬುರುಡೆ, ಬಟ್ ಕೋತಿ ಹಾಗೆ ಮುಖ ಮುಂದಿತ್ತು. ಅಂದರೆ ಕೋತಿಯಂತೆ ಇರುವ ಮಾತನಾಡುವ ಪ್ರಾಣಿಯ ತಲೆಬುರುಡೆ. ಹಾಗಾದರೆ ಮಾತನಾಡದ ಕೋತಿಗಳು ಮತ್ತು ಮಾತನಾಡುವ ಕೋತಿಗಳ ಮಧ್ಯೆ ಒಂದು ಸ್ಪೆಸಿ ಇತ್ತು ಅಂತಾಯ್ತಲ್ಲ, ಅದೀಗ ನಾಶವಾಗಿ ಹೋಗಿದೆ. ಅವನದು ರಾಮಾಯಣ ಕಾಲದ್ದು. ಆ ತಲೆಬುರುಡೆ ಸಿಕ್ಕಿದ್ದು ಇತ್ತೀಚೆಗೆ. ಮತ್ತು ಅವನು ಏನು ಹೆಸರಿಟ್ಟ ಗೊತ್ತಾ ಅದಕ್ಕೆ ಅವನ ಸೈಂಟಿಫಿಕ್ ನೇಮ್ ರಾಮಾಪಿಥಿಕಸ್. ಪಿಥಿಕಸ್ ಅಂದರೆ ಮನುಷ್ಯನಂತೆ ಮಾತಾಡಬಲ್ಲ ಕೋತಿಯ ಮುಖದ. ಅದಕ್ಕೆ ರಾಮಾಯಣ ಕಾಲದ್ದು ಅಂತಲ್ಲ, ಅವನು ಇಂಡಿಯಾದೊಳಗೆ ರಾಮಾಪಿಥಿಕಸ್ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೆ ಸೈಂಟಿಫಿಕ್ ನೇಮ್ ಈಸ್ ರಾಮಾಪಿಥಿಕಸ್. ಅಂದರೆ ನಾವು ಹೀಗೆಲ್ಲ ಪ್ರಾಚೀನ ಅಂಶಗಳನ್ನು ಶೋಧನೆ ಮಾಡ್ತಾ ಹೋದರೆ ನಾವು ಯಾವುದನ್ನು ಇಂಪಾಸಿಬಲ್ ಅಂತ ಹೇಳ್ತೇವೆ, ಅದು ಪಾಸಿಬಲ್ ಆಗಿರುವ ಸಾಧ್ಯತೆ ಇದೆ ಅನ್ನಿಸುತ್ತೆ. ಯಾಕೆ ಹೇಳ್ತಾರೆ, ಈಗಲೇ 100 ವರ್ಷದ ಹಿಂದೆ ವಿಮಾನ ಹಾರಾಡ್ತಾ ಇದ್ರೆ ಇಂಪಾಸಿಬಲ್. ನಮ್ಮ ಕಣ್ಮುಂದೆ ಎಷ್ಟು ಫಾಸ್ಟಾಗಿ ವಿಜ್ಞಾನ ಬೆಳೆದು ಹಿಂದೆ ನಾವು ನಂಬದೇ ಇದ್ದದ್ದನ್ನೆಲ್ಲ ನಂಬುವ ಹಾಗೆ ಮಾಡ್ತಾ ಇದ್ದೀವಿ. ಹಾಗೆ ಈ ಸೃಷ್ಟಿಯ ಬಗ್ಗೆ 9 ಹಂತದಲ್ಲಿ ಸೃಷ್ಟಿಯಾಗಿ 432 ಕೋಟಿ ವರ್ಷ ಆದಾಗ ಪೂರ್ತಿ ಸೃಷ್ಟಿ ಮುಗಿದು ಸ್ಥಿತಿಕಾಲ ಪ್ರಾರಂಭ ಆಯಿತು. ಸೃಷ್ಟಿಕಾಲದಲ್ಲಿ ಬರೀ ಸೃಷ್ಟಿ, ಪ್ರಳಯ ಕಾಲದಲ್ಲಿ ಬರೀ ನಾಶ. ಸ್ಥಿತಿಕಾಲ ಅಂದರೆ ಹುಟ್ಟುವುದು ಸಾಯುವುದು ಅಷ್ಟೇ. ಸ್ಥಿತಿಯಲ್ಲಿ ಹುಟ್ಟು ಸಾವು 2 ಸೇರಿದರೆ ಅದು ಸ್ಥಿತಿಕಾಲ. ಅದಕ್ಕೆ ಪ್ರತಿಯೊಂದಕ್ಕೆ ಇದು ದೈನಂದಿನ ಕಲ್ಪ. ಇಂಥದ್ದು 100 ವರ್ಷಗಳಾದಾಗ 1 ದಿನ ಇರ್ತಾರೆ. ಈ 1 ದಿನದ ಕಲ್ಪಕ್ಕೆ ನೀವು ಅದಕ್ಕೆ ಅದನ್ನು 30ರಿಂದ ಗುಣಿಸಿದ್ರೆ 1 ತಿಂಗಳಾಯಿತು, ಅದಕ್ಕೆ 12ರಿಂದ ಗುಣಿಸಿದ್ರೆ 1 ವರ್ಷ ಆಯಿತು, ಅದಕ್ಕೆ 100ರಿಂದ ಗುಣಿಸಿದ್ರೆ 100 ವರ್ಷ ಆಯಿತು. 100 ವರ್ಷಕ್ಕೊಮ್ಮೆ ಮಹಾಪ್ರಳಯ, ಇಡೀ ಯೂನಿವರ್ಸ್ ನಾಶ ಆಯಿತು. ಇದೀಗ ಭೂಮಿ ಇಡೀ ಯೂನಿವರ್ಸು ಎಷ್ಟು ಕಾಲ ಹಿಡಿಯುತ್ತೆ? 31,104,000 ಕೋಟಿ ವರ್ಷಗಳು. ದಿಸ್ ಈಸ್ ದ ಏಜ್ ಅಥವಾ ಅದರ ಸ್ಪ್ಯಾನ್ ಆಫ್ ಲೈಫ್ ಆಫ್ ಎಂಟೈರ್ ಯೂನಿವರ್ಸ್. 31,000 ಇದು ಕಷ್ಟ.
ಕೇಳುವವರಿಗೆ ಎಷ್ಟು ಸೊನ್ನೆ ಹಾಕಬೇಕು? 31,104,000 ಕೋಟಿ ಅಂತ ಎಷ್ಟು ಸೊನ್ನೆ ಹಾಕಬೇಕಪ್ಪ? ನೀವು ಒಂದು ಬರೀರಿ, 31 ಬರೀರಿ, 104 ಬರೀರಿ, ಆಮೇಲೆ 10 ಸೊನ್ನೆ ಹಾಕಿ, ಅವಾಗ ಕರೆಕ್ಟ್ ಆಗುತ್ತೆ. ಅದು ಬ್ರಹ್ಮನ 100 ವರ್ಷ. ಅಂದರೆ ಅದು ಅಷ್ಟಾಗ ಇಡೀ ಬ್ರಹ್ಮಾಂಡ ನಾಶ ಆಗುತ್ತೆ. ಇಷ್ಟು ಕರೆಕ್ಟ್ ಎಕ್ಯುರೇಷನ್ ಯಾವ ಸೈಂಟಿಸ್ಟ್ ಹೇಳಿದ್ದಾರೆ? ಪ್ರಾಚೀನ ಇಷ್ಟು ಪರ್ಫೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಅಂದರೆ ಹೈಪೋಥೆಟಿಕಲ್ ಅಲ್ಲ, ಎಕ್ಯುರೇಟ್ ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕಲ್ ಕನ್ಕ್ಲೂಷನ್ ಎಲ್ಲ ಹೇಳಿಟ್ಟಿದ್ದಾರೆ. ಅಂದರೆ ಇಂಥ ಪ್ರಾಚೀನ ಗ್ರಂಥವನ್ನು ಓದಿದ್ದರೆ ನಾವು ಮಾಡರ್ನ್ ಸೈನ್ಸ್ ಓದಾಗ ಅದು ಪೂರಕ ಆಗ್ತಿತ್ತು, ಹೆಲ್ಪಿಂಗ್ ಆಗ್ತಿತ್ತು, ನಮ್ಗೆ ತುಂಬ ಸಹಾಯ ಆಗ್ತಿತ್ತು. ಪ್ರಾಚೀನರ ಏನ್ಷಂಟ್ ವಿಸ್ಡಮ್ ಆಫ್ ದಿ ಏನ್ಷಂಟ್ಸ್ ಅಂತ ಒಂದು ಪುಸ್ತಕ ಇದೆ. ಅದನ್ನು ಬರೆದವನು ಯಾರು ಗೊತ್ತಾ? ಅವನ ಹೆಸರು ಲೊಪ್ಸ್ಯಾಂಗ್ ರಾಂಪಾ ಟ್ಯೂಸ್ಡೇ ಅಂತ. ಅವನು ಮಂಗಳವಾರ ದಿವಸ ಹುಟ್ಟಿದ್ದಂತೆ, ಅದಕ್ಕೆ ಅವ್ರಿಗೆ ಹಾಗೆ ಹೆಸರು ಲೊಪ್ಸ್ಯಾಂಗ್ ರಾಂಪಾ. ಈಸ್ ಎ ಟಿಬೆಟನ್. ಸೊ ಲೊಪ್ಸ್ಯಾಂಗ್ ರಾಂಪಾ ಟ್ಯೂಸ್ಡೇ ಅಂತ. ಅವನು ಅದ್ಭುತ ಪುಸ್ತಕ ಅದು ವಿಸ್ಡಮ್ ಆಫ್ ದಿ ಏನ್ಷಂಟ್ಸ್ ಅಂತ. ಪ್ರಾಚೀನರ ವಿಜ್ಞಾನ ಎಷ್ಟು ಅದ್ಭುತವಾಗಿತ್ತು, ಏನನ್ನು ಕಂಡುಕೊಂಡಿದ್ದು ಅದನ್ನೆಲ್ಲ ಬರೀತಾನೆ. ಹಾಗೆ ಪ್ರಾಚೀನರ ಗ್ರಂಥಗಳನ್ನ ಇದು ಇನ್ನೊಂದು ತಮಾಷೆ ಏನು ಅಂದರೆ, ಅದರ ನಂತರ ಇನ್ನೊಂದು ವಿಜ್ಞಾನಿ ಬಗ್ಗೆ ತಮಗೆ ನಾನು ಸುಮ್ಮನೆ ವಿನಂತಿಸಿಕೊಳ್ತಾ ಇದ್ದೇನೆ. ನೀವೆಲ್ಲ ಅದನ್ನು ನೋಡಿರಬಹುದಾದ್ದು, ಅದನ್ನು ಹೊಸ ಸಂಗತಿ ಉಂಟಲ್ಲ. ರಷ್ಯನ್ ಸೈಂಟಿಸ್ಟ್ ಒಬ್ಬಿದ್ದ ಐನ್ಸ್ಟೈನ್ ಕಾಲದಲ್ಲಿ, ಅವನ ಹೆಸರು ವೆಲಿಕೋವ್ಸ್ಕಿ. ಅವನು ಕಾಲಿಷನ್ ಆಫ್ ದ ವರ್ಲ್ಡ್ಸ್ ಅಂತ ಒಂದು ಪುಸ್ತಕ ಬರೆದ, ವಿಜ್ಞಾನ, ಬಹಳ ಅದ್ಭುತವಾದ ಪುಸ್ತಕ. ಹೇಗೆ ಪ್ರಪಂಚಗಳು ಕೊಲೈಡ್ ಆಗಿ ನಾಶ ಆದವಂತ, ಕಾಲಿಷನ್ ಆಫ್ ದ ವರ್ಲ್ಡ್ಸ್ ಅಂತ, ಪ್ರಪಂಚದ ಪ್ರಳಯದ ಕಥೆ. ಅದರಲ್ಲಿ ಅವನು ಒಂದು ಮಾತು ಹೇಳ್ತಾನೆ ಪ್ರಾರಂಭದಲ್ಲಿ, ಈ ಭೂಮಿಯಲ್ಲಿ ಸಮುದ್ರದ ನೀರು ಉಪ್ಪುಯಾಗಿದೆ. ಅವನು ನೋಡಿದ್ರೆ ನಾವು ಸೈನ್ಸ್ ಓದಿದವರು ಎಲ್ಲ ಗೊತ್ತಿದೆ ಅಂತ ತಿಳ್ಕೊಳ್ತೇವೆ, ಅಲ್ಲಪ್ಪ ಅಷ್ಟು ಬ್ರಹ್ಮಾಂಡ ಸಮುದ್ರದ ನೀರು ಉಪ್ಪುಯಾಗಿದೆ ಅಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ಯಾರು ಉಪ್ಪು ಹಾಕಿದ್ದು? ಅಷ್ಟು ಬರೀ ಸಿಹಿ ನೀರು ಇರಬೇಕಿದೆ, ಯಾಕೆಂದರೆ ಮಳೆ ನೀರು ಸಿಹಿ. ಆ ಸಮುದ್ರದ ಹತ್ತಿರ ಬಾವಿ ತೋಡಿದ್ರೆ ಸಿಹಿ ನೀರು ಹೇಗೆ ಬರುತ್ತೆ ಗೊತ್ತಿಲ್ಲ. ನಾವು ಇದನ್ನು ಟೆಸ್ಟ್ ಮಾಡ್ತೀವಿ. ಮಲ್ಪೆಯಲ್ಲಿ, ಉಡುಪಿ ಹತ್ತಿರ ಮಲ್ಪೆ ಸೀಶೋರ್ ಇದೆ. ಆ ಮಲ್ಪೆಯಲ್ಲಿ 5 ಮೈಲ್ ಆಚೆ ಹೋದರೆ ಒಂದು ತೊನ್ಸೆಬಾರ್ ಅಂತ ಒಂದು ಐಲ್ಯಾಂಡ್ ಇದೆ. ಸಮುದ್ರದ ಮಧ್ಯದಲ್ಲಿ ಒಂದು ಸಣ್ಣ ಐಲ್ಯಾಂಡು, ಅದರಲ್ಲಿ ಸಿಹಿ ನೀರಿನ ಬಾವಿ ಇದೆ. ಅಲ್ಲ, ಸುತ್ತ ಉಪ್ಪು ನೀರಿನ ಅಗಾಧವಾದ ಸಮುದ್ರ, ಮಧ್ಯದಲ್ಲಿ ಸಿಹಿ ನೀರಿನ ಬಾವಿ. ಎಲ್ಲಿಂದ ಬಂತು ಈ ಸಿಹಿ ನೀರು? ಅದು ಹೋಗಲಿ, ಅಷ್ಟು ಸಿಹಿ ನೀರು, ಸುತ್ತ ಸಿಹಿ ನೀರು, ಮಧ್ಯದಲ್ಲಿ ಕಡಲಲ್ಲಿ ಉಪ್ಪು ನೀರು. ಅವನು ಹೇಳ್ತಾನೆ, ಇದು ನಮಗೆ ಇನ್ನೂ ಗೊತ್ತಿಲ್ಲ ಯಾಕೆ ಕಡಲ ನೀರು ಉಪ್ಪಾಗಿದೆ. ನಾವು ನಿಂತ ನೆಲದಲ್ಲಿ 150 ಅಡಿ ಕೆಳಗೆ ಏನಿದೆ ನಮಗೆ ಗೊತ್ತಿಲ್ಲ, ಅದು ನಮಗೆಲ್ಲ ಗೊತ್ತಿದೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ. ಅಲ್ಲಿಂದ ಹೀಗೆ ಮುಂದೆ ಹೋದರೆ ಅವನೊಂದು ವಿಷಯ ಹೇಳ್ತಾನೆ. ಏನು ಅಂದರೆ, ವೆಲಿಕೋವ್ಸ್ಕಿ ಭಾಗವತದಲ್ಲಿ ಒಂದು ಕಥೆ ಇದೆ, ನಿಮ್ಗೆ ಗೊತ್ತಿದೆ. ಏನು ಅಂದರೆ ವರಾಹ ಅವತಾರದ ಕಥೆ. ಭೂಮಿ ಕಕ್ಷೆಯಿಂದ ಕಳಚಿಕೊಂಡಿತು, ಅದನ್ನು ವರಾಹ ಕಕ್ಷೆಯಲ್ಲಿಟ್ಟ ಅನ್ನೋ ಕಥೆ. ಕಕ್ಷೆಯಿಂದ ಕಳಚಿಕೊಂಡಿತ್ತು ಅನ್ನೋದನ್ನು ಬಹಳ ಜನ ಗೊತ್ತಿಲ್ಲ. ಯಾಕೆಂದರೆ ಮಕ್ಕಳಿರುವಾಗ ಅಜ್ಜಿಯಲ್ಲಿರು ಮಲಗಿಸುವಾಗ ಆ ಕಥೆ ಹೇಳ್ತಿದ್ರು. ಅವರಿಗೆ ಕಕ್ಷೆಯಿಂದ ಕಳಚಿತ್ತು ಮಕ್ಕಳಿಗೆ ಅರ್ಥ ಆಗೋಲ್ಲ. ಅದಕ್ಕೋಸ್ಕರ ಅವ್ರು ಏನು ಹೇಳಿದರು, ಹಿರಣ್ಯಾಕ್ಷ ಭೂಮಿಯನ್ನು ಚಾಪೆ, ಯಾಕೆಂದ್ರೆ ಚಾಪೆಯಲ್ಲಿ ಮಲಗಿರ್ತಾರೆ ಮಕ್ಕಳು, ಅವ್ರಿಗೆ ಪಕ್ಕ ಅರ್ಥ ಆಗುತ್ತೆ. ಚಾಪೆ ಹಾಗೆ ಮಡಚಿ ಬಗಲಲ್ಲಿ ಇಟ್ಕೊಂಡು ಹೋದ, ಖುಷಿ ಆಯಿತು ಮಕ್ಕಳಿಗೆ. ಬಟ್ ಅದು ಅರ್ಥ ಅಲ್ಲ ಪುರಾಣದಲ್ಲಿ. ಆಕೃಷ್ಟಿ ಶಕ್ತಿ ನರಸಿಂಹ ಪುರಾಣದಲ್ಲಿ ಸ್ಪಷ್ಟವಾಗಿದೆ, ಹಿರಣ್ಯಾಕ್ಷ ಭೂಮಿಯ ಆಕರ್ಷಣ ಶಕ್ತಿಯನ್ನು ಕಳಚಿದ, ಅದು ಕುಸಿದು ಬಿತ್ತು ಅಂತ. ಸೊ ಆ ವಿಷಯ ಹಿಂದೆ ಗೊತ್ತಿತ್ತು. ಈ ಆಕರ್ಷಣ ಶಕ್ತಿ, ಗ್ರಾವಿಟೇಷನ್ ಅನ್ನೋದು ನ್ಯೂಟನ್ ಕಂಡು ಹಿಡಿದದ್ದಲ್ಲ, ಇತ್ತು. ಅದು ಮತ್ತೆ ನ್ಯೂಟನ್ಗೆ ಗೊತ್ತಾಯಿತು ಅಷ್ಟೇ, ಅವರು ಕಂಡು ಹಿಡಿದ. ನ್ಯೂಟನ್ ಆ ಗ್ರಾವಿಟೇಷನ್ ಇತ್ತು ಅನ್ನೋದನ್ನು ನಮ್ಮ ಆರ್ಯಭಟ ಆಕೃಷ್ಟಿ ಶಕ್ತಿಶ್ಚ ಮಹಿ, ಭೂಮಿ ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಂತ ಹೇಳಿದ. ಸರಿ, ಅದನ್ನು ನರಸಿಂಹ ಪುರಾಣ ಹೇಳುತ್ತೆ, ಆಕರ್ಷಣ ಶಕ್ತಿಯಿಂದಾಗಿ ಆಕರ್ಷಣ ಶಕ್ತಿಯನ್ನು ಕಳಚಿದ ಹಿರಣ್ಯಾಕ್ಷ ಭೂಮಿ ಕುಸಿಯಿತು ಕಕ್ಷೆಯಿಂದ. ಆಗ ವರಾಹ ಬಂದು ಕಕ್ಷೆಯಲ್ಲಿ ಕೂಡಿಸಿದ. ಮತ್ತು ತಮಾಷೆ ಅಂದರೆ ಇಂಥ 2 ಬಾರಿ ಭೂಮಿ ಕಳಚಿತ್ತು, 2 ಬಾರಿ ವರಾಹ ಕಕ್ಷೆಯಿಂದ ಇಟ್ಟಿದ್ದ ಅನ್ನೋದು ಭಾಗವತ ಪುರಾಣದಲ್ಲಿ ಇದೆ. ಭಾಗವತ ಪುರಾಣ ಸ್ಪಷ್ಟ ಇಲ್ಲ, ಆಚಾರ್ಯ ಮಧ್ವರು ಹೇಳಿದ್ದಾರೆ, ಅದು 2 ಬಾರಿ ಭೂಮಿ ಕಳಚಿತ್ತು, 2 ಬಾರಿ ವರಾಹ ರೂಪದಿಂದ ಕಕ್ಷೆಯಲ್ಲಿಟ್ಟ. ಇದು ಮಧ್ವಾಚಾರ್ಯ ಮಾತ್ರ ಹೇಳಿದ್ರು, ವ್ಯಾಖ್ಯಾನದಲ್ಲಿ ಸ್ಪಷ್ಟವಾಗಿಲ್ಲ. ಈ ವೆಲಿಕೋವ್ಸ್ಕಿ ಹೇಳ್ತಾರೆ ಸೇಮ್ ಥಿಂಗ್, 2 ಬಾರಿ ಭೂಮಿ ಕಳಚಿತ್ತು. ವೈಜ್ಞಾನಿಕವಾಗಿ ಇದು ಸಿದ್ಧವಾಗಿದೆ, ಆದರೆ ಯಾಕೆ ಕಳಚಿತ್ತು ಅಂತ ನಮಗೆ ಗೊತ್ತಿಲ್ಲ. ಅದು ಹಿರಣ್ಯಾಕ್ಷನ ಪರಿಚಯ ನಮಗಿಲ್ಲ, ಅದು ಕಳಚಿತ್ತು ಯಾಕೆ ಗೊತ್ತಿಲ್ಲ. ಮತ್ತು ಯಾಕೆ ಅಲ್ಲೇ ಕಕ್ಷೆಗೆ ಕೂತಿತ್ತು ಅದು ಗೊತ್ತಿಲ್ಲ, ಅದನ್ನ ವರಾಹನದ್ದು ಪರಿಚಯ ನಮಗಿಲ್ಲ. ಆದರೆ ಕಳಚಿದ್ದು ಗೊತ್ತಿದೆ. ಅದು ಯಾಕೆ ಕಳಚಿತ್ತು ಮತ್ತು ಯಾಕೆ ಕೂತಿತ್ತು ಅನ್ನೋದು ಭಾಗವತದಲ್ಲಿ ಇದೆ. ಭಾರತದ ಋಷಿಮುನಿಗಳಿಗೆ ಗೊತ್ತಿತ್ತು ಅಂತ ಬರೀತಾರೆ ವೆಲಿಕೋವ್ಸ್ಕಿ.
ನಮಗೆ ವಿಜ್ಞಾನದಲ್ಲಿ ಗೊತ್ತಿಲ್ಲ. ಅದು ಭಾಗವತದಲ್ಲಿ ಆ ಮಾತಿದೆ. ವೆಲ್ಕೋವ್ಸ್ಕಿ ಇದನ್ನು ಕೋಟ್ ಮಾಡ್ತಾರೆ, ಭಾಗವತದಲ್ಲಿದೆ ಆ್ಯಂಡ್ ಇಟ್ ಈಸ್ ಟ್ರೂ ಅಂತ ಹೇಳ್ತಾರೆ. 2 ಸರ್ತಿ ಭೂಮಿ ಕಳಿಸಿದ್ದು ಹೌದು, ಅದನ್ನು ವೈಜ್ಞಾನಿಕವಾಗಿ ನಾನು ಪ್ರೂವ್ ಮಾಡಬಲ್ಲೆ. ಮತ್ತು ಯಾಕೆ ಕಳಿಸಿತ್ತು ಅನ್ನೋದು ಅದು ಭಾಗವತ ಓದಿ ಅಂತ. ಹಾಗಾದರೆ ವಿಜ್ಞಾನ, ನಾವು ಪುರಾಣ ಮತ್ತು ಇದನ್ನು ಸಮನ್ವಯ ಮಾಡದೇ ಇದ್ದರೆ ನಮಗೆ ವಿಜ್ಞಾನ ಪೂರ ಅರ್ಥ ಆಗೋದೇ ಇಲ್ಲ. ವಿಜ್ಞಾನ ವಾಟ್ ಹ್ಯಾಪನ್ ಅಂತ ಹೇಳುತ್ತೆ, ವೈ ಅಂತ ಹೇಳೋದಿಲ್ಲ. ಯಾಕೆ ಆಯಿತು ಅಂದರೆ ಗೊತ್ತಿಲ್ಲ, ವಿ ಡು ನಾಟ್ ನೋ ವೈ, ವಿ ಡು ನಾಟ್ ನೋ. ಹಾಗಾಗಿ ನೀವು ನಮ್ಮ ಹುಡುಗರು ಪುರಾಣಗಳನ್ನು ಮತ್ತು ಮಾಡರ್ನ್ ವಿಜ್ಞಾನವನ್ನು ಸಮನ್ವಯ ಮಾಡಿದ್ದರೆ ಎಷ್ಟು ಅದ್ಭುತ ಆಗ್ತಿತ್ತು ನೋಡಿ. ಈ ಪಾಕಿಸ್ತಾನದಲ್ಲಿ ಒಬ್ಬ ಸೈಂಟಿಸ್ಟ್ ಇದ್ದಲ್ಲ, ನೊಬೆಲ್ ಪ್ರೈಸ್ ಬಂತು, ಏನೋ ಒಂದು ಅಬ್ದುಲ್ ಕಲಾಂ ಅಂತ ಕಲಾಂ. ಅವನಿಗೆ ನೊಬೆಲ್ ಪ್ರೈಸ್ ಬಂದಾಗ ಅವನು ಭಾರತಕ್ಕೆ ಬಂದ. ಯಾಕೆಂದರೆ ಅವನ ತಂದೆ ತಾಯಿ ಇದ್ದದ್ದು ಡೆಲ್ಲಿಯಲ್ಲಿ ಅವನು ನಮ್ಮ ಹುಟ್ಟೂರು ಅಂತ ಅಲ್ಲಿಗೆ ಬಂದ. ತಮಾಷೆ ಗೊತ್ತಾ ನಿಮಗೆ, ಅಲ್ಲಿ ಒಂದು ಭಾಷಣ ಮಾಡಿದ ಅವನು ಸಂಸ್ಕೃತದಲ್ಲಿ. ಯಾರಿಗೂ ಭಾರತೀಯರಿಗೆ ಅರ್ಥ ಆಗಲಿಲ್ಲ, ಮುಸ್ಲಿಂ ಪಾಕಿಸ್ತಾನಿ ಸಂಸ್ಕೃತದಲ್ಲಿ ಭಾಷಣ ಮಾಡಿದ. ಅದು ಯಾರಿಗೂ ಅರ್ಥ ಆಗಲಿಲ್ಲ. ಹೋಗಲಿ, ಅವನು ಭಾಷಣ ಮಾಡಿದ್ದೇನು ಗೊತ್ತಾ, ನನಗೆ ನೊಬೆಲ್ ಪ್ರೈಸ್ ಬಂತು ವಿಜ್ಞಾನದಲ್ಲಿ, ಅದಕ್ಕೆ ನನಗೆ ಮೂಲ ಸ್ಫೂರ್ತಿ ಯಾವ ಗ್ರಂಥದಿಂದ ಈ ಸಂಶೋಧನೆಗೆ ಸ್ಫೂರ್ತಿ ಸಿಕ್ಕಿತು ಅಂದರೆ ಪುರಾಣಗಳಿಂದ, ವೇದವ್ಯಾಸರ ಪುರಾಣಗಳಿಂದ ಮತ್ತು ವಾದಿರಾಜರ ರುಕ್ಮಿಣೀಶ ವಿಜಯದಿಂದ ಅಂತ ಹೇಳಿದ್ದಾರೆ. ವಾದಿರಾಜ ರುಕ್ಮಿಣೀಶ ಎಲ್ಲರೂ ಓದ್ತಾರೆ, ಯಾರಿಗೂ ವಿಜ್ಞಾನ ಅಂದರೆ ಅದು ನಮ್ಮ ತಲೆಯಲ್ಲಿ ಅಪೂರ್ವ ವಿಷಯದ ಏನೋ ಒಂದು ಶಬ್ದದಿಂದ ಹೊಡೆಯುತ್ತೆ. ಅವನು ಹೇಳಿದ ವಾದಿರಾಜ ರುಕ್ಮಿಣೀಶ ವಿಜಯದಿಂದ ನಾನು ಸ್ಫೂರ್ತಿಗೊಂಡು ಸಂಶೋಧನೆ ಮಾಡಿದೆ ಅಂತ ಹೇಳ್ತಾರೆ. ನನಗೆ ಯಾರೋ ಉಡುಪಿಗೆ ಲೆಟ್ರ್ ಬರೆದರು, ರುಕ್ಮಿಣೀಶ ವಿಜಯದಲ್ಲಿ ವಿಜ್ಞಾನದ ವಿಷಯ ಹೇಳಿದೆ. ಯಾಕೆಂದರೆ ಅವನ ಕಲಂಬಿಗೆ ಹೇಳ್ತಾ ನಾನು ಹೇಳಿದೆ, ವಿಜ್ಞಾನದ ವಿಷಯ ಅದರಲ್ಲಿ ಏನೂ ಇಲ್ಲ, ಅದೇ ಕೃಷ್ಣ ರುಕ್ಮಿಣಿಯರ ವಿವಾಹ ಕಥೆ ಇರೋದು. ಅವನಿಗೆ ಹೊಳೆಯಿತು, ನಿಮಗೆ ಹೊಳೆಯೋಲ್ಲ ಅಷ್ಟೇ. ಯಾರ್ಯಾರಿಗೋ ಒಂದೊಂದು ಅವರವರ ತಕ್ಕಂತೆ ಅದನ್ನು ಹೊಳೆಯುತ್ತೆ. ಒಂದೇ ಟೆಕ್ಸ್ಟು, ಒಂದೇ ಮಾತು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿ ಹೊಳೆಯುತ್ತೆ. ಇವಾಗ ಸಂಜೆ ಆಯಿತು ಅಂತ ಯಾರೋ ಹೇಳಿದರೆ ಅಂಗಡಿ ವ್ಯಾಪಾರಿಗಳಿಗೆ ಬಾಗಿಲು ಮುಚ್ಚಬೇಕು ಅನ್ನೋದು ಹೊಳೆಯುತ್ತೆ. ಹೊಸದಾಗಿ ಮದುವೆ ಆದ ಹುಡುಗನಿಗೆ ಹೆಂಡತಿ ಮನೇಲಿ ಕಾಯ್ತಾ ಇದ್ದಾಳೆ, ಬೇಕು ಮನೆ ಬೇಕು ಅಂದರೆ ಹೊಳೆಯೋದು ಬೇರೆ ಬೇರೆ, ವಿಷಯ ಒಂದೇ, ವಾಕ್ಯ ಒಂದೇ, ಬೇರೆ ಬೇರೆ ಹೊಳಿತಾ ಇರುತ್ತೆ. ನಾವು ಈಗ ತಾನೇ ಉಪನಯನ ಆದ ಹುಡುಗನಿಗೆ ಅಪ್ಪ ಬೈತಾನೆ, ಜಪ ಮಾಡಬೇಕು, ಎಲ್ಲ ಹೊಳಿತಾ ಇರೋದು ಬೇರೆ ಬೇರೆ, ವಿಷಯ ವಾಕ್ಯ ಒಂದೇ, ಅವ್ರಿಗೆ ಆಗೋ ಅರ್ಥ ಬೇರೆ ಬೇರೆ. ಹಾಗೆ ಅದು ಭಾಗವತದಲ್ಲಿದೆ. ಅದರಿಂದ ಭಾಗವತದಿಂದ, ಪುರಾಣಗಳಿಂದ ಮತ್ತು ರುಕ್ಮಿಣೀಶದಿಂದ ಪ್ರಭಾವಿತನಾಗಿ ನಾನು ಸಂಶೋಧನೆ ಮಾಡಿದೆ, ನನಗೆ ನೊಬೆಲ್ ಪ್ರೈಸ್ ಬಂತು ಅಂತ ಹೇಳಿದ. ಇದೆಲ್ಲ ಕಣ್ಣು ತೆರೆಸುವ ಸಂಗತಿಗಳು ಬೇಕಾದಷ್ಟು. ಆ ವೆಲ್ಕೋವ್ಸ್ಕಿ ಆಗಿ ಹೇಳಿದ್ದು ನಾನು. ಆಮೇಲೆ ಇಲ್ಲಿ ಅಮೇರಿಕದಲ್ಲಿ ಫ್ರಿಜಾಬ್ ಕಾಪ್ರಾ ಅಂತ ಒಬ್ಬ ಸೈಂಟಿಸ್ಟ್ ಇದ್ದಾರೆ, ಅಮೇರಿಕನ್. ಅವನು ತಾವ್ ಆಫ್ ಫಿಸಿಕ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಅವನು ಎಲ್ಲೋ ನಾನು ಬಾಲ್ಯದಲ್ಲಿ ಇಂಥವೆಲ್ಲ ಪುಸ್ತಕ ಓದಿ ನೆನಪಿನಂತ ಮತ್ತೆ ಮಾತಾಡ್ತಾ ಇದ್ದೇನೆ. ತಾವ್ ಆಫ್ ಫಿಸಿಕ್ಸ್ನಲ್ಲಿ ಅವನೊಂದು ಸಂಗತಿ ಹೇಳ್ತಾನೆ, ನಮಗೆ ಯಾಕೆ ಸತ್ಯ ಹೊಳೆಯೋಲ್ಲ. ಬ್ಯೂಟಿಫುಲ್. ವಿಜ್ಞಾನಕ್ಕೆ ಎಂದೂ ಸತ್ಯ ಹೊಳೆಯುವುದು ಸಾಧ್ಯ ಇಲ್ಲ ಅಂತಾನೆ. ಯಾಕೆಂದರೆ ಸತ್ಯ ಹೊರಗಿನಿಂದ ಒಳಗೆ ಹೋಗುವುದಲ್ಲ, ಒಳಗಿನಿಂದ ಹೊರಗೆ ಬರಬೇಕು. ಒಳಗಿನಿಂದ ಹೊಳೆಯೋದಂತೆ ಸತ್ಯ. ಇಟ್ ಈಸ್ ಅನ್ ಇಂಟ್ಯೂಷನಲ್ ಫ್ಲ್ಯಾಶ್. ಸತ್ಯ ಕೆನಾಟ್ ಬಿ ರಿವೀಲ್ಡ್ ಥ್ರೂ ಇಂಟೆಲೆಕ್ಚುವಲ್ ಅಪ್ರೋಚ್. ಇಟ್ ಈಸ್ ಅನ್ ಇಂಟ್ಯೂಷನಲ್ ಫ್ಲ್ಯಾಶ್. ಅದು ಇಂಟ್ಯೂಷನ್ ಹಾಗೆ ಅಲ್ಲ. ನ್ಯೂಟನ್ನಿಗೆ ಲ್ಯಾಬೊರೇಟರಿಯಲ್ಲಿ ಕೂತು ಸಂಶೋಧನೆ ಮಾಡಿ 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 ಬೋರ್ ಹೊಡೆದು ಅಯ್ಯೋ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಆ್ಯಪಲ್ ಪಾರ್ಕಿಗೆ ಹೋದ. ಅಲ್ಲಿ ಮಲ್ಕೊಂಡಾಗ ಒಂದು ಆ್ಯಪಲ್ ಬಿತ್ತು, ಹೊಳೆಯಿತು. ಸೊ ಅವನಿಗೆ ಸಂಶೋಧನೆಯಿಂದ ಅವನು ಕಂಡು ಹುಡುಕಿದ್ದಲ್ಲ, ಅವನಿಗೆ ಹೊಳೆದ ಗ್ರಾವಿಟೇಷನ್. ಹಾಗಾಗಿ ಎಲ್ಲ ಸತ್ಯವು ಒಳಗಿನಿಂದ ಹೊಳೆಯಬೇಕು ಹೊರತು ಹೊರಗಿನಿಂದ ಒಳಗೆ ಕಳಿಸಿ ಬರೋದಿಲ್ಲ. ಅದಕ್ಕೆ ಆದ್ದರಿಂದ ಇದು ನಮಗೆ ದೊಡ್ಡ ಸಮಸ್ಯೆ ಏನು ಅಂದರೆ, ನಾವು ಇಂಟೆಲೆಕ್ಚುಯಲಿಸಮನ್ನು ಬೆಳೆಸಿಕೊಳ್ತಾ ಇದ್ದೇವೆ. ವಿ ಆರ್ ಬಿಕಮಿಂಗ್ ಓವರ್ ಇಂಟೆಲೆಕ್ಚುವಲ್ಸ್. ಸೊ ದ್ಯಾಟ್ ನಮ್ಮ ಇಂಟ್ಯೂಷನ್ ಈಸ್ ಬೀಯಿಂಗ್ ವ್ಯಾನಿಶ್ಡ್, ಹೋಗ್ತಾ ಇದೆ. ಆದರೆ ಭಾರತದ ಋಷಿಮುನಿಗಳಿಗೆ ಇಂಟ್ಯೂಷನ್ ಜಾಗೃತವಾಗಿತ್ತು. ಅದರಿಂದ ನಮಗಿಂತ ಹೆಚ್ಚು ಸತ್ಯವನ್ನು ಅವರು ಕಂಡರು. ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ. ನಮಗೆ ಆ್ಯಟಮ್ ನೊಳಗೆ ಸಬ್ ಆ್ಯಟಮ್ಸ್ ಅಂದರೆ ಏನದು? ವೆದರ್ ಇಟ್ ಈಸ್ ಎ ಮ್ಯಾಟರ್ ಆರ್ mere ಎನರ್ಜಿ, ವೆದರ್ ಇಟ್ ಮೂವ್ಸ್, ವಿ ಡು ನಾಟ್ ನೋ. ಡೆಫಿನೆಟ್ ಆಗಿ ಗೊತ್ತಿಲ್ಲ. ಅದಕ್ಕೆ ನಮಗೆ ಈ ವಿಷಯ ಇನ್ನೂ ಗೊತ್ತಿಲ್ಲ, ಆದರೆ ಭಾರತದ ಋಷಿಮುನಿಗಳಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ ಫ್ರಿಜಾಬ್ ಕಾಪ್ರಾ. ಅದಕ್ಕೆ ಅವನು ಉಪನಿಷತ್ನ ಕೋಟ್ ಮಾಡ್ತಾರೆ, ತದೇಜತಿ ತನ್ನೇಜತಿ, ಇಟ್ ಮೂವ್ಸ್ ಆ್ಯಂಡ್ ಇಟ್ ಮೂವ್ಸ್ ನಾಟ್.
ಪ್ರಾಚೀನರು ಈ ಸತ್ಯವನ್ನು ಎಂದೋ ಹೇಳಿದ್ದಾರೆ ಭಾರತದ ಋಷಿಗಳು. ಯಾಕೆಂದರೆ ಅವರಿಗೆ ಇಂಟ್ಯೂಷನ್ ಇತ್ತು, ನಾವು ಇಂಟ್ಯೂಷನನ್ನು ಕಳ್ಕೊಂಡೆವು, ನಾವು ಇಂಟೆಲೆಕ್ಚುವಲ್ ಆದೆವು. ಇಂಟೆಲೆಕ್ಚುವಲ್ ಅಪ್ರೋಚಿನಿಂದ ಸತ್ಯ ತಿಳಿಯೋಲ್ಲ ಅಂತೀವಿ. ಬ್ಯೂಟಿಫುಲ್. ಇದೆಲ್ಲ ವಿಷಯಗಳು ನಾವು ತಿಳ್ಕೊಳ್ಬೇಕಾದ್ರೆ ಬಹಳ ಅದ್ಭುತ. ಪ್ರಾಚೀನ ಋಷಿಗಳಿಗೆ ಇದ್ದದ್ದು ಬರೀ ಇಂಟ್ಯೂಷನ್. ಅವರು ಕೂತು ಕಣ್ಮುಚ್ಚಿ ಚಿಂತನೆ ಮಾಡಿ ಈ ಗ್ರಹಗೋಳಗಳ ಎಲ್ಲ ಚಿತ್ರಣವನ್ನು ಮಾಡಿ ಮಹಾಭಾರತದಲ್ಲಿ ಯಾವಾಗ ಗ್ರಹಣ ಆಗುತ್ತೆ ಇದೆಲ್ಲ 5,000 ವರ್ಷದ ಹಿಂದೆ ಅದರ ವಿವರ ಕೊಡ್ತೀನಿ. ಮಹಾಭಾರತ ಯುದ್ಧ ಕಾಲದಲ್ಲಿ 15 ದಿವಸ ಅಲ್ಲ 13 ದಿವಸದ ಅಂತರದಲ್ಲಿ, ಅಂದರೆ ಒಂದು ಅಮಾವಾಸ್ಯೆಗೆ ಒಂದು ಕ್ಷಯ ಪಕ್ಷ ಅಂತ ಹೇಳ್ತಾರೆ, 13 ದಿವಸ 15 ದಿವಸದ ಪಕ್ಷ ಅಲ್ಲ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮಧ್ಯೆ 13 ದಿವಸ ಅಂತರದಲ್ಲಿ ಯುದ್ಧ ಕಾಲದಲ್ಲಿ ಮಧ್ಯದಲ್ಲಿ ಒಂದು ಚಂದ್ರಗ್ರಹಣ ಒಂದು ಸೂರ್ಯಗ್ರಹಣ ಆಯಿತು ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. 13 ಅದು ಮಹಾ ದೊಡ್ಡ ದುರಂತ. ಅದರಿಂದ ಮಹಾಭಾರತದಲ್ಲಿ ಲೋಕಕ್ಷಯ ಆಯಿತು ಅಂತ. ಯಾಕೆಂದರೆ 15 ದಿವಸಕ್ಕೊಮ್ಮೆ ಅಂತರದಲ್ಲಿ 2 ಗ್ರಹಣ ಆಗುತ್ತೆ. 13 ದಿವಸ ಅಂತರದಲ್ಲಿ ಆದದ್ದುಂಟಲ್ಲ, ಅದು ಇಟ್ಸ್ ವೆರಿ ರೇರ್. ಅದರಿಂದಲೇ ಲೋಕನಾಶ ಆಯಿತು ಅಂತ ವೇದವ್ಯಾಸರು ಉಲ್ಲೇಖ ಮಾಡ್ತಾರೆ. ಹಾಗೆ ಅವರು ಯಾವ ಲ್ಯಾಬೊರೇಟರಿ ಇರಲಿಲ್ಲ, ಯಾವ ದೂರದರ್ಶನವೂ ಇರಲಿಲ್ಲ, ಮ್ಯಾಗ್ನಿಫೈಯಿಂಗ್ ಗ್ಲಾಸೂ ಇರಲಿಲ್ಲ. ಅವರು ಸುಮ್ಮನೆ ಕಣ್ಮುಚ್ಚಿ ಕೂತು ಅದರಿಂದ ಒಂದು ಸಂಗತಿ ಗೊತ್ತಾಯಿತು ನಮಗೆ. ಕಣ್ಣು ತೆರೆದು ನೋಡುವುದಕ್ಕಿಂತ ಕಣ್ಣು ಮುಚ್ಚಿ ನೋಡಿದರೆ ಹೆಚ್ಚು ವಿಷಯ ಗೊತ್ತಾಗುತ್ತೆ. ನಾವು ಅದು ಮರ್ತು ಬಿಟ್ಟಿದ್ದೇವೆ. ನನ್ನ ಹತ್ರ ಕೆಲವರು ಹುಡುಗರು ಬಂದು ಕೇಳೋದು, ಅವಕ್ಕೆ ಪರೀಕ್ಷೆ ಹಾಲಿನಲ್ಲಿ ಕೂತ್ಕೊಂಡು ಎಲ್ಲ ಮರ್ತೋದು, ಪುನಃ ರಾತ್ರಿಗಳು ಸಿಗರೇಟ್ ಸೇರ್ತಾ ಕಲಿಯೋದು, ಆಮೇಲೆ ಪರೀಕ್ಷೆ ಹಾಲಿಗೆ ಹೋಗಿ ಮರ್ತೋದು. ಅದಕ್ಕೆ ಅಲ್ಲಿ ನೀವೆಲ್ಲ ಶ್ಲೋಕಗಳನ್ನು ಬಡ ಹೇಳ್ತೀರಲ್ಲ, ನಿಮಗೆ ಹೇಗೆ ನೆನಪು ಉಳಿತದೆ ಅಂತ ಕೇಳಿ ನನ್ನ ಹತ್ರ. ಅದರಿಂದ ನಾನು ಹೇಳಿದೆ, ಮೊದಲು ಕಣ್ಣು ಮುಚ್ಚಿ ಓದಬೇಕು. ನೀವೆಲ್ಲ ಕಣ್ಣು ತೆರೆದು ಓದ್ತೀರಿ, ಅದರಿಂದ ಮರ್ತು ಹೋಗುತ್ತೆ. ಕಣ್ಣು ಮುಚ್ಚಿ ಓದಿ, ಅವಾಗ ನೆನಪು ಉಳಿಯುತ್ತೆ. ದಟ್ ಈಸ್ ಅ ಟೆಕ್ನಿಕ್. ನೀವು ನೆನಪಿಟ್ಟುಕೊಳ್ಬೇಕು ಅಂದರೆ ನಾವು ಹಾಗೆ ಒಂದಲ್ಲ. ಇವಾಗ ನೋಡಿ, ನೀವು ಎಷ್ಟು ಜನ ಕೇಳಿದಿರಿ, ಅದು ಕೇಳ್ತಾ ಇದ್ದೀರಿ, ಆಮೇಲೆ ಉಪನ್ಯಾಸ ಮುಗೀತು, ನೀವು ಮನೆ ಹೋಗ್ತೀರಿ. ಮನೆ ಹೋದ್ಮೇಲೆ ಹೌದಾ ಬನ್ನಂಜಿಯವರು ಎಂತ ಹೇಳಿದ್ರು, ಸ್ವಲ್ಪ ಸುಮಾರು ಹೇಳಿದ್ರು, ತುಂಬ 1.5 ಗಂಟೆ ಕೊರೋದು ಎಂಥದ್ದು ಹೇಳಿದ್ರು ಅನ್ನೋದನ್ನು ರಿಪೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ರಿಪೀಟ್ ಮಾಡಬೇಕಾಗಿದ್ದರೆ ಮನೆಯಲ್ಲಿ ಹೋಗಿ ಕಣ್ಮುಚ್ಚಿ ಕೂತು ನಾವು ಉಪನ್ಯಾಸವನ್ನು ಮತ್ತೆ ರಿಪೀಟ್ ಮಾಡಬೇಕು, ರೀಪ್ಲೈ ಮಾಡಬೇಕು. ನಾವು ಕೇಳಿದ್ದನ್ನು ಮನೆಗೆ ಹೋಗಿ ಕೂತು ಕಣ್ಮುಚ್ಚಿ ರೀಪ್ಲೈ ಮಾಡಿದರೆ ಮರುದಿವಸದನ್ನು ತದ್ವತ್ತಾಗಿ ಇಲ್ಲದೇ ಇದ್ದರೆ ಅದು ರೆಕಾರ್ಡ್ ಮಾಡೋದೇ ಇಲ್ಲ, ಇರೇಸಾಗಿ ಹೋಗುತ್ತೆ. ಕೇಳಿದ್ದು ಇರೇಸಾಗಿ ಹೋಗದೇ ಇರಬೇಕಾಗಿದೆ, ಅದನ್ನು ರಿಪೀಟ್ ಮಾಡಬೇಕು. ಆವೃತ್ತಿ ಅಸಗರದ ಉಪದೇಶ ಅಂತಂದ್ರೆ ವೇದವ್ಯಾಸ. ಹಾಗೆ ಅವನು ಅದು ತಮಾಷೆ ನೋಡಿ, ನಾವು ಆ ಶಕ್ತಿಯನ್ನು ಕಳ್ಕೊಂಡಿದ್ದೇವೆ, ಇಂಟ್ಯೂಷನಲ್ ಪವರನ್ನು. ಬಟ್ ಅನಿಮಲ್ಸ್ ಹ್ಯಾವ್ ಇಟ್. ಒಂದು ಬೆಕ್ಕು ಅದನ್ನು ನೀರಿಗೆ ಹಾಕಿದರೆ ಚಂದ ಮಾಡಿ ಈಜಿ ಆಚೆಗೆ ಹೋಗುತ್ತೆ. ಆನೆ ನೀರಿನಲ್ಲಿ ಈಜುಕೊಂಡು ಯಾವ ಪ್ರಾಣಿಯನ್ನು ಬೇಕಾದ್ರೆ ನೀರಿಗೆ ಹಾಕಿ ಈಜುಕೊಂಡು ಹೋಗುತ್ತೆ. ಒಂದು ಮನುಷ್ಯ ಪ್ರಾಣಿಯನ್ನು ಹಾಕಿ ಮುಳುಗಿ ಹೋಗುತ್ತೆ. ಅದಕ್ಕೆ ಗೋಟು ತೆಂಗಿನಕಾಯಿ ಬೈರಾಸ ಕಟ್ಟಿ, ಗೋಟಿನ ತೆಂಗಿನಕಾಯಿ ಕಟ್ಟಿ 15 ದಿವಸ ರಿಹರ್ಸಲ್ ಮಾಡದೇ ಇದ್ದರೆ ಮುಳುಗೇ ಹೋಗುತ್ತೆ. ಅದು ಏನದು ಇಂಟ್ಯೂಷನ್ ಅಲ್ಲ. ಎಲ್ಲ ಪ್ರಾಣಿಗಳಿಗೆ ಈಜಲಿಕ್ಕೆ ಬರುತ್ತೆ, ಮನುಷ್ಯನಿಗೆ ಯಾಕೆ ಬರೋಲ್ಲ? ಮನುಷ್ಯ ಇಂಟೆಲೆಕ್ಚುವಲ್ ಆದ್ದರಿಂದ ಬರೋಲ್ಲ. ಆ ಪ್ರಾಣಿಗಳು ಇಂಟೆಲೆಕ್ಚುವಲ್ ಅಲ್ಲ, ಅವು ಅದನ್ನ ಇಂಟ್ಯೂಷನ್ ಜಾಗೃತವಾಗಿದೆ. ನಿಮ್ಮ ಮನೆಯ ಬೆಕ್ಕಿಗೆ ಅದು ಮರಿ ಹಾಕಿದಾಗ ಎದೆ ಹಾಲು ಕಮ್ಮಿ ಆದರೆ ಅದು ತೋಟಕ್ಕೆ ಹೋಗಿ ಎದೆ ಹಾಲು ಬರೋದಕ್ಕೆ ಯಾವ ಹುಲ್ಲು ಬೇಕೋ ಅದು ತಿಂದು ಬರುತ್ತೆ. ಅದು ಯಾವ ವೈದ್ಯ ಪಶುಗಳ ಹತ್ರ ಹೋಗಲ್ಲ. ನಮಗೆ ಹಾಲು ಕಮ್ಮಿ ಆದರೆ ಡಾಕ್ಟ್ರೇ ಮಗುವಿಗೆ ಹಾಲಿಲ್ಲ ಏನಾದ್ರು ಮಾಡಿರಿ ಅಂತ ಡಾಕ್ಟ್ರ್ ಹತ್ರ ಹೋಗ್ತೇವೆ. ಕಡೆ ಬಾಟ್ಲ್ ಮಿಲ್ಕು ಗತಿ. ಅವು ಏನಿಲ್ಲ, ಅವು ಇಂಟ್ಯೂಷನ್. ಅದಕ್ಕೆ ಬೇಕಾಗಿರ್ತಕ್ಕಂಥ ಹುಲ್ಲು. ನಿಮಗೆ ನಾಗರಹೊಳೆಯಲ್ಲಿ ಒಂದು ಘಟನೆ ನಾನು ಕಣ್ಣಾರೆ ನೋಡಿದ್ದನ್ನು ಹೇಳಬೇಕು. ನಾಗರಹೊಳೆ ಅದು ರಕ್ಷಿತ ಅರಣ್ಯ, ಪ್ರೊಟೆಕ್ಟೆಡ್. ಅಲ್ಲಿ ಪ್ರಾಣಿಗಳು, ಆನೆಗಳು ಸರಿ, ಅಲ್ಲಿ ನೋಡ್ಲಿಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಆನೆ ಮೇಲೆ ಕೂತಲ್ಲಿ ಕಾಡಿನ ಪ್ರಾಣಿಗಳು. ಅಲ್ಲಿ ಹೋದ ಮೇಲೆ ಒಂದು ವಿಷಯ ಏನಾಯಿತು ಅಂದರೆ, ಎಲ್ಲ ಸಿಮೆಂಟಿನ ಕಟ್ಟಡಗಳಿವೆ, ಖಾಲಿ ಇವೆ. ಅಲ್ಲೊಂದು ಹಾಸ್ಪಿಟಲ್ ಇದೆ, ಅದರಲ್ಲಿ ಒಬ್ಬ ಡಾಕ್ಟ್ರು ನೊಣಜಿ ಹಾಡಿಸ್ತಾ ಕೂತಿತ್ತು. ನಾನು ಕೇಳಿದೆ ಏನು ಕಥೆ. ಆ ಆಫೀಸರ್ ಹೇಳಿದ, ಫಾರೆಸ್ಟ್ ಆಫೀಸರು, ಇದೆಲ್ಲ ಮಲೆಕುಡಿಯರು, ಇಲ್ಲಿ ಕೆಲಸ ಮಾಡೋ ಮಲೆಕುಡಿಯರಿಗೆ ಕಟ್ಟಿಸಿದ ಮನೆ, ಮತ್ತು ಯಾಕಿಲ್ಲ ಅಲ್ಲಿ ಅವರು? ಅಯ್ಯೋ, ಅವರು ಇಲ್ಲಿ ಇರೋಲ್ಲ. ಮತ್ತು ಅವರು ಕಾಡಿನ ಮಧ್ಯದಲ್ಲಿ ಎಲೆ ಮನೆ ಕಟ್ಟಿಕೊಂಡು ಪ್ರಾಣಿಗಳ ಜೊತೆಗೆ ಇರಲಿಕ್ಕೆ ಇಷ್ಟಪಡ್ತಾರೆ, ನೇಚರ್ನ ಜೊತೆಗೆ. ಸೊ ಅವ್ರು ಇಲ್ಲಿ ಕಾಂಕ್ರೀಟ್ ಕಟ್ಟಲು ಇರೋಲ್ಲ. ಅಲ್ಲಿ ಕಾಡಿನ ಮಧ್ಯದಲ್ಲಿ ಒಂದು ಗುಡಿಸಲು ಎಲೆ ಮನೆ ಕಟ್ಟಿಕೊಂಡು ಪರ್ಣಕುಟೀರದಲ್ಲಿ ಕಾಡುಗಳ ಪ್ರಾಣಿಗಳ ಜೊತೆಗೆ ಇರ್ತಾರೆ. ಅವರು ಇಲ್ಲಿ ಬರೋದೇ ಇಲ್ಲ ಅವರು. ಅಲ್ಲ, ಮತ್ತು ಡಾಕ್ಟ್ರ್ ತೋಬರಲ್ಲ ಅವರು. ಮತ್ತು ಅವ್ರು ಹೇಳಿದ್ರು, ಅದಕ್ಕೊಂದು ಕಥೆ ಹೇಳಿದರು. ನಾನು ಹೋಗೋದಕ್ಕಿಂತ ಕೆಲವು ದಿವಸಗಳ ಮುಂಚೆ ಒಬ್ಬ ಮಲೆಕುಡಿಯನನ್ನು ಕರಡಿ ಹಿಡಿಯಿತು.
ಕರಡಿ ಹಿಡಿದು ಅವನ ತಲೆ ಓಡನ್ನು ಪೂರ್ತಿ ಕಿತ್ತು ತೆಗೆದುಬಿಟ್ಟಿತ್ತು. ಚರ್ಮ, ತಲೆ ಓಡಿನ ಚರ್ಮ ಪೂರ ಹೋಗಿದೆ. ಕೂಡಲೇ ಇವನು ಬಂದು ಡಾಕ್ಟರ್ ಬಂದರೆ ಪ್ಲಾಸ್ಟಿಕ್ ಸರ್ಜರಿ ಆಗಬೇಕು, ಇಲ್ಲದೇನೋ ಬದುಕೋಲ್ಲ ಅವರು. ಅದಕ್ಕೆ ಅವ್ರು ಹೇಳಿದ್ರೆ ದಮ್ಮಾಯ, ನಮ್ಮನ್ನು ನಾವು ಅಷ್ಟಕ್ಕೆ ಬಿಡಿ, ನಾವು ನೋಡ್ಕೊತೇವೆ, ನೀವು ಹೋಗಿ, ನಮಗೆ ಡಾಕ್ಟರ್ ಟ್ರೀಟ್ಮೆಂಟ್ ಬೇಡ. ಅವ್ರು ಎಲ್ಲೋ ಹೋದ್ರು, ಒಂದು ಮರದ ಎಲೆ ತಂದರು, ಅದನ್ನು ರಸ ತೆಗೆದ್ರು, ಲೇಪ ಹಾಕಿದರು. ಒಂದು ವಾರದಲ್ಲಿ ನ್ಯಾಚುರಲ್ ಸ್ಕಿನ್ ಒಂದು ಕೂದಲು ಬಂದುಬಿಟ್ಟಿದೆ. ಅವರೇ ಆಫೀಸ್ ನೋಡಿ, ಅವರು ಡಾಕ್ಟರ್ ಅಂತ ಬಂದಿದ್ದರೆ ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಒಂದು ವಿಕೃತವಾದ ತಲೆ ಕಾಣುತ್ತಿತ್ತು. ನ್ಯಾಚುರಲ್ ತಲೆ ಬಂದುಬಿಟ್ಟಿದೆ, ಚರ್ಮ ಬಂದಿದೆ, ಕೂದಲು ಬಂದು ಎಲ್ಲ ನ್ಯಾಚುರಲ್. ಏನಂದರೆ ಅವರು ಅವರಿಗೆ ನೇಚರ್ನ ಪರಿಚಯ ಇದೆ. ಅವರು ಯಾವ ಶಾಲೆಗೆ ಓದಿಲ್ಲ, ಆದರೆ ನೇಚರ್ನ ಜೊತೆಗೆ ಬದುಕಿದ್ದರಿಂದ ನೇಚರ್ನ ಎಲ್ಲ ಗೊತ್ತಿದೆ ಅವರಿಗೆ, ಯಾವ ಸೊಪ್ಪು ತಿಂದರೆ ಏನು. ಹಾಗೆಯೇ ನಾವು ಇವತ್ತು ನೇಚರ್ನಿಂದ ದೂರ ಇದ್ದೇವೆ. ನಮಗೆ ನೋಡಿ, ನಮ್ಮ ಮಕ್ಕಳಿಗೆ ನಿಜ ಅಲ್ಲ, ಇಲ್ಲಿ ಅಮೇರಿಕಾದಲ್ಲಿ ಬೇಕಾಷ್ಟು ಗಿಡಬಳ್ಳಿಗಳಿವೆ. ಇಲ್ಲಿ ಕೆಲವು ಕಡೆ ಮನೆಯಲ್ಲಿ ಪ್ಲಾಸ್ಟಿಕ್ ಬಳ್ಳಿ, ಅಲ್ಲಿ ಪ್ಲಾಸ್ಟಿಕ್ ಫ್ಲವರು, ಯಾಕೆ ನಿಜವಾದ ಬಳ್ಳಿ ನೋಡೇ ಇರೋಲ್ಲ, ಪ್ಲಾಸ್ಟಿಕ್ ಬಳ್ಳಿ, ಅದಕ್ಕೆ ಪ್ಲಾಸ್ಟಿಕ್ ಫ್ಲವರು, ಅದನ್ನು ಮನೆಯಲ್ಲಿ ಇಟ್ಕೊಂಡು ಡೆಕೋರೇಟಿವ್, ಮನೆ ಅಲಂಕಾರ ಅಂತ. ಆಮೇಲೆ ಇನ್ನೊಂದು ತಮಾಷೆ ಉಂಟು, ಅಶ್ವತ್ಥಾಮಾಚಾರ್ ಮಕ್ಕಳಿಗೆ ಇವತ್ತು ಮನೆಯಲ್ಲಿ ದನ ಸಾಕ್ತಿದ್ರು. ಹಿಂದೆ ಆ ದನದ ಹಾಲಿನ ರುಚಿ ಗೊತ್ತಿಲ್ಲ. ಈಗ ಅವರು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಲು ಬರುತ್ತೆ, ಅದು ಅಶ್ವತ್ಥಾಮನ ಹಾಲು. ಅದ್ರ ರುಚಿ ರಸಗಂಧದ್ವಯಂ ನಾಸ್ತಿ. ಅಷ್ಟೇ ಅಲ್ಲ, ಅದನ್ನು ಅಡ್ಡ ವಾಸನೆ ಇರುತ್ತೆ. ಬೆಂಗಳೂರಲ್ಲಿ ನೋಡಿದೆ ನಾನು ಮೊದಲು ಬೆಂಗಳೂರಿಗೆ ಬಂದಾಗ ಅದನ್ನು ಕಾಫಿ ಮಾಡಿಕೊಟ್ರೆ ಮೂಗು ಹಿಡಿದು ಕುಡಿತಾರೆ. ಯಾಕಂದರೆ ಆ ಹಾಲಿನಲ್ಲಿ ಟೇಸ್ಟ್ ಇಲ್ಲ, ಫ್ಲೇವರ್ ಇಲ್ಲ. ಅದು ನಿಜವಾದ ದನದ ಹಾಲಿನ ಫ್ಲೇವರೇ ಇವತ್ತಿನ ಹುಡುಗರಿಗೆ ಗೊತ್ತಿಲ್ಲ. ಅವ್ರು ಅದೇ ರುಚಿ ತಿಂತಾರೆ. ಆಮೇಲೆ ತುಪ್ಪ ಅಂತೂ, ಬೆಂಗಳೂರಿನ ತುಪ್ಪ ಅಂತೂ ಅದು ಪಕ್ಕದಲ್ಲೇ ಕೈ ತುಪ್ಪ ಬಡಿಸಿ ಬರುವ, ನಾನು ಮೂಗಿ ಕೈ ಹಿಡ್ಕೊಳ್ಳೋದು. ಆದರೆ ಅವರು ವಹಿಸ್ಕೋತಾರೆ, ಹಾಕಿ 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 ಭಾರಿ ರುಚಿ ಅಂತ ನನಗೆ ಗೊತ್ತು. ಯಾಕಂದರೆ ಆ ನಿಜವಾದ ತುಪ್ಪದ ಫ್ಲೇವರೇ ಗೊತ್ತಿಲ್ಲ. ಎಷ್ಟು ನಾವು ನೇಚರ್ನಿಂದ ದೂರ ಹೋಗಿದ್ದೇವೆ. ಎಲ್ಲ ಆರ್ಟಿಫಿಷಿಯಲ್ ನಮಗೆ ಇಷ್ಟವಾಗಿದೆ, ನ್ಯಾಚುರಲ್ ಆಗಿದ್ದ ಸಂಗತಿಯೇ ಗೊತ್ತಿಲ್ಲ ಆಗ್ತಾ ಇದೆ. ಹೀಗೆ ಆ ಫ್ರಿಡ್ಜಾಬ್ ಕಾಪ್ರ ಇದನ್ನು ಭಾಳ ಚೆನ್ನಾಗಿ ಹೇಳ್ತಾನೆ. ನಾವು ಪ್ರಕೃತಿ, ಒಂದು ಪ್ರಾಣಿ ಅದು ಈಜುತ್ತೆ, ಆದರೆ ಮನುಷ್ಯನಿಗೆ ಈಜಿಗೆ ಬರೋಲ್ಲ. ಯಾಕೆಂದರೆ ನಾವು ಇಂಟ್ಯೂಷನನ್ನು ಕಳ್ಕೊಂಡು ಇಂಟೆಲೆಕ್ಚುವಲ್ ಆಗಿದ್ದೇವೆ. ನಾವು ಅತಿ ಬುದ್ಧಿವಂತರಾದದ್ದೇ ನಮ್ಮ ದುರಂತ. ಅದು ಭಾಳ ವಿಚಿತ್ರ. ನಾವು ಅತಿ ಬುದ್ಧಿವಂತರಾದದ್ದೇ ನಮ್ಮ ದುರಂತ. ಹೀಗೆ ಆ ವಿಜ್ಞಾನ ಮತ್ತು ಆಮೇಲೆ ನೋಡಿ, ಹಿಂದಿನವರ ಅನ್ವೇಷಣೆ ಬಗ್ಗೆ ಕೆಲವು ಮಾತನಾಡೋದು. ಭಾಗವತದಲ್ಲಿ ಕಾಲದ ಬಗ್ಗೆ, ಪರಮಾಣುವಿನ ಬಗ್ಗೆ, ಇಡೀ ಪ್ರಪಂಚದ ಎಲ್ಲ ವಿವರಗಳನ್ನು ಹೇಳ್ತಾರೆ. ಪಂಚಭೂತಗಳು ಹೇಗೆ ಸೃಷ್ಟಿಯಾಯಿತು, ಅದು ಹೇಗೆ ವಿಸ್ತಾರವಾಯಿತು, ಏನು ವಸ್ತುಗಳ ನಿರ್ಮಾಣ ಆಯಿತು ಅಂತ. ಒಂದು ತಮಾಷೆ ಅಂದರೆ ಪ್ರತಿಯೊಂದನ್ನು ವಿಭಾಗ ಮಾಡ್ತಾರೆ. ಮೊದಲು ಮರಗಳ ಸೃಷ್ಟಿಯಾದವು, ಮೊದಲು ಅದಕ್ಕಿಂತ ಮೊದಲಿದೆ ಪಂಚಭೂತಗಳ ಸೃಷ್ಟಿಯಾಯಿತು, ಇಂದ್ರಿಯಗಳ ಸೃಷ್ಟಿಯಾಯಿತು, ಮನಸ್ಸಿನ ಸೃಷ್ಟಿಯಾಯಿತು. ಆಮೇಲೆ ಸ್ಥೂಲ ಪ್ರಪಂಚದಲ್ಲಿ ಬರುವ ಮರಗಳ ಸೃಷ್ಟಿಯಾಯಿತು. ಆಮೇಲೆ ಪಕ್ಷಿಗಳು, ಪ್ರಾಣಿಗಳ ಸೃಷ್ಟಿಯಾಯಿತು. ಆಮೇಲೆ ಚತುಷ್ಪಾದಗಳ ಸೃಷ್ಟಿ. ಈ ಮರಗಳ ಸೃಷ್ಟಿ ಅವರು ಒಂದು ವಿಭಾಗ ಮಾಡೋದಲ್ಲ. ಮರಗಳು ಎಷ್ಟು ಬಗೆ, ವಿಚಿತ್ರ ಅಲ್ವ? ಮರಗಳು ಎಷ್ಟು ಬಗೆ, ಅವ್ರು ಹೇಳ್ತಾರೆ 6 ಬಗೆಯ ಮರಗಳಿರೋದು. ಅಂದರೆ ಆ ಕ್ಲಾಸಿಫಿಕೇಶನ್, ಪ್ರತಿಯೊಂದು ವಸ್ತುವನ್ನು ಹೇಳುವಾಗ ಮರಗಳು ಎಷ್ಟು ಬಗೆ ಅಂದರೆ ಅವರು 6 ಬಗೆಯ ಮರಗಳು ಅಂತ ಹೇಳಿದರು. ಯಾವುದು? ವನಸ್ಪತ್ಯೋಷಧಿ ಲತಾಹ, ತ್ವಕ್ಸಾರಾಹ, ವೀರುಧಃ, ಲತಾಹ. 6 ಬಗೆಯ ಮರಗಳಿಂದ ಕ್ಲಾಸಿಫಿಕೇಶನ್. ಎಷ್ಟೇ ಮರಗಳಿರಲಿ, ಒಟ್ಟು 6 ಬಗೆ. ಈ ಅಬ್ಸರ್ವೇಷನ್ ನೋಡಿ. ಒಂದು ವನಸ್ಪತಿ ಅಂತಂದರೆ ದೊಡ್ಡದಾಗಿ ಬೆಳೆಯುವಂಥ ಮರಗಳು, ಮಾವು, ಹಲಸು ಎಟ್ಸೆಟ್ರಾ, ಎಲ್ಲ ದೊಡ್ಡ ಮರಗಳು. ಅದರಲ್ಲಿ ಎರಡು ಹೇಳ್ತಾರೆ, ವನಸ್ಪತಿ ಅಂತಂದರೆ ಹೂ ಹಣ್ಣು ಬಿಡುವ ಮರ ಮಾವು, ಹಲಸು. ಹೂ ಬಿಡದ ಮರ ಅಶ್ವತ್ಥ ಮುಂತಾದ. ಅದಿರಲಿ, ಅದು ಒಂದು ದೊಡ್ಡ ಮರಗಳ ಜಾತಿ. ಅದೆಲ್ಲ ದೊಡ್ಡದಾಗಿ ಬೆಳೆಯುವ ಗಗನಚುಂಬಿ ಮರಗಳು, ಸ್ಕೈ ಸ್ಕ್ರೇಪರ್ಸ್. ಎರಡನೇದ್ದು ಔಷಧಿಗಳು. ಔಷಧಿ ಅಂದರೆ ತಾವು ಹೆತ್ತು ಸಾಯುವ ಮರಗಳು ಅಂತ. ಈಗ ನೋಡಿ, ಬಾಳೆ ಗಿಡ, ಅದು ಕೈಲು ಅದರದ್ದು ಗೊನೆ ಹಾಕಿದ ಕೂಡಲೇ ಕಡಿಯೋದೆ, ಅದರ ಮಾತೃತ್ವವೇ ಅದರ ಸಾವಿಗೆ ಕಾರಣ ಆಗುತ್ತೆ. ಆ ಗೊನೆ ಕಡಿದು, ಅಯ್ಯೋ ಒಳ್ಳೆಯ ಗೊನೆ ಬಿಟ್ಟಿದೆ, ಮುಂದಿನ ವರ್ಷ ಬಿಡೋಣ ಅಂತ ಯಾರು ಬಿಡ್ತಾರೆ? ಇಲ್ಲ, ಕಡಿಯೋದೆ. ಮುಂದಿನ ವರ್ಷ ಬಿಡೋಲ್ಲ ಅದು ಗೊನೆ. ಆಮೇಲೆ ನಮ್ಮ ದವಸ ಧಾನ್ಯಗಳೆಲ್ಲ, ಆ ಧಾನ್ಯಗಳು ಬಿದ್ದ ಕೂಡಲೇ ಕಟಾವು ಮಾಡೋದೆ. ಸೊ ಅವನ್ನ ತಮ್ಮ
ತಮ್ಮ ಪ್ರಸವವೇ ಸಾವಿಗೆ ಕಾರಣವಾದಂಥ ಗಿಡಗಳು ಅಂತ, ಅದಕ್ಕೆ ಔಷಧಿಗಳು ಅಂತ ಹೇಳಿದ್ರು. ಅವು ಹೆತ್ತು ಸಾಯುವವುಗಳು 2 ಥರ ಆಯಿತಾ. ಆಮೇಲೆ ಬಳ್ಳಿಗಳು, ಹೂ ಬಿಡುವ ಹಣ್ಣು ಬಿಡುವ ಬಳ್ಳಿಗಳು. ಆಮೇಲೆ ವನಸ್ಪತಿ ಔಷಧಿ ಲತಾಹ, ಆಮೇಲೆ ವೀರುಧಾಹ ಬುಷ್ಗಳು ಅಲ್ಲ. ಆಮೇಲೆ ವೀರುಧಾಹ ಅಂದರೆ ಇನ್ನು ಅದ್ಭುತ ಒಂದು ಸಂಗತಿ ಏನು ಅಂದರೆ ತೊಕ್ಸಾರಾಹ ಅಂದರೆ ಬ್ಯಾಂಬೂಸ್. ಅದಕ್ಕೆ ತೊಗಟೆ ಸಾರ, ಅದರ ಒಳಗೆ ತಿರುಳೇ ಇಲ್ಲ, ಒಳಗೆ ತಿರುಳಿಲ್ಲದ ತೊಗಟೆ ಮಾತ್ರ, ಒಳಗೆ ಟೊಳ್ಳಾಗಿರುವ ಮರಗಳು, ಅವೆಲ್ಲ ಆ ಕ್ವಾಲಿಟಿನ ಬ್ಯಾಂಬೂಸ್. ಆಮೇಲೆ ದ್ರುಮ ಅಂದರೆ ಅದೇ ಹೂ ಹಣ್ಣು ಬಿಡುವ ಮರಗಳು, ವನಸ್ಪತಿಯಿಂದ ಹೂ ಹಣ್ಣು ಬಿಡದ. ಇಷ್ಟೇ ಇರೋ ಅಂದರು ಈ ಪ್ರಪಂಚ ಎಲ್ಲಿ ಬೇಕಾದ್ರೆ ಹೋಗಿ. ಈಗ ಇಲ್ಲಿ ಇರೋ ಮರಗಳು ಇಂಡಿಯಾದಲ್ಲಿ ಇಲ್ಲ. ಇಲ್ಲಿ ಪೈನ್ಸ್ ಇದೆ, ಇಂಡಿಯಾದಲ್ಲಿ ಪೈನ್ಸ್ ಇಲ್ಲ. ಇಂಡಿಯಾದಲ್ಲಿ ಹಿಮಾಲಯಕ್ಕೆ ಹೋದರೆ ರೋಡೋಡೆಂಡ್ರಾನ್ ಟ್ರೀಸ್ ಇದೆ, ಅದು ಮತ್ತು ಬೇರೆ ಕಡೆ ಎಲ್ಲಿ ಇಲ್ಲ ಭಾರತದಲ್ಲಿ. ಹಾಗೆ ಒಂದೊಂದು ಕಡೆ ಇರುವ ಮರ ಅಂದರೆ ಒಟ್ಟು ಇಷ್ಟೇ ವಿಧ, 6 ಬಗೆ. ಆಮೇಲೆ ಅವುಗಳ ಕ್ವಾಲಿಟಿ ಏನು ಅಂತ, ನಮಗೆ ಮರಗಳ ಸ್ವಭಾವ ಏನು ಅಂತ ಅವ್ರು ಏನು ಹೇಳ್ತಾರೆ ಗೊತ್ತಾ? ಅವು ಮನುಷ್ಯ ಸತ್ತ ಮೇಲೆ ಅವನು ನಾರ್ತಾನೆ, ಅವ್ನು ಯಾತಕ್ಕೆ ಉಪಯೋಗ ಇಲ್ಲ. ಮತ್ತೆ ಅವನು ಬದುಕಿದ್ದಾಗಲೂ 4 ಜನಕ್ಕೆ ಭಾರ, ಸತ್ತ ಮೇಲೂ 4 ಜನಕ್ಕೆ ಭಾರ, ಏನು ಉಪಯೋಗ ಇಲ್ಲ ಮನುಷ್ಯ. ಅದರ ಮರಗಳು ಹೇಳ್ತಾರೆ ಅವು ಬದುಕಿದ್ದಾಗ ಹೂ ಹಣ್ಣು ಕೊಡ್ತಾವೆ, ನೆರಳು ಕೊಡ್ತಾವೆ, ಸಾವಿರಾರು ಪಕ್ಷಿಗಳಿಗೆ ಆಶ್ರಯ ಕೊಡ್ತಾವೆ, ಸತ್ತ ಮೇಲೆ ಉರುವಲಾಗಿ ನಮಗೆ ಅನ್ನ ಕೊಡ್ತವೆ. ಆವಾಗ ಕೂಡ ಅದು ಎಲ್ಲ ಉಪಯೋಗ ಅಂತ ಅವರ ಅಬ್ಸರ್ವೇಷನ್. ಹೀಗೆ ಬ್ಯೂಟಿಫುಲ್ಲಾಗಿ ಸೃಷ್ಟಿಯ ವಸ್ತುಗಳ ವರ್ಣನೆಲ್ಲ ಮಾಡ್ತಾರೆ. ಆಯಿತು, ಭಾಗವತದ ಇದನ್ನು ಪ್ರತಿಪಾದಕ ತುಂಬ ಕೋಟ್ ಮಾಡ್ತಾನೆ. ಭಾರತದ ಋಷಿಮುನಿಗಳ ಆ ಅನುಭವ ಹೀಗಿತ್ತು ಅಂತ. ಆಮೇಲೆ ಇನ್ನೊಬ್ಬರು ಅಮೇರಿಕನ್ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಅವರು ರೇಮಂಡ್ ಡಿ ಮೂಡಿ. ಅವರು ಲೈಫ್ ಆಫ್ಟರ್ ಲೈಫ್ ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನು 2-3 ಪುಸ್ತಕ ಬರೆದಿದ್ದಾರೆ, ಲೈಫ್ ಆಫ್ಟರ್ ಲೈಫ್ ಎಟ್ಸೆಟ್ರಾ ಎಟ್ಸೆಟ್ರಾ. ಅವರು ಏನು ಹೇಳ್ತಾರೆ ಅಂದರೆ ಅಲ್ಲಿ ಇಲ್ಲೆಲ್ಲ ಸತ್ತ ಮೇಲೆ ಹೋಗಿ ಎದ್ದು ಕೂತರು. ಒಬ್ಬರು ಸತ್ತಿದ್ರು, ಡಾಕ್ಟ್ರು ಫಿಸಿಕಲಿ ಡೆಡ್ ಅಂತ ರೆಕಾರ್ಡ್ ಮಾಡಿ ದಸ್ಕತ್ ಹಾಕಿ ಹೋದರು. ಆಮೇಲೆ ಎದ್ದು ಕೂತ ವ್ಯಕ್ತಿ ಇವರು ಹೋಗಿ ಇಂಟರ್ವ್ಯೂ ಮಾಡೋದು. ಹೀಗೆ ಸತ್ತು ಬದುಕಿದವರು ಇಂಟರ್ವ್ಯೂ ಮಾಡಿದ್ರು ತುಂಬ ಜನರು. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂ, ಒಬ್ಬಳು ಕುರುಡಿ, ಅವಳಿಗೆ 65 ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಕುರುಡಿಯಿಂದ ಕುರುಡಿ ಅಲ್ಲ, 15 ವರ್ಷ ತನಕ ಕಣ್ಣಿತ್ತು. ಆಮೇಲೆ ಅವಳಿಗೆ ಕಣ್ಣು ಶಕ್ತಿ ಹೋಯಿತು. ನರ್ವಸ್ ಡೆಬಿಲಿಟಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಈಗಲೂ ಅದು ಮದ್ದಿಲ್ಲ. ಕಣ್ಣಿನ ನರಗಳಲ್ಲಿ ರಕ್ತ ಸಂಚಾರ ಸ್ಟಾಪ್ ಆದರೆ 2 ಕಣ್ಣು ಕಾಣೋಲ್ಲ. ಅವಳು ಕುರುಡಿ ಆದಳು. 65 ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಅವಳನ್ನು ಕರ್ಕೊಂಡು ಬಂದರು ಆಸ್ಪತ್ರೆಯಲ್ಲಿ. ಏನೋ ಪಂಪಿಂಗ್ ಮಾಡಿ, ಮಸಾಜ್ ಮಾಡಿ, ಮತ್ತೆ ಶ್ವಾಸ ಬರುವಂತೆ ಪ್ರಯತ್ನ ಮಾಡಿ ಶ್ವಾಸ ಬಂತು ಅವಳಿಗೆ. ಎದ್ದು ಕೂತ ಮೇಲೆ ರೇಮಂಡ್ ಡಿ ಮೂಡಿ ಹೋದರು. ಏನಾಯ್ತಪ್ಪ ನನಗೆ? ನಾನು ದೇಹದಿಂದ ಹೊರಗೆ ಹೋಗಿದ್ದೆ, ಹೊರಗೆ ಹೋಗಿ ಸಿಟಿನಲ್ಲಿ ಹೋಗಿ ಕೂತು ನೋಡ್ತಾ ಇದ್ದೆ ನೀವು ಪಂಪ್ ಮಾಡೋದು ನನ್ನ ದೇಹಕ್ಕೆ. ಅವಳು ಹೇಳ್ತಾಳೆ, ನನಗೆ ಅಲ್ಲಿ ಆ ಸೂಕ್ಷ್ಮ ಶರೀರದಲ್ಲಿ ಕಣ್ಣು ಕಾಣ್ತಿತ್ತು, ಆ ಶರೀರಕ್ಕೆ ಬಂದರೆ ಕಣ್ಣು ಕಾಣೋಲ್ಲ. ನನ್ನನ್ನು ಅಲ್ಲಿ ಕರೀಬೇಡಿ, ನಾನು ಆನಂದವಾಗಿದ್ದೇನೆ ಅಂತ ಹೇಳಿದೆ. ನಾನು ಹೇಳಿದ್ದು ಕೇಳಲಿಲ್ಲ ಡಾಕ್ಟ್ರುಗಳಿಗೆ. ಅದು ಮತ್ತು ಅವ್ರಿಗೆ ಎಲ್ಲ ಡಿಸ್ಕ್ರಿಪ್ಷನ್ ಕೊಡ್ತಾರೆ, ಏನೇನು ಆ ಡಾಕ್ಟ್ರುಗಳು ಹೇಗೆ ಹೋದರು, ಎಲ್ಲಿಗೆ ಹೋದರು, ಯಾವ ಕೋಣೆ ಹೋದರು, ನರ್ಸು ಅವಳ ಡ್ರೆಸ್ ಹೇಗಿತ್ತು, ಆಮೇಲೆ ಅವರು ಉಪಯೋಗಿಸಿದ ಮೆಷಿನ್, ಯಾಕೆಂದರೆ ಅವಳು ಕುರುಡಿಯಾಗೋ ಮುಂಚೆ ಆ ಮೆಷಿನೇ ಇರಲಿಲ್ಲ. ಆ ಎಲ್ಲ ಮಿಷನ್ ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಇದನ್ನೆಲ್ಲ ನೀವು ಮಾಡಿದ್ದು ನೋಡಿದೆ. ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್. ಸಂಬಡಿ ಏನು ಐ ವಾಸ್ ಫೋರ್ಸ್ಡ್ ಟು ಎಂಟರ್ ಇನ್ ಟು ದಟ್ ಬಾಡಿ. ಯಾರು ಒಳಗೆ ತಳ್ಳಿದ ಹಾಗಾಯಿತು, ಎದ್ದು ಗೊತ್ತೇ. ಇದನ್ನು ಬರೆದು ಹೇಳ್ತಾನೆ, ಆಕೆ ಕುರುಡಿಯಾಗುವ ಮುಂಚಿನ ನೆನಪಿನಿಂದ ಹೇಳಲಿಕ್ಕೆ ಆ ಯಾವ ವಸ್ತು ಅದು ಮುಂಚೆ ಇರಲಿಲ್ಲ. ಅವಳು ಆಗಲೇ ಕೂತು ಮೇಲೆ ಸೀಟಿಂಗ್ನಲ್ಲಿ ಕೂತು ನನ್ನ ಸೂಕ್ಷ್ಮ ಶರೀರದಿಂದ ನೋಡಿದೆ ಅಂತ ಹೇಳಿದ್ದು. ಇದಕ್ಕೆ ವಿಜ್ಞಾನದಲ್ಲಿ ಉತ್ತರ ಇಲ್ಲ, ಭಾರತದ ಋಷಿಮುನಿಗಳ ಆಶ್ರಯ ಮಾಡಬೇಕು ಅಂತ ಹೇಳ್ತಾನೆ. ಇಲ್ಲಿ ಕೂಡ ಭಾರತದ ವಿಜ್ಞಾನಕ್ಕೆ ನಾವು ಶರಣ ಹೋಗಬೇಕು. ನಮ್ಮ ವಿಜ್ಞಾನದಲ್ಲಿ ಇದಕ್ಕೆ ಉತ್ತರ ಇಲ್ಲ. ಶೃಂಗೇರಿಯಲ್ಲಿ ಒಂದು ಘಟನೆ ನಡೆದದ್ದನ್ನು ಹೇಳಬೇಕು ನಿಮಗೆ ನಾನು. ಶೃಂಗೇರಿಯಲ್ಲಿ ರಾಮಕೃಷ್ಣ ರಾವ್ ಅಂತ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು, ತುಂಬ ಸಜ್ಜನ, ಒಳ್ಳೆಯ ವೆಲ್ ರೆಡ್. ಅವರು ಅಂಟಾಲಜಿ ಆಫ್ ಅದ್ವೈತ ಅಂತ ಪುಸ್ತಕ ಎಲ್ಲ ಬರೆದಿದ್ದಾರೆ, ಒಳ್ಳೆ ವೆಲ್ ರೆಡ್. ಸರಿ, ಅವರು ಒಂದು ದಿವಸ ಶಾಲೆಯಿಂದ ಬರುವಾಗ ದಾರಿಯಲ್ಲಿ ಕುಸಿದು ಬಿದ್ದರು ಮನೆ ಹತ್ತಿರ.
ಈ ಹುಡುಗರು ಅವ್ರನ್ನ ತುಂಬ ಪ್ರೀತಿಸ್ತಿದ್ದರು. ಅಪರೂಪವಾಗಿ ಭಾರತದಲ್ಲಿ ವಿದ್ಯಾರ್ಥಿಗಳು ಮೇಷ್ಟ್ರನ್ನು ಪ್ರೀತಿಸೋಲ್ಲ, ಕಾಗದದ ದೋಣಿ ಮಾಡಿ ಬಿಸಾಡ್ತಾರೆ ಮೇಷ್ಟ್ರಿಗೆ. ಇವ್ರನ್ನ ಯಾರಿಗೋ ದುರ್ದೈವದಿಂದ ಪ್ರೀತಿಸ್ತಿದ್ರು ಈ ಮೇಷ್ಟ್ರನ್ನು. ಸರಿ ಪ್ರೀತಿಸಿ ಹೊತ್ಕೊಂಡು ಮನೆಗೆ ಕರ್ಕೊಂಡು ಹೋದರು. ಮನೇಲಿ ಹೋಗಿ ಮಂಚಲ್ಲಿ ಮಲಗಿಸಿದ್ರು. ಡಾಕ್ಟ್ರು ಬಂದರು. ಮುಂದಿನ ವ್ಯವಸ್ಥೆ ಮಾಡಿ ಏನು ಡಾಕ್ಟ್ರು ಹೀಸ್ ಡೆಡ್, ಇಲ್ಲ ಡೆಡ್, ಫಿಸಿಕಲಿ ಡೆಡ್ ಅಂತ ರೆಕಾರ್ಡ್ ಆಯಿತು. ಮನೆಯವರೆಲ್ಲ ಅಳ್ಳಿಕ್ಕೆ ಶುರು ಮಾಡಿದ್ರು. ಅಳ್ಳಿಕ್ಕೆ ಶುರು ಮಾಡಿದಾಗ ಅವರು ನನಗೆ ಅವರೇ ಹೇಳಿದ್ದು, ರಾಮಕೃಷ್ಣವೇ ಹೇಳಿದ್ದು. ಅವರು ಮನೆ ಸೀಡಿನಲ್ಲಿ ಕೂತ್ಕೊಂಡು ನಾನು ಸತ್ತಿಲ್ಲಪ್ಪ, ನಾನು ಇಲ್ಲಿದ್ದೇನೆ, ಅಳಬೇಡಿ ಅಂತ ಹೇಳಿದ್ರಂತೆ. ಅದು ಯಾರಿಗೆ ಕೇಳುತ್ತೆ? ಸೂಕ್ಷ್ಮ ಶರೀರದಲ್ಲಿ ಹೇಳಿದ್ದು. ನಾನು ಸತ್ತಿಲ್ಲ, ನಾನು ಇಲ್ಲಿದ್ದೇನೆ, ಅಳಬೇಡಿ ಅಂತ ಹೇಳಿದೆ. ಯಾರಿಗೂ ಕೇಳಿಸ್ಲಿಲ್ಲ ಅಂತ. ಎಲ್ಲ ಒಂದು ಡಾಕ್ಟ್ರ್ ಅಂತ ಹೇಳಿದ. ಡಾಕ್ಟ್ರೇ ನಾನು ಸತ್ತಿಲ್ಲ ಅಂತ. ಡಾಕ್ಟ್ರಿಗೂ ಎಲ್ಲ ಆಯಿತು. ಮುಂದಿನ ವ್ಯವಸ್ಥೆ ಮಾಡಲಿಕ್ಕೆ ಶುರುವಾಯಿತು. ಅವ್ರು ಹೇಳ್ತಾರೆ, ಅಕಸ್ಮಾತ್ ಅವರು ಹೇಳ್ತಾರೆ, ಐ ವಾಸ್ ಫೋರ್ಸ್ಡ್ ಟು ಎಂಟರ್ ಇನ್ ಟು ದ್ಯಾಟ್ ಬಾಡಿ. ಯಾರೋ ನನ್ನನ್ನು ಒಳಗೆ ತಳ್ಳಿದ್ರು, ಎದ್ದು ಗೊತ್ತೇ ಅಳ್ತಾ ಇದ್ದವ್ರನ್ನೆಲ್ಲ ನಕ್ಕರು. ಆಮೇಲೆ 10 ವರ್ಷ ಬದುಕಿದ್ರು. ಆ ಹೊರಗಿನಿಂದ ನನ್ನ ಇಡೀ ಅಂತ್ಯಯಾತ್ರೆಯನ್ನು ನೋಡಿ ಆಮೇಲೆ ದೇಹಕ್ಕೆ ಪ್ರವೇಶ ಮಾಡಿದೆ ನಾನು ಅಂತ ಅವ್ರು ಹೇಳ್ತಿದ್ರು. ನನ್ನ ಅತ್ಯಂತ ಸ್ನೇಹಿತರವರು ನನಗೆ. ಇಂಥ ಅನೇಕ ಘಟನೆಗಳನ್ನು ರೇಮಂಡ್ ಮೂಡಿ ಕೂಡ ರೆಕಾರ್ಡ್ ಮಾಡಿದ್ದಾರೆ. ಆಮೇಲೆ ಇಂಥ ತುಂಬ ಇವತ್ತು ವಿಜ್ಞಾನದಲ್ಲಿ ಇಂಥ ಅನೇಕ ಸಮಸ್ಯೆಗಳು, ಪುನರ್ಜನ್ಮದ ಬಗ್ಗೆ. ಜೀನಾ ಸೆಮಿನಾರ ಅಂತ ಒಬ್ಬಳು ಅಮೇರಿಕನ್ ರೈಟರ್, ಅವಳು ಪುನರ್ಜನ್ಮದ ಬಗ್ಗೆ ಒಂದು ಪುಸ್ತಕ ಬರೆದು ಅವಳು ಏನು ಹೇಳ್ತಾಳೆ, ಪುನರ್ಜನ್ಮವನ್ನು ಒಪ್ಪದೇ ಇದ್ದರೆ ಕ್ರಿಶ್ಚಿಯಾನಿಟಿ ವಿಲ್ ನಾಟ್ ಸರ್ವೈವ್ ಅಂತ ಹೇಳ್ತಾಳೆ. ಭಾರತದಲ್ಲಿ ಪುನರ್ಜನ್ಮ ಒಪ್ಪಿದ್ದರಿಂದ ಅದು ಬದುಕಿದೆ. ಒಬ್ಬ ಅಮೇರಿಕನ್ ಹುಡುಗ ನಮ್ಮ ಮನೆ ಬಂದಿದ್ದ ಒಂದು 10 ವರ್ಷದ ಕಡೆ ಉಡುಪಿಗೆ. ಅವನು ಏನು ಬಂದದ್ದು ಅಂದರೆ, ನಮಗೆ ದರ್ ಇಸ್ ನೋ ರೀಇನ್ಕಾರ್ನೇಷನ್, ನಮಗೆ ಮತ್ತೆ ಪುನರ್ಜನ್ಮ ಇಲ್ಲ, ಒಂದೇ ಜನ್ಮ, ಒಂದೇ ಸೃಷ್ಟಿ. ಎಷ್ಟು ಬೋರ್ ಅಲ್ವ ದೇವರಿಗೆ. ಅದರ ಮುಂಚೆ ಸೃಷ್ಟಿ ಇಲ್ಲ, ಅದ್ರ ಮೇಲೂ ಇಲ್ಲ. ಒಂದು ಸತಿ ಸೃಷ್ಟಿ ಆದಮೇಲೆ ಅನಂತ ಕಾಲದವರೆಗೆ ಬೋರ್ ಹೊಡ್ಕೊಂಡಿರ್ಬೇಕು ದೇವರು. ಏನು ಕೆಲಸವೇ ಇಲ್ಲ ಅವನಿಗೆ. ನಮ್ಮಲ್ಲಿ ಅದರ ಮುಂದೆ ಮತ್ತೊಂದು ಸೃಷ್ಟಿ ಮಾಡಬೇಕು. ಅವ್ರಿಗೆ ಆಗಿಲ್ಲ. ಒಂದು ಸತಿ ಸೃಷ್ಟಿ ಮಾಡಿಬಿಟ್ರೆ ಅದರ ಮೇಲೆ ಉದ್ದಕ್ಕನಿದ್ದರೆ, ಗಾಢನಿದ್ದರೆ ಏನು ಕೆಲಸ ಇಲ್ಲ ದೇವರಿಗೆ. ಅವನು ಹೇಳ್ತಾನೆ, ನಮಗೆ ಒಂದೇ ಇನ್ಕಾರ್ನೇಷನ್, ಪುನರ್ಜನ್ಮ ಇಲ್ಲ. ನಾವು ಈ ಜನ್ಮದಲ್ಲಿ ಏನಾದರೂ ಸಾಧನೆ ಮಾಡಿದರೆ ದೇವ್ರ ಹತ್ರ ಹೋಗ್ಬೋದು. ಏನು ಮಾಡದೇ ಇದ್ದರೆ ನಾವು ವಿ ವಿಲ್ ಬಿ ಪರ್ಮನೆಂಟ್ಲಿ ಇನ್ ಇಟರ್ನಲ್ ಹೆಲ್. ನಮ್ಮ ಕಥೆ ಹೀಗೆ. ನಾನು ಈ ಜನ್ಮದಲ್ಲಿ ಏನೂ ಸಾಧನೆ ಮಾಡಲಿಲ್ಲ, ನನ್ನ ಗತಿ ಏನು ಅಂತಾನೆ. ಪ್ಲೀಸ್ ಅಶ್ಯೂರ್ ಮೀ ದಟ್ ದೇರ್ ಇಸ್ ರೀಇನ್ಕಾರ್ನೇಷನ್, ದೆನ್ ಐ ವಿಲ್ ಗೋ ಬ್ಯಾಕ್ ವಿತ್ ಕಂಟೆಂಟ್ಮೆಂಟ್ ಅಂತಾನೆ. ನಾನು ತೃಪ್ತಿ ಸಂತೋಷವಾಗಿ ಹೋಗ್ತೇನೆ, ನನಗೆ ಪುನರ್ಜನ್ಮ ಇದೆ ಅಂತ ಭರವಸೆ ಕೊಡಿ ಅಂತಾನೆ. ಆ ಹುಡುಗ ಬಂತು. ನಾನು ಹೇಳಿದೆ, ಪುನರ್ಜನ್ಮ ಇದೆ ಅಂತ ಹೇಳೋದಕ್ಕೋಸ್ಕರವೇ ಈ ದೇಶ ಇರೋದಪ್ಪ. ಪುನರ್ಜನ್ಮ ಇದೆ. ಅವ್ರು ಪುನರ್ಜನ್ಮ ಇದೆ ಅಂತ ಯಾಕೆ ಹೇಳೋದಿಲ್ಲ ಗೊತ್ತಾ ಕ್ರಿಶ್ಚಿಯಾನಿಟಿಯಲ್ಲಿ? ಅದು ಒಂದು ಸ್ವಾರ್ಥ. ಬೈಬಲ್ನಲ್ಲಿ ಪುನರ್ಜನ್ಮ ಇದೆ ಅಂತ ಹೇಳ್ತಾರೆ. ಆದರೆ ಅನಂತರ ಪ್ರೀಸ್ಟ್ಗಳವರು ಎಲ್ಲ ಚರ್ಚಿನಲ್ಲಿ ತೀರ್ಮಾನ ಮಾಡಿದರು, ಪುನರ್ಜನ್ಮ ಇದೆ ಅಂತ ಹೇಳಿದರೆ ಅಯ್ಯೋ ಮುಂದಿನ ಜನ್ಮದಲ್ಲಿ ಚರ್ಚಿಗೆ ಹೋಗೋಣ, ಈ ಜನ್ಮದಲ್ಲಿ ಮಜಾ ಮಾಡೋಣ ಅಂತ ಯಾರು ಬರೋದೇ ಇಲ್ಲ. ಈ ಫಾದರ್ಗಳಿಗೆ ತಲೆ ಬಿಸಿ ಈ ಹುಡುಗರು ಅದಕ್ಕೆ ನೀವು ಈ ಜನ್ಮದಲ್ಲಿ ಭಾರತದಲ್ಲಿ ಮುಂದೆ ಜನ್ಮವೇ ಇಲ್ಲ ಅಂದರು. ಹೆದರಿ ಬರಲಿ. ವಸ್ತುತಃ ಬೈಬಲ್ಗೆ ವಿರುದ್ಧವಾದ ಸಿದ್ಧಾಂತ. ಬೈಬಲ್ನಲ್ಲಿ ಪುನರ್ಜನ್ಮ ಹೇಳುತ್ತೆ. ಅದೇ ಪುನರ್ಜನ್ಮ ಇಲ್ಲ, ಒಂದೇ ಜನ್ಮ. ಅದಕ್ಕೆ ನಾನು ಪುನರ್ಜನ್ಮ, ಅದಕ್ಕೆ ಆಗ ಅವನಿಗೆ ಪುನರ್ಜನ್ಮ ಇದೆ. ಅವ್ರು ಪುನರ್ಜನ್ಮ ಇದ್ದರೆ ನಮ್ಮಲ್ಲಿ ಈಗ ಹೇಳ್ತಾರೆ ಪುನರ್ಜನ್ಮ ಮುಂದಿನ ಜನ್ಮದಲ್ಲಿ ಪುಣ್ಯ ಮಾಡೋಣ, ಏನು ಬೇಡ ಅಂತ ಬರೋಲ್ಲ ಅಂತ. ಅದು ಇಲ್ಲ. ಯಾಕೆ ಗೊತ್ತೋ? ಯಾರು ಹಾಗೆ ಹೇಳ್ತಾನೆ ಮುಂದಿನ ಜನ್ಮದಲ್ಲಿ ಹಾಗೆ ಹೇಳ್ತಾನೆ. ಮುಂದಿನ ಜನ್ಮ ಪುಣ್ಯ ಯಾವತ್ತು ಪುಣ್ಯ? ಈ ಜನ್ಮದಲ್ಲಿ ಬೇಡ, ಮುಂದಿನ ಜನ್ಮದಲ್ಲಿ. ಮುಂದಿನ ಜನ್ಮ ಹುಟ್ಟಿದಾಗ ಹೇಳಿದಾನು ಮುಂದಿನ ಜನ್ಮದಲ್ಲಿ ಅಂತ ಎಂದೂ ಪುಣ್ಯ ಮಾಡೋಲ್ಲ. ಅದರಿಂದ ಇಹ ಚೇದ ವೇದಿ ತಥ ಸತ್ಯಮಸ್ತಿ ಎಂದರು ಉಪನಿಷತ್ನಲ್ಲಿ. ನೀ ಈ ಜನ್ಮದಲ್ಲೇ ನಾನು ಸಾಧನೆ ತೊಡಗಿದರೆ ನಿನಗೆ ಪುರುಷಾರ್ಥ. ಪೋಸ್ಟ್ಪೋನ್ ಮಾಡಿದರೆ ಪೋಸ್ಟ್ಪೋನಿಂಗೆ ಫಾರ್ ಎವರ್. ಗಣಪತಿಯ ಮದುವೆ ಆಗುತ್ತೆ. ಅದು ಆಗುವುದೇ ಇಲ್ಲ. ಒಂದು. ಎರಡನೇದು, ಮುಂದಿನ ಜನ್ಮದಲ್ಲಿ ಮಾಡುವ ಅಂತ ಹೇಳ್ತೀರಲ್ವ, ಮುಂದಿನ ಜನ್ಮ ಮನುಷ್ಯನಾಗಿ ಹುಡ್ತಿದ್ದೇನೆ ಗ್ಯಾರಂಟಿ. ಮತ್ತೆ ಎಲ್ಲೋ ಹೊಳವು ಹೋಗ್ಬಿಟ್ಟವಾಗಿ ಹುಟ್ಟಿದರೆ. ಆದ್ದರಿಂದ ಯಾವುದೇ ಒಂದು ಒಳ್ಳೆಯ ಸಂಗತಿಯನ್ನು ಮುಂದಿನ ಜನ್ಮಕ್ಕೆ ಪೋಸ್ಟ್ಪೋನ್ ಮಾಡಬೇಡ. ಅಷ್ಟೇ ಅಲ್ಲ, ನಮ್ಮಲ್ಲಿ ಕೆಲವರಿಗುಂಟು ಅದು ವೇದಾಂತ ಎಲ್ಲ 60ನೇ ಶಾಂತಿ ಆದಮೇಲೆ. ಅಲ್ಲ, ಯಾವ ಜೋಯಿಸರು ಹೇಳಿದ್ರು 60ನೇ ಶಾಂತಿ ಆಗುತ್ತೆ ಅಂತ? ಅವರು 50ನೇ ವರ್ಷದಲ್ಲಿ ಕಣ್ಮುಚ್ಚಿದ್ರು ಯಾರಿಗತ್ತೆ? ಏನು ಭ್ರಮೆ ಬಿಡೋದು ನಾವು. ಯಾಕಂದ್ರು ಸ್ಟಾರ್ಟ್ ನಾವು ಇಟ್ಸೆಲ್ಫ್. ಇಹ ಚೇದ ವೇದಿ. ಈ ಕ್ಷಣದಲ್ಲಿ ನಿನಗೆ ಬುದ್ಧಿ ಪ್ರಜ್ಞೆ ಜಾಗೃತವಾದ ಕ್ಷಣದಿಂದ ಚಿಂತನೆ ಶುರು ಮಾಡು. ಅಧ್ಯಾತ್ಮದ ಚಿಂತನೆಯಲ್ಲಿ ಎತ್ತರಕ್ಕೆ ಅದು ತುಂಬ ಸೈಂಟಿಫಿಕ್ ಆಗಿರತಕ್ಕಂಥದ್ದು ನಮ್ಮ ಭಾರತದ ತತ್ವಶಾಸ್ತ್ರ.
ಅದೆಲ್ಲ ಆಯಿತು. ಮಾಡರ್ನ್ ವಿಜ್ಞಾನದ ಬಗ್ಗೆ ಬನ್ನಿ. ನಾನು ಒಂದು ಆಯಿತು, ಭೂಮಿಯ ಆಕರ್ಷಣ ಶಕ್ತಿ ಅದಾಯಿತು. ನಮ್ಮ ಆಟಮ್ಸ್ ಇದೆ. ಭಾಗವತದಲ್ಲಿ ಏನು ಹೇಳ್ತಾರೆ ಅಂದರೆ ಬಹಳ ಆಶ್ಚರ್ಯ ಇದು. ಅವಿಭಾಗ ಪರಾಣತ ಅಂತ ಹೇಳೋದು ಭಾಗವತದಲ್ಲಿ. ಅಂದರೆ ಯಾವುದನ್ನು ಮತ್ತೆ ಸ್ಪ್ಲಿಟ್ ಮಾಡಲಿಕ್ಕೆ ಬರುವುದಿಲ್ಲವೋ ಅದು ಪರಮಾಣು ಅಂತ ನ್ಯಾಯಶಾಸ್ತ್ರದಲ್ಲಿ ಹಾಗೆ ಹೇಳುವುದು. ಎಲ್ಲರೂ ಹಾಗೆ ಪ್ರಾಚೀನರು ಹೇಳಿದ್ದು ಭಾರತದಲ್ಲಿ. ಆಚಾರ್ಯರು ಹೇಳಿದರು ಇಲ್ಲ, ಆಟಮ್ ಕ್ಯಾನ್ ಆಲ್ಸೋ ಬಿ ಸ್ಪ್ಲಿಟ್ ಅಂದರು ಮಧ್ವಾಚಾರ್ಯ. ಫಸ್ಟ್ ಟೈಮ್ ವೇದಾಂತದಲ್ಲಿ ಹೇಳಿದವರು ಮಧ್ವಾಚಾರ್ಯ. ಆಮೇಲೆ ಗೊತ್ತಾಯ್ತು ನಮಗೆ, ಬಾಂಬು ಬಿದ್ದ ಮೇಲೆ ಅದು ಸ್ಪ್ಲಿಟ್ ಮಾಡಿ ಬರುತ್ತೆ ಅಂತ ಗೊತ್ತಾಯಿತು. ಆದರೆ ಅದನ್ನು ಮೊಟ್ಟ ಮೊದಲು 700 ವರ್ಷದ ಮೊದಲು ಆಟಮ್ ಕ್ಯಾನ್ ಆಲ್ಸೋ ಬಿ ಸ್ಪ್ಲಿಟ್ ಅಂತ ಘೋಷಣೆ ಮಾಡಿದವರು ಮಧ್ವಾಚಾರ್ಯ. ನಾವು ಇವತ್ತು ಮಕ್ಕಳಿಗೆ ಹೇಳ್ಕೊಡ್ತೇವೆ ಈ ಸತ್ಯವನ್ನು, ಪ್ರಾಚೀನ ಇದನ್ನು ಹೇಳಿದ್ದಾರೆ ಅಂತ. ಅವಿಭಾಗ ಅಂತ ಅಂದರೆ ಮತ್ತೆ ಅವಿಭಾಗ ಅಂತ ಉಂಟಲ್ವ ಅಂದರೆ ಅಯ್ಯೋ ಅದನ್ನು ತುಂಡು ಮಾಡುವ ಸಾಧನ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಅನ್ನುವ ಅರ್ಥದಲ್ಲಿ ಅವಿಭಾಗ ಹೇಳಿದ್ದಪ್ಪ. ಇಟ್ ಹ್ಯಾಸ್ ಡಿವಿಷನ್ಸ್ ಅಂತ ಹೇಳ್ಬಿಟ್ಟು ಅವು ಒಂದು ಅದೇ. ಯಾಕೆಂದರೆ ನಮಗೆ ಇವತ್ತು ಗೊತ್ತಿದೆ ಆಟಮ್ ನೋಡಿ 100 ಸಬ್ ಆಟಮ್ಸ್ ಇವೆ, ಅವು ಮತ್ತೆ ತಿರುಗ್ತಾ ಇವೆ. ನೋಡಿ ಇದೊಂದು ವಿಚಿತ್ರ. ಆಕಾಶ ಅಂದರೆ ಏನು ವಿಜ್ಞಾನಕ್ಕೆ ಇವತ್ತಿಗೂ ಗೊತ್ತಿಲ್ಲ. ಅದಕ್ಕೆ ಅಂದರೆ ಆಕಾಶ ಅಂದರೆ ಇಟ್ ಈಸ್ ನೆಗೆಟಿವ್, ಅದಕ್ಕೆ ಪಾಸಿಟಿವ್ ಆಸ್ಪೆಕ್ಟೇ ಇಲ್ಲ, ಏನು ಇಲ್ಲದೆ ಇರೋದು ಆಕಾಶ. ಜೈನ ಸಿದ್ಧಾಂತವು ಹಾಗೆ ಹೇಳುತ್ತೆ, ಆಕಾಶ ಅಂದರೆ ಏನು ಇಲ್ಲದೆ ಇರೋದು, ಅದೊಂದು ವಸ್ತು ಅಲ್ಲ ಅಂತ, ಅದಕ್ಕೆ ಪಾಸಿಟಿವ್ ಆಸ್ಪೆಕ್ಟ್ ಇಲ್ಲ ಅಂತ. ಮಧ್ವಾಚಾರ್ಯ ಏನು ಹೇಳಿದ್ರು ಗೊತ್ತಾ, ಅತ್ಯಂತ ಅದ್ಭುತವಾದ ಸಂಗತಿ. 4 ಆಕಾಶ ಇದೆ ಅಂತ. ಎಲ್ಲ ಇದೆಯಲ್ಲಿದೆ 4 ಆಕಾಶ. ಒಂದು ಆಕಾಶ ಅಂದರೆ ಅನಂತವಾದ ಸ್ಪೇಸ್, ಅದು ಅನಂತ, ಎಲ್ಲಿ ಹೋದರೂ ಸ್ಪೇಸು ಅನಂತವಾದ ಸ್ಪೇಸ್ ಒಂದು. ಅದರ ನಂತರ ಅದರ ಒಳಗೆ ಒಂದು ಈಥರ್ ಇದೆ. ಓಹೋ, ಈಥರ್ ಬೇರೆ, ಸ್ಪೇಸ್ ಬೇರೆ. ಈಥರು, ಸ್ಕೈ, ಫರ್ಮಮೆಂಟ್ ಏನು ಬೇರೆ ಕರೀರಿ, ಅದು ಬೇರೆ. ಏನದು ಅಂದರೆ ಈ ಸೃಷ್ಟಿಯಲ್ಲೇ ಅವಕಾಶ ಮಾಡಿಕೊಟ್ಟಂಥ ಸೃಷ್ಟಿ ಮಾಡುವ ನಮ್ಮ ಯೂನಿವರ್ಸಿನ ಒಳಗೆ ವಾತಾವರಣ ಉಂಟಲ್ಲ, ಅದನ್ನು ಈಥರ್ ಅಂತಾರೆ. ಅಂದರೆ ಎಲ್ಲಿ ನೋಡಿ, ಇದು ಇನ್ನೊಂದು ಅದ್ಭುತ, ಎಲ್ಲಿ ನಮಗೆ ಕಣ್ಣಿಗೆ ಕಾಣದ ಅಲ್ಟ್ರಾವೈಲೆಟ್ ರೇಸ್ ತುಂಬಿದೆಯೋ ಅದು ಈಥರ್. ಸ್ಪೇಸ್ನಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಇಲ್ಲ. ಸೊ ಅನಂತವಾದ ಸ್ಪೇಸು ಮತ್ತು ಅಲ್ಟ್ರಾವೈಲೆಟ್ ರೇಸ್ನಿಂದ ಇರ್ತಕ್ಕಂಥ ಆಕಾಶ ಎರಡಾಯ್ತಾ. ಅದಕ್ಕೆ ಆಚಾರ್ಯ ಹೇಳಿದರು, ಭೂತಮಪ್ಯಸಿತಂ ದಿವ್ಯ ದೃಷ್ಟಿಗೋಚರಮೇವತ್ತು, ನಿಮ್ಮ ಕಣ್ಣಿಗೆ ಕಾಣದ ಒಂದು ನೀಲವರ್ಣ ಆಕಾಶದಲ್ಲಿದೆ. ಇವತ್ತು ಅಲ್ಟ್ರಾವೈಲೆಟ್ ರೇಸ್ ಇದೆ ಅಂತ ಹೈಸ್ಕೂಲ್ ಹೋಗೋ ಮಕ್ಕಳಿಗೂ ಗೊತ್ತಿದೆ, ಆದರೆ ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ ಪ್ರೊಫೆಸರಿಗೂ ಗೊತ್ತಿಲ್ಲ. ಆದರೆ ನಮ್ಮ ಪ್ರಾಚೀನರು 13ನೇ ಶತಮಾನದಲ್ಲಿ, ಅದ್ಭುತ ಅಲ್ವ ಇದು. ಇವಾಗ 13ನೇ ಶತಮಾನದಲ್ಲಿ ಅದನ್ನು ಹೇಳಿದರು. ಯಾವ ಇನ್ಸ್ಟ್ರೂಮೆಂಟ್ ಇಲ್ಲ, ಯಾವ ಲ್ಯಾಬೊರೇಟರಿ ಇಲ್ಲ, ಮತ್ತು ಯಾವೊಬ್ಬರೂ ಹೇಳಲಿಲ್ಲ ಅವ್ರ ತನಕ. ಆದರೆ ಆಕಾಶದಲ್ಲಿ ಆಕಾಶ, ಸ್ಕೈ ಹ್ಯಾಸ್ ಇನ್ವಿಸಿಬಲ್ ಕಲರ್ ಅಂತ ಘೋಷಣೆ ಮಾಡಿದವರು ಮಧ್ವಾಚಾರ್ಯ. ಅಂದರೆ ಇದೆಲ್ಲ ನಮ್ಮ ಪ್ರಾಚೀನ ಮಾಡಿದ ಮಹತ್ವ ನಮ್ಮ ಹುಡುಗರಿಗೆ ಹೇಳೋದು ಬಿಡುವ ನಾವು. ಇದೆಲ್ಲ ಸೈಂಟಿಫಿಕ್ ಇನ್ವೆನ್ಷನ್ಸ್ ಅಲ್ವಾ? ಎಷ್ಟು ಅದ್ಭುತ ನೋಡಿ. ಎಲ್ಲಿವರೆಗೆ ತಮಾಷೆ ಅಂದರೆ ವೇದಾಂತ ದೇಶಿಗಳು ಪರಿಹಾಸ್ಯ ಮಾಡಿದ್ದಾರೆ ಮಧ್ವಾಚಾರ್ಯರನ್ನು. ಅಯ್ಯೋ, ಆಕಾಶದಲ್ಲಿ ನೀಲಿ ಬಣ್ಣ ಕಾಣುತ್ತೆ, ಇನ್ವಿಸಿಬಲ್ ಯಾಕೆ ಹೇಳಬೇಕು ಅಂತ. ಅವ್ರು ಈಗ ಮಕ್ಕಳು ನಗ್ತಾರೆ, ಆಕಾಶದಲ್ಲಿ ನೀಲಿ ಬಣ್ಣ ಕಾಣೋದೇ ಆಕಾಶದ ಬಣ್ಣ, ಅದನ್ನು ಇನ್ವಿಸಿಬಲ್ ಅಂತ ಯಾಕೆ ಹೇಳಬೇಕು ಅಂತ ಅನಂತರದ ಪಂಡಿತರೆಲ್ಲ ಟೀಕೆ ಮಾಡಿದ್ದಾರೆ. ಆದರೆ ಮಧ್ವಾಚಾರ್ಯ ಹೇಳಿದರು, ಕಣ್ಣಿಗೆ ಕಾಣುವ ನೀಲ ಅಲ್ಲಪ್ಪ, ಅದು ಕಾಣದ ನೀಲ, ಅತೀತ ನೀಲ, ಇಟ್ ಈಸ್ ಅಲ್ಟ್ರಾವೈಲೆಟ್. ಆಯಿತು. ಆಮೇಲೆ ತಮಾಷೆ ಏನು ಅಂದರೆ ಆಕಾಶದ ಪರಮಾಣುವಿನ ಬಗ್ಗೆ ಹೇಳಿದರು. ಆಟಮ್ ಕ್ಯಾನ್ ಬಿ ಸ್ಪ್ಲಿಟ್, ಅದು ಅದರ ಒಳಗೆ ಎಷ್ಟು ಅವಯವಗಳಿದ್ದರೂ ಇರ್ಬೋದು ಅಂತ. ಆಕಾಶ ಕಣ್ಣಿಗೆ ಕಾಣದ ಬಣ್ಣ ಇದೆ ಅಂತ. ಆಮೇಲೆ ಇನ್ನೊಂದು ವಿಷಯ ಅವ್ರು ಹೇಳೋದು, ಆಚಾರ್ಯರು ಬಹಳ ದೊಡ್ಡ ಸಂಗೀತಗಾರರಾಗಿತ್ತು. ಸಂಗೀತ, ಕರ್ನಾಟಕ ಸಂಗೀತ ಶುರು ಮಾಡಿದವರೇ ಆಚಾರ್ಯ ಮೊದಲು. ಅದಕ್ಕೆ ಕರ್ನಾಟಕ ಸಂಗೀತ ಅಂತ ಹೆಸರು. ಅದು ಚೆನ್ನೈ ಸಂಗೀತವಲ್ಲ, ಆಂಧ್ರ ಸಂಗೀತವಲ್ಲ, ಕರ್ನಾಟಕ ಸಂಗೀತ. ಆದರೆ ಇವತ್ತು ಹಾಡೋರೆಲ್ಲ ಆ ಕಡೆಯವರು, ಇಲ್ಲಿಯವರೆಲ್ಲ ಸಿನಿಮಾ ಹಾಡ್ತಾರೆ ಕರ್ನಾಟಕದಲ್ಲಿ. ಆದರೆ ನಿಜವಾಗಿ ಆ ಸಂಗೀತ ಪ್ರಾರಂಭ ಆದದ್ದು ಕರ್ನಾಟಕ. ಯಾಕೆಂದರೆ ಅದನ್ನು ಮೊಟ್ಟ ಮೊದಲು ಆ ಸಂಗೀತಕ್ಕೆ ರೂಪರೇಖೆ ಕೊಟ್ಟು ಶಾಸ್ತ್ರೀಯ ಚೌಕಟ್ಟು ಕೊಟ್ಟವರು ಮಧ್ವಾಚಾರ್ಯರು, ಅವರ ನಂತರ ನರಹರ ತೀರ್ಥರು, ಅವರ ನಂತರ ಶ್ರೀಪಾದದಾಸರು, ಅವರ ನಂತರ ವ್ಯಾಸತೀರ್ಥರು, ಅವರ ನಂತರ ವಾದಿರಾಜರು, ಅವರ ನಂತರ ಮಹಾವೈಣಿಕರಾದ ರಾಘವೇಂದ್ರ ಸ್ವಾಮಿಗಳು. ಇಷ್ಟೂ ಜನ ಕರ್ನಾಟಕ ದೇತಿಗಳು ಆ ಸಂಗೀತವನ್ನು ಬೆಳೆಸಿದರು. ಆಮೇಲೆ ಪುರಂದರದಾಸರು ಎಡ್ಸೆಟ್ರ. ಹಾಗಾಗಿ ಕರ್ನಾಟಕ ಸಂಗೀತದಲ್ಲಿ ದೊಡ್ಡ ವಿದ್ವಾನಾಗಿದ್ದರು ಆಚಾರ್ಯರು. ಹಾಗಾಗಿ ಅವರೆಲ್ಲಾದರೂ ಹೋದರೆ
ಅವ್ರ ಪ್ರವಚನ ಆದಮೇಲೆ ಒಂದು ಸಂಗೀತ ಅವ್ನು ಹಾಡು ಹೇಳಿ ಅಂತ ಕೇಳ್ತಿದ್ದೆ. ಮಧ್ವಾಚಾರ್ಯ ಹೋದಲ್ಲೆಲ್ಲ ಹಾಡು ಹೇಳಿ ಅಂತ, ಯಾಕೆಂದರೆ ಅಷ್ಟು ಮಧುರವಾದ ಕಂಠ ಇತ್ತಂತೆ ಅವರಿಗೆ. ಅವ್ರು ಹಾಡಿಬಿಟ್ರೆ ಗಂಧರ್ವರು ಹುಚ್ಚು ಕಟ್ತಿದ್ರು ಅಂತಾರೆ ಅವ್ರ ಶಿಷ್ಯ ತಿರುಕುರ ಪಂಡಿತರು. ಗಂಧರ್ವವರಿಗೆ ಈ ಅನುಗೀತ ಇರುತ್ತೆ, ಗಂಧರ್ವರು ಹುಚ್ಚು ಕಟ್ಟುವಷ್ಟು ಸುಂದರವಾದ ಮಧುರವಾದ ಕಂಠ. ಸರಿ, ಅವನು ಹಾಡು ಒಂದು ಹಾಡು ಹಾಡಿ ಅಂತ ಹೇಳ್ತಿದ್ದೆ. ಆಚಾರ್ಯ ಹಾಡ್ತಿದ್ರು. ಕಡೆ ಒಂದು ದಿವಸ ಹೇಳಿದ್ರಂತವರು, ಗೀತಾ ಪುಷ್ಪ ಫಲಾವಾಪ್ತಿ, ನೀವು ನಮ್ಮ JC ಬೋಸ್ ಹೇಳಿದ್ರು ಪ್ಲಾಂಟ್ಸ್ ಆಫ್ ಲೈಫ್ ಅಂತ. ನಾವು ಮಕ್ಕಳು ಹೇಳ್ಕೊಡ್ತೇವೆ ಪ್ಲಾಂಟ್ಸ್ ಆಫ್ ಲೈಫ್ ಅಂತ. ಯಾರು ಹೇಳಿದ್ದು? JC ಬೋಸ್ ಅಂತ. ಇಟ್ ವಾಸ್ ಟೋಲ್ಡ್ ಬೈ ಮಧ್ವ ಆಲ್ಸೋ, ನಾಟ್ ಓನ್ಲಿ ಬೈ JC ಬೋಸ್. ಆಮೇಲೆ ಅಷ್ಟೇ ಅಲ್ಲ, ಕಠೋಪನಿಷತ್ನಲ್ಲಿ ಯೋನಿವನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಸ್ಥಾನವನ್ಯೇ ಪ್ರಪದ್ಯಂತೆ ಯಥಾಕರ್ಮ ಯಥಾಶ್ರುತಂ. ಜೀವ ಹುಟ್ಟಬೇಕಾಗಿದ್ದರೆ ಕೆಲವೊಮ್ಮೆ ತಾಯಿಯ ಹೊಟ್ಟೆಯನ್ನು ಪ್ರವೇಶ ಮಾಡುತ್ತೆ, ತುಂಬ ಕಷ್ಟ, 9 ತಿಂಗಳು ಒದ್ದಾಡಬೇಕು. ಆದರೆ ಮರದಲ್ಲಿ ಪ್ರವೇಶ ಮಾಡಿಬಿಟ್ರೆ ತಕ್ಷಣ ಚಿಗುರಿ ಬಿಡುತ್ತೆ. ಮರದ ಜನ್ಮ ಉಂಟಲ್ಲ, ಹುಟ್ಟು ಸ್ಥಾನವನ್ನೇ ಪ್ರಪದ್ಯಂತೆ. ಇದಾಗಲ್ಲ, ಶರೀರತ್ವಾಯ ಯೋನಿವನ್ಯೇ, ಅಲ್ಲಿ ಹೋದರೆ ಮತ್ತು 9 ತಿಂಗಳು ಒದ್ದಾಡಬೇಕು. ಏನು ಒದ್ದಾಟ ಅಂದರೆ ತಾಯಿಯ ಒದ್ದಾಟ ಏನೂ ಅಲ್ಲ. ತಾಯಿಯನ್ನು 9 ತಿಂಗಳು ಹೊತ್ತೇ ಆ ಮಗುವನ್ನು ಹೊತ್ತು ಸಾಕಿ ಸಲಹೆ ಅಂತ ಬೊಂಬಾಳೆ ಹೊಡಿತಾಳೆ. ಆದರೆ ಆ ಮಗುವಿನ ಸಂಕಟ ಯಾರಿಗೆ ಗೊತ್ತೇಳಿ? ಅದರ ಒಳಗೆ ಆ ಗರ್ಭಕೋಶದೊಳಗೆ ಈ ಕೈಗಟ್ಟಿಕೊಂಡು ಹಂದಾಡಲಿಕ್ಕಿಲ್ಲದೆ 2 ತಿಂಗಳು ಕೂತವ್ರು ಯಾವಾಗ ಹೊರಗೆ ಬಂದರು ಅಂತ ಅದು ಕಾಯ್ತದಲ್ವ, ಆ ಯಾತನೆ ಯಾರಿಗೂ. ಅದು ಯೋನಿವನ್ಯೇ ಪ್ರಪಂಚಕ್ಕೆ ಶರೀರತ್ವಾಯ. ಕಠೋಪನಿಷತ್ನ ಮರಗಳು ತಕ್ಷಣ ಸಿಗುತ್ತವೆ, ಅದಕ್ಕೆ ಶರೀರ ಪ್ರಾಪ್ತಿ ಕಾಯಬೇಕಾಗಿಲ್ಲ. ಒಂದು ಕೊರಡಿ ಇರುತ್ತೆ, ಆ ಕೊರಡಿಗೆ ಒಂದು ಜೀವ ಎಂಟ್ರಾದ ಕೂಡ ಚಿಗುರಿಬಿಡುತ್ತೆ. ಆಚಾರ್ಯ ಹೇಳಿದರು, ಪ್ರಾಣಿಗಳಿಗೆ ಮಾತ್ರ ಜೀವ ಇರುವುದಲ್ಲ, ವನಸ್ಪತಿಗಳಿಗೆ, ಮರಗಳಿಗೆ, ಗಿಡಬಳ್ಳಿಗಳಿಗೆ ಅವುಗಳಿಗೂ ಜೀವ ಇದೆ ಅಂತ ಅವರು ಮೊದಲು ಹೇಳಿದರು. ಈಗ ಅದನ್ನು ಅದೇ ನಮ್ಮ ವಿಜ್ಞಾನಿಗಳು ಹೋಗ್ತಾರೆ. JC ಬೋಸ್ ಹೇಳಿದರು ಪ್ಲಾಂಟ್ಸ್ ಎವರ್. ಆದರೆ ಮೊದಲು ಹೇಳಿದವರು JC ಬೋಸ್ ಅಲ್ಲ, ಉಪನಿಷತ್ಕಾರರು. ಭಾಗವತದ ರಚನೆಯಲ್ಲಿ ಅದೇ ಮರಗಳ ಸ್ವಭಾವ ಹೇಳುವಾಗ ಅವು ಅವ್ರು ಹೇಳ್ತಾರೆ ಅಂತರ್ವೇದಿನಃ ಅಂತ. ಮರಗಳು ಒಬ್ಬ ಕಡಿಯಲಿಕ್ಕೆ ಬಂದರೆ ಮರವನ್ನು, ಆ ಮರಗಳು ಒಳಗಿಂದ ಸಂಕಟ ಪಡ್ತವೆ. ಭಾಗವತರು ಹೇಳ್ತಾರೆ ಅವಕ್ಕೆ ಅಂತರ್ವೇದ, ಒಳಗಿಂದ ವೇದನೆ ಇದೆ, ಬಟ್ ದೇ ಕ್ಯಾನ್ಟ್ ಎಕ್ಸ್ಪ್ರೆಸ್ ಇಟ್, ದೇ ಎಕ್ಸ್ಪೀರಿಯನ್ಸ್. ಆ ನೋವು, ಸುಖ, ಆನಂದ ಅವು ಅನುಭವಿಸ್ತವೆ ಅಂತ. ಅದನ್ನು ಆಚಾರ್ಯ ಹೇಳಿದರು. ಅಷ್ಟೇ ಅಲ್ಲಪ್ಪ, ನೀನು ಸಂಗೀತ ಹಾಡಿದರೆ ಒಂದು ಗಿಡದ ಮೊದಲು ಬೇಗ ಅರಳುತ್ತೆ, ಹೂ ಬೇಗ ಚಿಗುರುತ್ತೆ, ಅವಕ್ಕೆ ಸಂಗೀತವನ್ನು ಆಸ್ವಾದ ಮಾಡುವ ಶಕ್ತಿ ಇದೆ ಅಂತ. ಗೀತಾ ಇದು ಆಚಾರ್ಯ ಮಾತು, ಗೀತಾ ಪುಷ್ಪ ಫಲಾವಾಪ್ತಿ ಅಂತ. ಇದೆಲ್ಲ ಇದಂದರೆ ಇದು ಇವತ್ತು ವಿಜ್ಞಾನಿಗಳು ಹೇಳ್ಬೋದು, JC ಬೋಸ್ ಹೇಳ್ತಾರೆ. ಹೌದು, ಇದು ಪ್ರಾಚೀನರು, ಉಪನಿಷತ್ಕಾರರು, ಆಚಾರ್ಯ ಮಧ್ವರು ಹೇಳಿದ್ದಾರೆ ಅಂತ ನಾವು ಯಾವತ್ತೂ ನಮ್ಮ ಮಕ್ಕಳಿಗೆ ಹೇಳೋಲ್ಲ, ಶಾಲೆಯಲ್ಲಿ ಹೇಳೋದು. ಶಾಲೆಯಲ್ಲಿ ಹೇಳಬಾರ್ದು, ಸೆಕ್ಯುಲರ್, ಖಂಡಿತ ಸೆಕ್ಯುಲರ್ ಪಾಠ. ಅದು ಮಧ್ವಾಚಾರ್ಯರು ಸೆಕ್ಯುಲರ್ ಅಲ್ಲ, ಅವರು ಮತೀಯವಾದಿಗಳು, ಅವ್ರು ಹೇಳಬಾರ್ದಪ್ಪ, ಖಂಡಿತ ಅಪರಾಧ ಆಗುತ್ತೆ. ಹೀಗೆ ಒಂದೊಂದು ಸಂಗತಿಗಳನ್ನು ಅವನು ಇನ್ನೊಂದು ತಮಾಷೆ ಗೊತ್ತಾ, ಇದು ಹಾಗಾಗಿ ವಿಜ್ಞಾನ ಮತ್ತು ಪ್ರಾಚೀನ ಶಾಸ್ತ್ರಗಳನ್ನು ಸಮನ್ವಯ ಮಾಡಿದರೆ ನಮ್ಮ ಹುಡುಗರು ಹೊಸ ಒಂದು ಅದ್ಭುತವಾದ ಇನ್ವೆನ್ಷನ್ ಮಾಡಲಿಕ್ಕೆ ಸಾಧ್ಯತೆ ಇರುವುದು ಭಾರತದ ವಿದ್ಯಾರ್ಥಿಗಳಿಗೆ. ಆ ಅವಕಾಶ ನಾವು ಕೊಡ್ತಾ ಇಲ್ಲ ಶಿಕ್ಷಣ ಪದ್ಧತಿ. ಇದು ಒಂದೆರಡಲ್ಲ, ಒಂದು ತಮಾಷೆ ನೋಡಿ. ಮಧ್ವಾಚಾರ್ಯ ಜೀವನದಲ್ಲಿ ಒಂದು ಕಥೆ ಇದೆ. ಅವರು ಒಮ್ಮೆ ಬದರಿಗೆ ಹೋಗುವಾಗ ಒಂದು ಈ ಕಡೆ ಹಿಂದೂ ರಾಜ್ಯ, ಆ ಕಡೆ ಮುಸ್ಲಿಂ ರಾಜ್ಯ, ಮಧ್ಯದಲ್ಲಿ ಗಂಗಾ ನದಿ. ಫೆರಿ ಕ್ರಾಸ್ ವಾಸ್ ಪ್ರೊಹಿಬಿಟೆಡ್, ಹೋಗುವಂಗಿಲ್ಲ ಅವರು. ಆಗ ಮಧ್ವಾಚಾರ್ಯ ಧೈರ್ಯವಾಗಿ ದಾಟಿದ್ರು ಆಚೆ. ಅಲ್ಲಿ ಮುಸ್ಲಿಂ ಸೈನಿಕರೆಲ್ಲ ಇದ್ದಾರೆ, ಇವನ್ನ ತಡೆದರೆ ಇವರು ಹೆದರಬೇಡಿ ಅಂತ ಇವರು ಧೈರ್ಯ ಹೇಳೋದು ಅವುಗಳಿಗೆ. ನಜಡ ಜನೆ ಪತತ ಸಾಹಸಾದ, ಹೆದರಬೇಡಿಯಪ್ಪ, ಯಾಕೆ ನೀರಿಗೆ ಸಾಯ್ತೀವಿ, ನಾವು ಬರ್ತೇವೆ ಮೇಲೆ ಸೀರೆ ಮೇಲೆ ಹೋದ್ರಂತೆ. ನಿರ್ಭಯತ್ವ ಅನ್ನೋದು ಮಧ್ವಾಚಾರ್ಯ ಜೀವನದ ಅದ್ಭುತವಾದ ಒಂದು ಸಂಗತಿ. ಅವರು ಯಾವತ್ತೂ ಯಾವ ಸಂದರ್ಭಗಳು ಹೆದರಿ ಪುಕ್ಕ ಮಗುವಾಗಿದ್ದಾಗ ಕೂಡ ಇಲ್ಲ. ಸರಿ, ಸೀದಾ ರಾಜನ ಹತ್ರ ಕರ್ಕೊಂಡು ಹೋದ್ರು ಸೈನಿಕರು. ರಾಜ ಕೇಳಿದ, ಮುಸ್ಲಿಂ ರಾಜ, ಅವನಿಗೆ ಯಾರು ಅನ್ನೋದ್ರ ಬಗ್ಗೆ ವಿವಾದ ಇದೆ. ಅವನು ಕೆಲವರು ಬಲ್ಬನ್ ಅಂತಾರೆ, ಇನ್ನೇನೋ ಹೇಳ್ತಾರೆ. ಅವನಿಗೆ ಅವನು ಆ ಕಾಲದಲ್ಲಿ 3-4 ರಾಜ್ಯಗಳು ಯಾರೋ ಒಬ್ಬ ಖಚಿತವಾಗಿ ಅವರ ಬಯೋಗ್ರಫಿ ಬರೆದ ನಾರಾಯಣ ಪಂಡಿತರ ಅವನ ಹೆಸರು ಹೇಳೋದಿಲ್ಲ. ಸರಿ, ಅವನು ಕೇಳಿದ. ಆದರೆ ಅವನು ಮಾತಾಡಿದ್ದು ಅರೇಬಿಕ್ ಭಾಷೆಯಲ್ಲಿ ಮಾತಾಡಿದ. ಈಗ ಮಧ್ವಿಜಯ ಪಾಠ ಹೇಳುವವರು ಉರ್ದು ಭಾಷೆಯಲ್ಲಿ ಹೇಳಿದ ಅಂತ ಹೇಳ್ತಾರೆ. ಆಗ ಉರ್ದು ಭಾಷೆ ಇರಲಿಲ್ಲ ಮಧ್ವಾಚಾರ್ಯ ಕಾಲದಲ್ಲಿ. ಅದು ಅನಂತರ ಕಾಶ್ಮೀರದಲ್ಲಿ ಹುಟ್ಟಿದ ಭಾಷೆ ಇದು, ಮತ್ತು ಮುಸಲ್ಮಾನ ಭಾಷೆಯೂ ಅಲ್ಲ. ಹಾಗಾಗಿ ಉರ್ದು ಭಾಷೆಯಲ್ಲಿ ಮಾತಾಡಿದ ಅಂತ ಹೇಳುವ ಪಂಡಿತರಿಗೆ ಆಗ ಭಾಷಾ ಕಾಲಜ್ಞಾನ ಇಲ್ಲ, ಭಾಷಾಜ್ಞಾನವೂ ಇಲ್ಲ, ಕಾಲಜ್ಞಾನ ಇಲ್ಲ. ಹೋಗಲಿ, ಆವಾಗ ಇದನ್ನು ಅರೇಬಿಕ್ಕಿನಲ್ಲಿ ಮಾತಾಡಿದ ಅಂತ. ನೀವು ಯಾರು ನೋಡಿದ್ದು ಗೊತ್ತಿರ್ಬೋದು.
ಆಚಾರ್ಯ ಮಧ್ವರ ಚಿತ್ರ, ಅದರಲ್ಲಿ ಮಧ್ವಾಚಾರ್ಯರು ಅವನ ಹತ್ರ ಮಾತಾಡ್ತಾರೆ, ರಾಜನ ಹತ್ರ. ಅವನ ಮಾತೃಭಾಷೆಯಲ್ಲಿ ಆಚಾರ್ಯ ಉತ್ತರ ಕೊಟ್ಟರು ಅಂತಿದೆ. ನಾವು ಅರೇಬಿಕ್ ಭಾಷೆಯಲ್ಲಿ ಉತ್ತರ ಕೊಡಿಸಿದ್ದೇವೆ. ಅದನ್ನು ಮಧ್ವಾಚಾರ್ಯ ಅರೇಬಿಕ್ ಭಾಷೆಯಲ್ಲೇ ಉತ್ತರ ಕೊಡ್ತಾರೆ. ಅವನಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆದಮೇಲೆ ಕಡೆಗೆ ಆ ಉತ್ತರ ಕೊಟ್ಟದ್ದು ನೋಡಿ, ನಾನು ಹೇಳೋದು, ನಾವಿವತ್ತು ಹಿಂದೂ ಮುಸ್ಲಿಂ ಸಾಮರಸ್ಯ ಅದು ಇದು ಅಂತ ಏನೋ ದೊಡ್ಡ ದೊಡ್ಡ ಭಾಷಣ ಮಾಡ್ತೇವೆ. ಭಾಷಣ ಮಾಡಿ ಅವ್ರನ್ನ ಬೇರೆ ಇಡ್ತೇವೆ, ಯಾಕಂದರೆ ಓಟ್ ಬೇಕಲ್ಲ. ಅವರಿಬ್ಬರು ಒಟ್ಟಾಗಿಬಿಟ್ರೆ ಓಟ್ ಹೋಗುತ್ತೆ. ಅವ್ರು ಬೇಡ ಇರೋದು ನಾವೇ, ಎಲ್ಲರೂ ಒಂದೇ ಅಂತ ಹೇಳೋದು ನಾವೇ. ಆಚಾರ್ಯರು ಮೊಟ್ಟ ಮೊದಲು ಹೇಳಿದರು, ಅವನು ತಡೆದು ನನ್ನ ರಾಜ್ಯಕ್ಕೆ ಬರುವ ಧೈರ್ಯ ಹೇಗೆ ಮಾಡಿದ್ದೀರಿ ನೀವು ಅಂತ ಕೇಳಿದ ಆಚಾರ್ಯ ಮಧ್ವರ. ಯಾಕೆಂದರೆ ಅವನೊಂದು ಮಾತು ಹೇಳ್ತಾನೆ, ನಿಮ್ಮ ಪುರಾಣಗಳಲ್ಲಿ ಯಮದೂತರು ಅಂತ ಇದ್ದಾವ, ಅವಕ್ಕಿಂತ ಭಯಂಕರ ನನ್ನ ಸೈನಿಕರು ಹೇಗೆ ಬಂದರಿ ಅಂತ ಕೇಳ್ತಾನೆ. ಅದಕ್ಕೆ ಅವರು ಹೇಳುವ ಮಾತು, ಅಲ್ಲಪ್ಪ ನಾವೆಲ್ಲ ಒಂದೇ ದೇವರ ಮಕ್ಕಳು, ನಿನ್ನ ದೇವರು ಬೇರೆ ನನ್ನ ದೇವರು ಬೇರೆ ಇದ್ದಾನೆ. ಯೋ ಸೋ ದೇವ ವಿಶ್ವದೀಪ ಪ್ರದೀಪ್ತ, ಎಲ್ಲರಿಗೂ ಒಂದೇ ದೇವರನ್ನು. ಆಗ ನಾವು ಎಲ್ಲ ಒಂದೇ ದೇವರ ಮಕ್ಕಳು. ಯಾರು ಬ್ರದರ್ಸ್, ವೈ ಡು ಐ ಬಿ ಅಫ್ರೇಡ್ ಆಫ್ ಯು? ನಾವು ಯಾಕಪ್ಪ ಹೆದರ್? ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕೆ ಬೀಜಾಕ್ಷೇಪ ಮಾಡಿದವರು ಆಚಾರ್ಯ ಮಂತ್ರು. ಅದೇ ಉಳಿದಿದ್ದರೆ ಇವತ್ತು ಈ ಎಲ್ಲ ಕಾಶ್ಮೀರ ಗದ್ದಲವೇ ಇರ್ತಿರಲಿಲ್ಲ, ಆತ್ಮೀಯತೆಯಲ್ಲಿ ಇರ್ತಿದ್ರೆ. ಆಗ ಆ ರಾಜ ಆಶ್ಚರ್ಯಪಟ್ಟು, ಒಬ್ಬ ಹಿಂದೂ ಮಾಂಕಿನ ಬಾಯಿಯಿಂದ ಈ ರೀತಿಯ ಪ್ರೀತಿಯ ಸಂದೇಶವನ್ನು ನಾನು ಕೇಳುವುದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಅದನ್ನು ಆಚಾರ್ಯ ನಾರಾಯಣ ಪಂಡಿತರು ಕೋಟ್ ಮಾಡ್ತಾರೆ. ಒಬ್ಬ ಹಿಂದೂ ಸನ್ಯಾಸಿ ಮುಸ್ಲಿಮರ ಬಗ್ಗೆ ಹೀಗೆ ಆತ್ಮೀಯತೆಯನ್ನು ಮಾತಾಡೋದನ್ನೇ ನಾನು ಕೇಳಿಲ್ಲ. ಅದ್ಭುತ. ಅವನು ಎಷ್ಟು ಖುಷಿಯಾಯಿತು ಅಂದರೆ, ನಿಮಗೆ ಎಷ್ಟು ಜಾಗ ಬೇಕೋ ಅದು ಅಷ್ಟು ಜಾಗೀರು ಕೊಟ್ಟು ಬಿಡ್ತೇನೆ, ಇಲ್ಲೇ ಮಠ ಕಟ್ಟಿಕೊಂಡಿರು ಅಂತ ಹೇಳಿದ. ಸ್ವಾಮಿ ಬೇಸರ ಮಾಡಬಾರದು, ಈಗಿನ ಸ್ವಾಮಿಗಳಾದ ಕೂಡ ರಿಜಿಸ್ಟ್ರೇಷನ್ ಮಾಡೋದು ಹೇಳಿ. ಆದರೆ ಮಧ್ವಾಚಾರ್ಯ ನನಗೆ ಲ್ಯಾಂಡ್ ಹಾಕಬೇಕಪ್ಪ, ನಿಮ್ಮ ಜಾಗ ತಗೊಂಡು ಮಠ. ಒಂದು ತಮಾಷೆ, ಮಧ್ವಾಚಾರ್ಯ ಯಾವತ್ತೂ ಮಠ ಕಟ್ಟಲಿಲ್ಲ, ಯಾರಿಗೂ ಮಠ ಕಟ್ಟಿಸಿಕೊಡ್ಲಿಲ್ಲ. ಈ ಮಠವೇ ಕಟ್ಟಲಿಲ್ಲ, ಕೆಲವರು ನಮ್ಮದು ಮೂಲ ಮಠ ಕೂತು ಬಿಡ್ತಾರೆ. ಇಲ್ಲದ ಮಠ ಮೂಲ ಮಠ ನಮ್ಮದೇ ಮೂಲ ಮಠ, ನಮ್ಮದೇ ಮೂಲ ಮಹಾಸಂಸ್ಥಾನ ಅಂತಾರೆ. ಮಧ್ವಾಚಾರ್ಯ ಯಾರಿಗೂ ಮಠ ಕಟ್ಟಿಕೊಡ್ಲಿಲ್ಲ, ಬರೇ ಕೌಫಿನ ದಂಡ ಕಮಂಡು ಇಷ್ಟೇ ಕೊಟ್ಟದವರು. ಕಡೆಗೆ ಮಧ್ವಾಚಾರ್ಯ ಹೇಳ್ತಾರೆ, ನಮ್ಮ ಮಠ ಯಾಕಬೇಕಪ್ಪ, ನಮಗೆ ಜಾಗ ಬೇಡ, ನಿಮ್ಮ ಸೈನಿಕರು ತೊಂದರೆ ಕೊಡದೆ ಇದ್ದರೆ ಸಾಕು, ಬದಲಿ ಹೋಗ್ಲಿಕ್ಕೆ ಹೊರಟೋಗ್ಬಿಡ್ತಾರೆ. ಅಲ್ಲ, ಇದೆಲ್ಲ ಎಷ್ಟು ಅದ್ಭುತವಾದಂಥ ಹಿಂದಿನವರು ನಡ್ಕೊಂಡ ಬಗೆಯನ್ನು ನಾವು ಇವತ್ತು ನಮ್ಮ ಮಕ್ಕಳಿಗೆ ಹೇಳಬೇಕು. ಸಾಮರಸ್ಯದ ಬಗ್ಗೆ ಸಣ್ಣ ಕಾಂಟ್ರಿಬ್ಯೂಷನ್ ಇದು. ನಾವು ಇವತ್ತು ಈಶ್ವರ ಅಲ್ಲ ತೇರೆ ನಾಮದು ಭಾರಿ ದೊಡ್ಡದು ಗಾಂಧೀಜಿಯವರ ಹಾಡು ಹೇಳ್ತೇವೆ. ಬಟ್ ಈಶ್ವರ ಅಲ್ಲ ತೇರೆ ನಾಮ ಅಂತ ಮೊದಲು ಹೇಳಿದವರು ಮಧ್ವಾಚಾರ್ಯ. ಯಾಕೆಂದರೆ ಅವರು ಹೇಳಿದರು, ಆಲ್ ದ ವರ್ಡ್ಸ್ ಆಫ್ ಆಲ್ ದ ಲ್ಯಾಂಗ್ವೇಜಸ್ ಆರ್ ಎಪಿಥೆಟ್ ಆಫ್ ಗಾಡ್. ಅಷ್ಟು ಅಲ್ಲ ಈಸ್ ಆಲ್ಸೋ ಗಾಡ್ಸ್ ನೇಮ್ ಅಂತ ಹೇಳಿದವರು ಮಧ್ವಾಚಾರ್ಯ. ಯಾಕೆಂದರೆ ಅಲ್ಲ ಸೂಕ್ತ ಅಂತಿದೆ ಸಂಸ್ಕೃತದಲ್ಲಿ, ಅಥರ್ವ ವೇದದ ಒಂದು ಸೂಕ್ತ ಇದೆ. ಅಲ್ಲ ಅಂದರೆ ಸಂಸ್ಕೃತದಲ್ಲಿ ತಾಯಿ ಅಂತ ಅರ್ಥ. ಅಲ್ಲ ಅತ್ತ ಅಂದರೆ ತಾಯಿ, ಅದು ಕನ್ನಡದಲ್ಲಿ ಅತ್ತೆ, ಹೆಂಡತಿಯ ತಾಯಿ ಆಯಿತು. ಸಂಸ್ಕೃತದಲ್ಲಿ ಅತ್ತ ಅಂದರೆ ತಾಯಿ, ಅಲ್ಲ ಅಂದರೆ ತಾಯಿ. ಇಂಥದ್ದು ಇದು ಯಾಕೆ ಹೇಳಿಕ್ಕೆ ಬಂದೆ ಅಂದರೆ, ಮಧ್ವಾಚಾರ್ಯರು ಅರೇಬಿಕ್ ಭಾಷೆಯಲ್ಲಿ ಅವನ ಹತ್ರ ಮಾತಾಡಿದರು. ಇದಕ್ಕೊಂದು ಸಾಕ್ಷಿ ಕೊಡ್ತೇನೆ ನಿಮಗೆ. ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ಬದರ ಪಾಂಡು ವದನಂ ಮೃದುಗಂಡಂ ಮಂಡಯನ್ ಕನಕಕುಂಡಲ ಲಕ್ಷ್ಮಿಯ. ಕೃಷ್ಣನ ಬಲರಾಮರು ಬಂದ ಅವ್ರ ಮುಖ ಹೇಗಿತ್ತು ಅಂದರೆ ಬದರ ಪಾಂಡು ವದನಂ, ಅದು ಬದರದಂತೆ ಮುದ್ದಾದ ಮುಖ, ಬಿಳಿಯಾದ ಮುಖ ಅಂತ. ಅದಕ್ಕೆಲ್ಲ ವ್ಯಾಖ್ಯಾನಕಾರಿ ಏನು ಬರೆದ್ರು ಗೊತ್ತಾ? ಬದರ ಅಂದರೆ ಬೊಗರಿ ಹೆಣ್ಣು ಅಂತ ಹೇಳ್ತೀವಲ್ಲ, ಬೊಗರಿ ಹೆಣ್ಣಿನಂತೆ ಮಗು ಮುದ್ದಾಗಿ ಬೊಗರಿ ಹೆಣ್ಣಿನಂತೆ ಇತ್ತು ಅಂತ ಅರ್ಥ ಬಂದರು. ಎಲ್ಲರೂ ಹಾಗೆ ಬಂದದ್ದು. ಒಬ್ಬರಿಗೂ ಬದರ ಶಬ್ದದ ಅರ್ಥ ಗೊತ್ತಿರಲಿಲ್ಲ. ಸಂಸ್ಕೃತದಲ್ಲಿ ಬದರ ಶಬ್ದಕ್ಕೆ ಅರ್ಥ ಏನು ಅಂತ ಮೊಟ್ಟ ಮೊದಲು ಹೇಳಿದವರು ಮಧ್ವಾಚಾರ್ಯ. ಅವ್ರು ಏನು ಹೇಳಿ ಗೊತ್ತಾ? ಮಾನವ ಬದರ ಸಿಂಧು ಶಶಿನಸ್ತು ತ್ರಿನಾಮಕಂ. ಬದರ ಅಂದರೆ ಚಂದ್ರ ಅಂತ ಬರೆದರು. ಬದರ ಪಾಂಡುವದನ ಅಂದರೆ ಚಂದ್ರನಂತೆ ಮುದ್ದಾದ ಮೊರೆ ಅಂತ ಹೊತ್ತು ಬೊಗರಿ ಹೆಣ್ಣಿನಂತೆ ಅಲ್ಲ. ತಮಾಷೆ ಅಂದರೆ ಬದರ ಅಂತಂದರೆ ಚಂದ್ರ ಅಂತ ಇವತ್ತಿಗೂ ಅರೇಬಿಕ್ ಭಾಷೆಯಲ್ಲಿ ಆ ಶಬ್ದ ಬಳಕೆಯಲ್ಲಿದೆ, ಸಂಸ್ಕೃತದಲ್ಲಿ ಇಲ್ಲ. ಅವರಿಗೆ ಮೆಕ್ಕಾ ಮದೀನಾದ ಮಧ್ಯದಲ್ಲಿ ಒಂದು ಕ್ಷೇತ್ರ ಇದೆ, ಅದು ಬದರ್ ಅಂತ ಹೇಳ್ತಾರೆ. ಬದರ್ ಅಂದರೆ ಫುಲ್ ಮೂನ್ ಅಂತ ಅರ್ಥ ಅರೇಬಿಕ್ಕಿನ. ಸೊ ಅರೇಬಿಕ್ಕಿನ ಭಾಷೆ ಮಧ್ವಾಚಾರ್ಯ ಗೊತ್ತಿತ್ತು. ಅವರು ಅರೇಬಿಕ್ ಭಾಷೆ, ಅದು ಅರೇಬಿಕ್ ಶಬ್ದ ಅಲ್ಲ, ಅದು ಸಂಸ್ಕೃತ ಶಬ್ದ ಅಂತ ಕೋಶ ಕೊಟ್ಟರು. ಇದೆಲ್ಲ ರಿವ್ಯುಲೇಷನ್ನು ಯಾವತ್ತೂ ಯಾವ ಪಂಡಿತರು ಜಗತ್ತಿನ ಇತಿಹಾಸದಲ್ಲಿ ಮಾಡಿರಿ ಇಂಥ ಅದ್ಭುತ ರಿವ್ಯುಲೇಷನ್ಸನ್ನು. ಬದರ ಅಂದರೆ ಚಂದ್ರ. ಇವತ್ತು
ಎಲ್ಲಿ ತನಕ ತಮಾಷೆ ಅಂದರೆ ಮುಸಲ್ಮಾನರು ಒಂದು ವಾದ ಮಾಡ್ತಾರೆ. ಏನು ಅಂದರೆ, ಬದರಿ ಅಂತ ಹೆಸರಿಟ್ಟಿದ್ದಾರೆ ಹಿಂದೂಗಳು, ಅಲ್ಲಿ ಬದರಿ ಮರ ಇಲ್ಲ, ಅಲ್ಲಿ ಮರಗಳೇ ಬೆಳೆಯೋಲ್ಲ, ಅದನ್ನು ಬದರಿ ಅಂತ ಯಾಕೆ ಹೆಸರು, ನಮ್ಮ ಬದರವನ್ನು ಕದ್ದು ಇಟ್ಟದ್ದು ಅಂತ ಬರೀತಾರೆ. ಅವರಿಗೆ ಈಗ ಮಧ್ವಾಚಾರ್ಯ ಕೊಟೇಶನ್ ಕೊಡಬೇಕಪ್ಪ, ಬದರ್ ನಾವು ಕದ್ದದ್ದಲ್ಲ ನೀವು ಕದ್ದದ್ದು, 5000 ವರ್ಷ ಹಿಂದೆ ಭಾಗವತದಲ್ಲಿ ಇದ್ದ ಬದರವನ್ನು ನೀವು ಫುಲ್ ಮೂನು ನೀವು ಕದ್ದದ್ದು, ನಿಮ್ಮಿಂದ ನಾವು ಕದ್ದದ್ದಲ್ಲ. ಅಲ್ಲ, ಇದೆಲ್ಲ ಎಂಥ ಅದ್ಭುತವಾದ ಸಂಶೋಧನೆಗಳು. ಹಾಗಾಗಿ ಈ ಪ್ರತಿಯೊಂದು ಸಂಶೋಧನೆ ಅಂದರೆ ಅದ್ಭುತವಾದ ಸಂಶೋಧನೆಯ ಹಿನ್ನೆಲೆ ಪ್ರಾಚೀನರಲ್ಲಿ ಇತ್ತು. ಅವರು ಪ್ರತಿಯೊಂದನ್ನು ಆಳವಾಗಿ ಸಂಶೋಧಿಸಿ ಅದನ್ನು ಬಿಡಿಸಿ ಬಿಡಿಸಿ ವಿಶ್ಲೇಷಣೆ ಮಾಡಿ ಇದಮಿತ್ತ ಅಂತ ಹೇಳ್ತಿದ್ರು. ಈಗ ಇದರ ಬಗ್ಗೆ ಚರ್ಚೆ ಬರುತ್ತೆ, ಏಕಾದಶಿ ಯಾವತ್ತು ಮಾಡಬೇಕು, ಅದಕ್ಕೆ ಆಮೇಲೆ ಒಬ್ಬ ಮನುಷ್ಯನ ಆಯುಷ್ಯ ಎಷ್ಟು ಅಂತ ಅನ್ನುವಾಗ ಬ್ರಹ್ಮ ಏನು ಮಾಡಿದ ಗೊತ್ತಾ, ಅವನು ಇಷ್ಟು ವರ್ಷ ಅಂತ ಬರೀತಾರೆ ಯಾರ ಹಣೆಯಲ್ಲಿ. ಯಾಕೆಂದರೆ ಎಷ್ಟು ವರ್ಷ ಯಾವ ಪಂಚಾಂಗದ ಪ್ರಕಾರ ಅಂತ ಡಿಸ್ಪ್ಯೂಟ್ ಬರುತ್ತೆ. ಉಡುಪಿ ಪಂಚಾಂಗದ ವಿಚಾರ 100 ವರ್ಷವು, ಅಥವಾ ರಾಯಮಠದ ಪಂಚಾಂಗವು, ಉತ್ತರಾದಿ ಮಠದ ಪಂಚಾಂಗವು. ಅದಕ್ಕೆ ಬ್ರಹ್ಮ ಏನು ಮಾಡಿದ, ಇಷ್ಟು ಬ್ರೀದಿಂಗ್ಸು ಅಂತ. ಅವನ ಆಯುಷ್ಯ ಎಷ್ಟು ಅಂದರೆ ಇಷ್ಟು ಬ್ರೀದಿಂಗ್ಸು. 100 ವರ್ಷ ಅಂದರೆ ಎಷ್ಟು ಗೊತ್ತಾ, 77,76,000 ಬ್ರೀದಿಂಗ್ಸ್. 100 ವರ್ಷ ಅಂದರೆ ಅವ್ನು 100 ವರ್ಷ ಬದುಕ್ತಾನೆ ಅಂದರೆ 77,76,00,000 ಬ್ರೀದಿಂಗ್ಸ್ ಒಂದೇ. ಅದು ಪಂಪಿಂಗ್ ಅಷ್ಟು ಮ್ಯಾಕ್ಸಿಮಮ್ ಪಂಪಿಂಗ್ ಕೆಪಾಸಿಟಿ 100 ವರ್ಷ ಅಂದರೆ 76,77,00,000 ಬ್ರೀದಿಂಗು. ಇದನ್ನು ಎಷ್ಟು ಬೇಕಾದ್ರೂ ಮಾಡ್ಬೋದು. ಯಾಕೆಂದರೆ ನ್ಯಾಚುರಲ್ ಆಗಿ ಬ್ರೀದಿಂಗಿಗೆ 4 ಸೆಕೆಂಡ್ಸ್ ಲೆಕ್ಕ. ಒಂದು ಶ್ವಾಸ ಒಳಗೆ ತಗೊಂಡು ಹೊರಗೆ ಬಿಡಲಿಕ್ಕೆ 4 ಸೆಕೆಂಡ್ಸ್. 4 ಸೆಕೆಂಡಿನಂತೆ ಹಾಗಾದರೆ 1 ನಿಮಿಷಕ್ಕೆ 15 ಬ್ರೀದಿಂಗ್ಸ್. 1 ನಿಮಿಷಕ್ಕೆ 15 ಬ್ರೀದಿಂಗ್ಸ್ ಆದರೆ 1 ಗಂಟೆಗೆ 900 ಬ್ರೀದಿಂಗ್ಸ್. 15 6 90. 1 ಗಂಟೆಗೆ 900 ಆದರೆ 24 ಗಂಟೆಗೆ 21,600 ಬ್ರೀದಿಂಗ್ಸ್. ಇದು ಹಿಂದಿನವರು ಹೇಳಿದ್ರು. 1 ದಿವಸ ಅಂದರೆ 21,600 ಶ್ವಾಸಗಳು. 21,600 ಶ್ವಾಸಕ್ಕೆ 1 ದಿವಸ ಅಲ್ವಾ? ಅದು ಯಾವಾಗ? 4 ಸೆಕೆಂಡಿಗೊಮ್ಮೆ. ನೀವು ಸ್ವಲ್ಪ ಪ್ರಾಣಾಯಾಮ ಅಭ್ಯಾಸ ಮಾಡಿ. 4 ಸೆಕೆಂಡಿನ ಬದಲಿಗೆ 8, ಭಾಳ ಸುಲಭ, 8 ಅಷ್ಟೇ, 8 ಸೆಕೆಂಡಿಗೊಮ್ಮೆ ಉಸಿರು ಬಿಡೋಣ. ಹೀಗೆ ಅದನ್ನು 8 ಸೆಕೆಂಡ್ ತೊಗೊಂಡ್ರೆ ನಮ್ಮ ದೇಹಕ್ಕೆ 24 ಗಂಟೆ ಆಗಬೇಕಾದ್ರೆ ಹೊರಗಿನ 48 ಗಂಟೆ ಆಗುತ್ತೆ. ಡಬಲ್ ಆಯಿತು. ಸೊ ಹೊರಗಿನ ಗಂಟೆಯಲ್ಲಿ 48 ಗಂಟೆ, ನಮ್ಮ ದೇಹಕ್ಕೆ ಒಂದೇ ದಿವಸ ಆಯುಸ್ಸಾಗೋದು. ಸೊ ಆ ಪ್ರಕಾರ ನೀವು ಮಾಡಿದರೆ ಈ ದೇಹಕ್ಕೆ 100 ವರ್ಷ ಆಗಬೇಕಾದ್ರೆ ಹೊರಗಿನ ಕ್ಯಾಲೆಂಡರ್ಲಿ 200 ವರ್ಷ ಆಗಬೇಕು. ಸೊ ಇದು ಆಯುಸ್ಸನ್ನು, ಇದು ಬ್ರಹ್ಮ ಮಾಡಿದ ಸವಲತ್ತು. ನೀನು ಶ್ವಾಸೋಚ್ಛ್ವಾಸದೇನು ಬಿಟ್ಟು ಅದನ್ನು ನಿಧಾನ ಬಿಟ್ಟು ಹೆಚ್ಚು ಕಾಲ ಅವಸರ ಬಿಟ್ಟು 50 ವರ್ಷ ಸಾಯ್ಬೋದು. ಇದು ಅದರಿಂದ ಹಿಂದೆ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರೆಲ್ಲ 600 ವರ್ಷ ಬದುಕಿದ್ದು ಹೀಗೆ. ಈಗ ನೋಡಿ, 4 ಸೆಕೆಂಡ್ ನೋಡಿ, 8 ಸೆಕೆಂಡ್ಗೆ ಶ್ವಾಸ ಬಿಟ್ಟರೆ 200 ವರ್ಷ, 16 ಸೆಕೆಂಡಿಗೊಮ್ಮೆ ಶ್ವಾಸ ಬಿಟ್ಟರೆ 400 ವರ್ಷ ಬದುಕುವುದು, 30 ಸೆಕೆಂಡಿಗೊಮ್ಮೆ ಶ್ವಾಸ ಬಿಟ್ಟರೆ 800 ವರ್ಷ ಬದುಕುವುದು. ಬರೀ 100 ವರ್ಷವನ್ನು ನಾನು ಹೀಗೆ ಎಕ್ಸ್ಪ್ಲೇನ್ ಮಾಡಿದಾಗ ಒಬ್ಬರು ಪ್ರಶ್ನೆ ಕೇಳಿದ್ರು ನನಗೆ ಮಂಗಳೂರಿನಲ್ಲಿ. ಹೌದಪ್ಪ, ಹೀಗೆ ಬದುಕಬಹುದು ಅಂತ ಗೊತ್ತಿತ್ತ, ಈಗ ಶಂಕರಾಚಾರ್ಯ ಗೊತ್ತಿರಲಿಲ್ವಾ, ಅವರಿಗೆ 32ನೇ ವರ್ಷದಲ್ಲಿ ಸತ್ತರು. ನಾನು ಅವ್ರಿಗೆ ಗೊತ್ತಿತ್ತು, ನೀನಂಥ ದಡ್ಡ ಶಿಷ್ಯರನ್ನು ಕಟ್ಕೊಂಡು ಯಾಕೆ ಬದುಕಬೇಕು ನೀನಂಥ ದಡ್ಡ ಶಿಷ್ಯರನ್ನು ಕಟ್ಟಿಕೊಂಡು ಎಷ್ಟು ಬದುಕಿ ಏನು ಉಪಯೋಗ, ಏನು ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ಸತ್ತರು ಅಂತ ಮತ್ತೆ ಪ್ರಶ್ನೆ ಮಾಡಲಿಕ್ಕೆ ಬರಲಿಲ್ಲ. ನಮ್ಮ ಜನರಿಗೆ ಕುಹಕ ಪ್ರಶ್ನೆ ಮಾಡಲಿಕ್ಕೆ ಬರುತ್ತೆ, ಜಿಜ್ಞಾಸೆ ಇಲ್ಲ, ಒಳ್ಳೆ ವಿಷಯ ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇಲ್ಲ, ಬರೀ ಕುಹಕ ಪ್ರಶ್ನೆ ಮಾಡ್ತಾರೆ. ನಾನು ಹೇಳಿದೆ, ನಿಮಗೆ ಜಿಜ್ಞಾಸೆ, ನಾನು ಯಾವಾಗಲೂ ಹೇಳ್ತೇನೆ, ನಿಮಗೆ ಜಿಜ್ಞಾಸೆ ಇದ್ದರೆ ಅದನ್ನು ನನ್ನ ಹತ್ರ ಬಂದು ಕೇಳಬೇಡಿ. ಯು ಹ್ಯಾವ್ ಇಟ್ ಇನ್ ಯುವರ್ ಮೈಂಡ್, ಒನ್ನಂಜಿ ವಿಲ್ ಆನ್ಸರ್ ಇಟ್. ಅವತ್ತು ನೀವು ಆ ಪ್ರಶ್ನೆ ಕೂತ್ಕೊಂಡ್ರೆ ಆ ಉತ್ತರ ಅವತ್ತು ನನ್ನ ಭಾಷಣಕ್ಕೆ ಬರುತ್ತೆ. ಪ್ರಶ್ನೆ ಹಾಕಿದರೆ ನಾನು ಕುಹಕ ಉತ್ತರವೇ ಕೊಡೋದು. ಕುಹಕ ಪ್ರಶ್ನೆಗೆ ಕುಹಕ ಉತ್ತರವೇ, ಅದಕ್ಕೆ ನೇರ ಉತ್ತರ ಕೊಡಬೇಕಾಗಿಲ್ಲ. ಇದು ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ, ನೋಡಿ, ಒಂದು ಅಬ್ಸರ್ವೇಷನ್, ಒಂದು ಉಸಿರಾಟ. ನೋಡಿ, ಈಗ ನಮ್ಮ ಸಂಧ್ಯಾ ವಂದನೆಯಲ್ಲಿ ಒಂದೊಂದು ಮಂತ್ರದ ಮುಂದೆ ಒಂದೊಂದು ಪ್ರಾಣಾಯಾಮ ಮಾಡಬೇಕು ಅಂದರು. ಅಂದರೆ ದಿನಕ್ಕೆ ಒಂದು ಪ್ರಾಣಾಯಾಮ, ಎಷ್ಟೇ ಪ್ರಾಣಾಯಾಮ ಮಾಡಿ ಆವಾಗ ಉಸಿರಾಟದ ನಿಧಾನತೆ ಆಯಿತಾ ಒಂದು, ಅಷ್ಟು. ಆಮೇಲೆ ಆರೋಗ್ಯ ಬೆಳೀತೋ 2, ಆರೋಗ್ಯಕ್ಕೆ ಒಳ್ಳೆಯದು ಪ್ರಾಣಾಯಾಮ. ಆಯುಷ್ಯ ಹೆಚ್ಚು ಆಯಿತಾ 3ನೇದು, ನಾವು ಕುಂಭಕ ಮಾಡ್ತೇವಲ್ಲ, ಆವಾಗ ಒಳಗಿನ ಟೈಮ್ ಸ್ಟ್ಯಾಂಡ್ ಸ್ಟಿಲ್ ಆಯಿತು, ಅಷ್ಟು ಹೊತ್ತು ಆಯುಷ್ಯ ಹೆಚ್ಚಾಯಿತು. ಎಷ್ಟು ಹೊತ್ತು ನಾವು ಉಸಿರು ಕಟ್ಟಿ ಕೂತ್ಕೊಳ್ತೇವೆ ಅಷ್ಟು ಹೊತ್ತು ಆಯುಷ್ಯ ಹೆಚ್ಚಾಯಿತು.
ಸೊ ಅದಕ್ಕೋಸ್ಕರ ಹಿಂದಿನವರು ಪ್ರಾಣಾಯಾಮಕ್ಕೆ ಬಹಳ ಮಹತ್ವ ಕೊಟ್ಟರು. ಈಗ ಏನಾಗಿದೆ ಗೊತ್ತುಂಟ, ಯಾರಾದರೂ ಹೇಳ್ತಾರೆ ಮಕ್ಕಳಿಗೆ ಉಪನಯನ ದಿವಸ ಉಪನಯನ ಮೂಗು ಹಿಡ್ಕೋ, ಯಾವ ಕರ್ಮಕ್ಕೆ ಮೂಗು ಹಿಡ್ಕೊಳ್ಳೋದನ್ನು ಅದು ಯಾಕೆ ಹಿಡ್ಕೋಬೇಕು ಅಂತ ಹೇಳೋಲ್ಲ. ಪ್ರಾಣಾಯಾಮ ಅಂದರೆ ಏನು ಅಂತ ಹೇಳೋದಿಲ್ಲ, ಅದರ ಉಪಯೋಗ ಏನು ಅಂತ ಹೇಳೋದಿಲ್ಲ. ಆಮೇಲೆ ಇನ್ನು ನಮಸ್ಕಾರ ಮಾಡುವಾಗ ಈ ಕಿವಿ ಹಿಡ್ಕೊ, ಅಲ್ಲಿ ಯಾವ ಪಾಪ ಮಾಡಿದ್ದಾನೆ ಹೀಗೆ ಕಿವಿ ಹಿಡ್ಕೊಳ್ಳೋದು. ಇದು ಉಪನಯನದಲ್ಲಿ ಪುರೋಹಿತರು ಹೇಳಿಕೊಟ್ಟದನ್ನು ನೋಡಿದೆ ನಾನು, ಕಿವಿ ಹಿಡ್ಕೊ ಅಂತ. ಅಯ್ಯೋ ಗ್ರಹಚಾರ್ಯ ಹೀಗೆ ಯಾಕೆ ಶಾಲೆಯಲ್ಲಿ ಗುಂಕಿ ಹೊಡಿಲಿ, ಹೀಗೆ ಕೂತಿ ಹೇಳು ಅಂತ ಕಿವಿ ಹಿಡಿಸಿದ್ರು ಮೇಷ್ಟ್ರು. ಹಾಗೆ ಹಿಡಿಯಬಾರದಪ್ಪ ಅಂತ ನಾನು ಇಲ್ಲಿ ಕೆಲವರಿಗೆ ಹೇಳಿದೆ. ಮತ್ತೆ ಆ್ಯಕ್ಚುಲಿ ಇಲ್ಲಿ ನಮಸ್ಕಾರ ಮಾಡುವ ಹೀಗೆ ಮಾಡಬೇಕು. ಯಾಕೆಂದರೆ ಬಲಗಾಲ ಈಚೆ ಇದೆ, ಎಡಗಾಲ ಈಚೆ ಇದೆ. ಬಲಗಾಲನ್ನು ಬಲಗೈಯಲ್ಲಿ ಮುಟ್ಟಬೇಕು, ಎಡಗಾಲ ಎಡಗೈಲಿ. ಇಲ್ಲಿ ಬಲಗೈಯನ್ನು ಬಲಕಿವಿ, ಇಲ್ಲಿ ಇದನ್ನು ಇಲ್ಲಿ ಅಲ್ಲಿ ಹೀಗೆ ಹಿಡಿಯೋದು. ಸೊ ಇಟ್ಸ್ ವೆರಿ ಸಿಂಪಲ್ ವಿಷಯ. ಇದೆಲ್ಲ ಪ್ರಾಚೀನ ಎಷ್ಟು ನೋಡಿ. ನಮಸ್ಕಾರ ಅಲ್ಲಿ ಇದರ ಹಿಂದೆ ಇರುವ ವಿಜ್ಞಾನ ಹೇಳೋದಿಲ್ಲ, ನಮಸ್ಕಾರ ಅಂತ ನಾವು ಕೈ ಮುಗಿತಾ ಇದ್ದೇವೆ. ಇಲ್ಲೆಲ್ಲ ಹಾಯ್ ಹಾಯ್ ಅಂತ. ಯಾಕೆ ನನಗೆ ಫಸ್ಟ್ ಟೈಮ್ ಅಮೇರಿಕ ಬಂದಾಗ ಇವ್ರಿಗೆ ಏನು ಅನರ್ಥ ಆಯ್ತಪ್ಪ, ಯಾಕೆ ಹಾಯ್ ಹಾಯ್ ಅಂತಾರೆ, ಏನು ಅನರ್ಥ ಆಯ್ತು ಇವರಿಗೆ ಹಾಯ್ ಹಾಯ್ ಅಂತಾರಲ್ಲ ಅಂತ. ಕಡೆ ನೋಡಿದ್ರೆ ಅದು ಖುಷಿ ಆದಾಗ ಹೇಳೋದು, ಓಕೆ ಹಾಯ್ ಹಾಯ್, ನಾನು ಹೇಳಿಷ್ಟು ಮಾಡೋದು ಹಾಯ್ ಹಾಯ್. ಬಟ್ ಹಾಯ್ ಹಾಯ್ ಅಂತ ಹೀಗೆ ಹೇಳ್ತಾರೆ, ನಾವು ನಮಸ್ಕಾರ ಅಂತ ಹೇಳ್ತೇವೆ. ಅದು ನಮಸ್ಕಾರ ಅಂತ ಹೀಗೆ ಯಾಕೆ ಹೇಳಬೇಕು? ನಮಸ್ಕಾರ ಹೀಗೆ ಯಾಕೆ ಮಾಡಬಾರ್ದು? ಮುದ್ರೆ ಅನ್ನೋದು, ಎವ್ರಿ ಮುದ್ರಾ ಹ್ಯಾಸ್ ಮೀನಿಂಗ್. ಇಟ್ಸ್ ಸೈಂಟಿಫಿಕ್ ಮೀನಿಂಗ್ ಇದೆ ಅದಕ್ಕೆ. ತಮಾಷೆ ನೋಡಿ, ಆಶೀರ್ವಾದ ಮಾಡುವಾಗ ದೇವರು ಒಳ್ಳೇದು ಮಾಡಲಿಪ್ಪ, ಇದನ್ನು ಚೇಂಜ್ ಮಾಡುವ, ಇನ್ನು ಒಂದೇ ಸ್ಟೈಲ್ ಹಾಕಿ ನಮಸ್ಕಾರ ದೇವರು ಒಳ್ಳೇದು ಮಾಡಲಪ್ಪ. ನಾವು ಇಟ್ ಕೆನಾಟ್ ಬಿ ಚೇಂಜ್. ಯಾಕೆಂದರೆ ಅದಕ್ಕೊಂದು ಉದ್ದೇಶ ಇದೆ. ಏನು ಪ್ರಾಚೀನರು, ಈಗ ನೀವು ಕೇಳಿದ್ದೀರಿ, ಡಾಕ್ಟರ್ ಮೆಸ್ಮರ್ ಅಂತ ಒಬ್ಬ ಇದ್ದ ಪಶ್ಚಿಮದಲ್ಲಿ. ಅವನಿಂದಾಗಿ ಮೆಸ್ಮರಿಸಮ್ ಅನ್ನುವಂಥ ಶಬ್ದ ಇಂಗ್ಲೀಷಲ್ಲಿ ಹುಟ್ಕೊಂಡಿತ್ತು. ಅವನು ಏನು ಮಾಡಿದ ಅಂದರೆ ಒಂದು ವಿಷಯ ಕಂಡುಕೊಂಡ, ರೋಗ ಗುಣ ಆಗುವುದು ಮದ್ದಿನಿಂದ ಅಲ್ಲ, ನಮ್ಮ ಕೈಯಲ್ಲಿರತಕ್ಕಂಥ ಪ್ರಾಣಶಕ್ತಿಯಿಂದ. ಎಲೆಕ್ಟ್ರೋಮ್ಯಾಗ್ನೆಟ್, ಕೈಯಲ್ಲಿ ಪ್ರಾಣಶಕ್ತಿ ಇದ್ದರೆ ಆ ಮದ್ದು ಡಾಕ್ಟ್ರು ಹಿಂದೆ ಹಳ್ಳಿಯವರು ಹೇಳ್ತಿದ್ರು, ಆ ಡಾಕ್ಟರ್ ಕೈ ಗುಣ ಒಳ್ಳೆಯದು ಅಂತ. ಅದೆಲ್ಲ ಮೂಢನಂಬಿಕೆ ಅಂತ ಹೇಳಿದರು. ಮೆಸ್ಮರ್ ಹೇಳಿದ ಮೇಲೆ ಮೂಢನಂಬಿಕೆ ಅಲ್ಲ ಅಂತ ಗೊತ್ತಾಯಿತು. ಕೈಯಲ್ಲಿ ಹಿಡ್ಕೊಂಡು ಕೊಟ್ಟರೆ ಅವನ ಪ್ರಾಣಶಕ್ತಿ ಅಥವಾ ಕೈ ಎಲೆಕ್ಟ್ರೋಮ್ಯಾಗ್ನೆಟ್ ರೇಸು ಔಷಧಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಗುಣ ಆಗುತ್ತೆ. ಯಾವ ಡಾಕ್ಟರ್ ಕೈಯಲ್ಲಿ ಪ್ರಾಣಶಕ್ತಿ ಇಲ್ಲವೋ ಅವರು ಅದೇ ಮದ್ದನ್ನು ಕೊಟ್ಟರು ಗುಣ ಆಗೋದಿಲ್ಲ. ಅದು ಪ್ರಾಣಶಕ್ತಿ ಇರಬೇಕಾದ್ರೆ ಏನು ಮಾಡಬೇಕು? ಅಥವಾ ಬೇಗ ನೀವು ಚೆನ್ನಾಗಿ ಸ್ಮೋಕ್ ಮಾಡಿ ಆಲ್ಕೋಹಾಲಿಕ್ ತೊಗೊಂಡ್ಬಿಟ್ರೆ ಪ್ರಾಣಶಕ್ತಿ ಪೂರ್ವ ಲೀಕ್ ಆಗಿ ಇರೋದೇ ಇಲ್ಲ. ಅದಕ್ಕೋಸ್ಕರ ಅದು ಮಾಡಿ ಆಲ್ಕೋಹಾಲಿಕ್ ಎಡಿಕ್ಟ್ ಆಗಿದ್ದಾರೆ, ಅವ್ರ ಕೈಯಲ್ಲಿ ಪ್ರಾಣಶಕ್ತಿ. ಅದು ಸೂಚನೆ ಗೊತ್ತುಂಟ, ಕೈ ಮುಟ್ಟಿದ್ರೆ ಥಂಡಿಯಾಗಿರ್ತದೆ, ಪ್ರಾಣಶಕ್ತಿ ಇದ್ದರೆ ಬಿಸಿಯಾಗಿರುತ್ತೆ ಕೈ. ನೀವು ಟೆಸ್ಟ್ ಮಾಡ್ಬೋದು, ಎರಡು ಕೈ ಹೀಗೆ ಹಿಡಿದ್ರೆ ಇಲ್ಲಿ ಬಿಸಿ ಇಳಿತಾಗುತ್ತೆ. ನೀವು ಇಷ್ಟು ಬಿಸಿ ಇದ್ದರೆ ನೀವು ಯಾವ ಹುಡುಗನಿಗೂ ತಲೆ ಮೇಲೆ ಕೈ ಇಟ್ಟು ಒಂದು ರೋಗ ಗುಣ ಮಾಡ್ಬೋದು. ಟಚೀರಿ, ದಿಸ್ ಈಸ್ ಟಚೀರಿ. ಅದಕ್ಕೇನು ಪವಾಡ ಅಲ್ಲ, ಅದು ಮಂತ್ರಶಕ್ತಿ ಅಲ್ಲ. ಮಂತ್ರ ಇದೆ, ಧನ್ವಂತರಿ ಮಂತ್ರ. ಅದು ಇಲ್ಲದೇ ಇದ್ದರೂ ಕೂಡ ಈ ತಾಯಂದಿರು ಮಗು ಹತ್ತಾಗ ಕೈ ಕೂಸಿದ್ರೆ ಅಳು ನಿಲ್ಲಿಸ್ಬಿಡ್ತಾರೆ. ಕೈಯಲ್ಲಿ ಪ್ರಾಣಶಕ್ತಿ ಇರಬೇಕು, ಅಂದರೆ ಕೈ ಬಿಸಿ ಇರಬೇಕು. ನಾನು ಯಾವಾಗಲೂ ಕೆಲವರು ಹೋದ ಕೂಡಲೇ ಕೈ ಮುಗಿಯೋ ಬದಲು ಅದನ್ನು ವೆಸ್ಟರ್ನ್ ಸ್ಟೈಲ್ ಹಲೋ ಅಂತ ಕೈ ಮುಂದೆ ನೋಡಿ, ನಾನು ನೀವು ಕೈ ಮುಂದೆ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟು ದುರ್ಬಲ ಪ್ರಾಣಶಕ್ತಿ ಇದೆ ಅಂತ ನನಗೂ ಗೊತ್ತಾಗೋ ಹಾಗೆ ಮಾಡಬೇಡಿ. ನಿಮ್ಮ ಕೈ ಮುಟ್ಟಿದ್ರೆ ಗೊತ್ತಾಗುತ್ತೆ ನಿಮಗೇನು ಶಕ್ತಿ ಇಲ್ಲ ಅಂತ. ಅದನ್ನು ದೂರದಲ್ಲೇ ನಮಸ್ಕಾರ ಮಾಡೋಣ ಅಂತ ಹೇಳ್ತಾರೆ. ಕೈ ಮುಟ್ಟಿದ ತಕ್ಷಣ ಅವರ ಲೆವೆಲ್ ಏನೋದು ಗೊತ್ತಾಗುತ್ತೆ ನಮಗೆ. ಅದು ಯಾಕೆ ಕೈ ಕೊಟ್ಟು ನಮ್ಮ ಲೆವೆಲಲ್ಲಿ ಇನ್ನೊಬ್ಬರಿಗೆ ನಾವು ವ್ಯಕ್ತ ಮಾಡಬೇಕು? ಹಾಗೆ ಪ್ರಾಣಶಕ್ತಿಯನ್ನು ಬಳಸಿ ನೋಡಿ. ಚಿಕ್ಕವರಿಗೆ ನಾವು ಪ್ರಾಣಶಕ್ತಿ ಕೊಡುವುದು, ಆವಾಗ ನಮ್ಮ ಕೈಯಿಂದ ಪ್ರಾಣಶಕ್ತಿ ಅವರಿಗೆ ಹೋಗಬೇಕು. ದೊಡ್ಡವರಿಗೆ ಪ್ರಾಣಶಕ್ತಿ ಕೊಡೋದಲ್ಲ, ವಿಡ್ರಾ ಮಾಡೋದು. ಸೊ ಇಟ್ ಈಸ್ ಸಚ್ ಎ ಬ್ಯೂಟಿಫುಲ್ ಮೀನಿಂಗ್ ಇಟ್ ಹ್ಯಾಸ್. ದೊಡ್ಡವರಿಗೆ ಪ್ರಾಣಶಕ್ತಿ ಕೊಡೋದಲ್ಲ, ಹೀಗೆ ಮಾಡೋದು. ಆಮೇಲೆ ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾರೆ. ಕೆಲವರು ಮಂತ್ರಾಕ್ಷತೆ ಒಟ್ಟಿಗೆ ಹಣ್ಣು ಕೊಡ್ತಾರೆ ಅಂತ ಹೋಗೋದು. ಮಂತ್ರಾಕ್ಷತೆ ನೇರ ಗೋಡೆಯಲ್ಲಿ ಬಿಸಾಡಿ ಹಣ್ಣು ಹಿಡ್ಕೊಂಡು ಹೋಗ್ತಾರೆ. ಆದರೆ ನಿಜವಾಗಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಮಂತ್ರಾಕ್ಷತೆ ಆ್ಯಂಡ್ ನಾಟ್ ದ ಫ್ರೂಟ್. ಮಂತ್ರಾಕ್ಷತೆ ಯಾಕೆ ಕೊಡ್ತಾರೆ ಅಂದರೆ ಅದರ ಮೊದಲನೆಯ ಕಥೆ ನೀವು ನೋಡಬೇಕು. ಮೊದಲು ಆ ಮಂತ್ರಾಕ್ಷತೆಯನ್ನು ಎಲ್ಲ ವೇದಜ್ಞರಾದ ಬ್ರಾಹ್ಮಣರ ಕೈಯಲ್ಲಿ ಕೊಟ್ಟು ಅವರನ್ನು ಹಿಡ್ಕೊಂಡು ಅದರಲ್ಲಿ ಮಂತ್ರಗಳನ್ನು ಹೇಳಿ ಸಂಸೃಷ್ಟಂ ಧನಂ ಉಭಯಂ ಸಮಾಗತಂ ಅಸ್ಮಭ್ಯಂ ದತ್ತ ವರುಣಸ್ಯ ಮನ್ಯು ಧಿಯಂ ದಧಾನ ಹೃದಯೇಶು ಶತ್ರವ ಪರಾಜಿತಾಸೋ ಅಪನಿಲಯಂತಾಂ ಅಂತ ಪ್ರತಿಯೊಬ್ಬರು ತಮ್ಮ ಪ್ರಾಣಶಕ್ತಿಯನ್ನು ತುಂಬಿ ಅದಕ್ಕೆ ಹಾಕಿದರು.
ಆಮೇಲೆ ಸ್ವಾಮಿಗಳು ಅದನ್ನು ಕೈಲಿ ಇಟ್ಕೊಂಡು ಜಪ ಮಾಡಿದರು. ಇಷ್ಟ ಆದಮೇಲೆ ಅವ್ರು ಕೊಡೋದು. ಅಂದರೆ ಅದರಲ್ಲಿ ಅನೇಕ ವೇದಜ್ಞರ, ಜ್ಞಾನಿಗಳ ಮತ್ತು ಯತಿಗಳ ಪ್ರಾಣಶಕ್ತಿ ತುಂಬಿರುತ್ತೆ. ಯಾಕಂದರೆ ದಿನ ಹೋಗಿ ತಲೆ ಕೈ ಹಾಕಿ ಕೈಲಿಂದ ಹೇಳಲಿಕ್ಕಾಗತ್ತ. ಅದಕ್ಕೆ ಅವರು ಒಂದು ಮಂತ್ರಾಕ್ಷರ ಕೊಟ್ಟುಬಿಟ್ರೆ, ಅದೇ ಮಂತ್ರಾಕ್ಷತೆ ಯಾಕೆ ಕೊಡೋದು ಅಂದರೆ ಅದನ್ನು ಪ್ರಿಸರ್ವ್ ಮಾಡ್ಬೋದು ಭಾಳ ದಿನ. ಸೊ ಅವರು ಕೊಟ್ಟ ಮಂತ್ರಾಕ್ಷತೆಯನ್ನು 2 ಕಾಲ ದಿನ ತಲೆಗೆ ಹಾಕ್ಕೊಂಡ್ರೆ ಸೋ ಮೆನಿ ಡೇಸ್, ತುಂಬ ದಿನಗಳ ಕಾಲ ಆ ಪ್ರಾಣಶಕ್ತಿಯನ್ನು ನಾವು ಪ್ರಿಸರ್ವ್ ಮಾಡಬಹುದು. ಅದಕ್ಕೋಸ್ಕರ ಮಂತ್ರಾಕ್ಷತೆ ಕೊಡ್ತಾರೆ. ಹಣ್ಣು ಕೊಟ್ಟರೆ ಹಣ್ಣಿನಲ್ಲಿ ಪ್ರಾಣಶಕ್ತಿ ತುಂಬಿ ಕೊಡಬಹುದು. ನಾವು ಪ್ರಾಣಶಕ್ತಿ ಸಿಪ್ಪೆಯಲ್ಲಿ ತುಂಬಿರುತ್ತೆ, ಅದನ್ನು ಮೀಸಾಡ್ತೇವೆ, ಏನು ಉಪಯೋಗ ಇಲ್ಲ. ಅದರಿಂದ ನಿಜವಾಗಿ ಕೊಡಬೇಕಾದ್ದು ಆ ಮಂತ್ರಾಕ್ಷತೆ ಕೊಡುವುದರ ಉದ್ದೇಶ ಅದು ಪ್ರೆಸರ್ವ್ ಮಾಡಲಿಕ್ಕೆ ಆಗಬೇಕು, ಮತ್ತು ಬಹಳ ದಿನ ಇಟ್ಕೊಳ್ಳಿಕ್ಕೆ ಬರುತ್ತೆ, ಅದು ಹಾಳಾಗೋದಿಲ್ಲ. ಹೀಗೆ ಪ್ರತಿಯೊಂದು ಕ್ರಿಯೆ ಹಿಂದೆ ಪ್ರಾಣಶಕ್ತಿ ತುಂಬುವುದು. ನೋಡಿ, ಆವಾಹನೆ ಮಾಡುವಾಗ ಹೃದಯದಲ್ಲಿ ಇರ್ತಕ್ಕಂಥ ಭಗವತ್ ಶಕ್ತಿಯನ್ನು ವಿಗ್ರಹದಲ್ಲಿ ಆವಾಹನೆ ಮಾಡ್ತೀವಿ. ದೇವಸ್ಥಾನದಲ್ಲಿ ಆದರೆ ಸೂರ್ಯಮಂಡಲದಲ್ಲಿ ಇರ್ತಕ್ಕಂಥ ರೇಖಿ, ಇದನ್ನೇ ಇವತ್ತು ವೈದ್ಯ ಪದ್ಧತಿಯಲ್ಲಿ ಟಚ್ ಹೀಲಿಂಗ್ ಮತ್ತು ರೇಖಿ ಇಂತಿದೆ. ರೇಖಿ ಅಂದರೆ ಸೂರ್ಯಮಂಡಲದಲ್ಲಿ ವಾತಾವರಣದಲ್ಲಿರುವಂಥ ಎನರ್ಜಿಯನ್ನು ಪೇಷಂಟಿಗೆ ಕಳಿಸು. ಟಚ್ ಹೀಲಿಂಗ್ ನಮ್ಮ ಒಳಗಿರ್ತಕ್ಕ ಶಕ್ತಿಯನ್ನು ಕಳಿಸುವುದು. ಅದು ಎರಡೂ ಹಿಂದೆ ಇತ್ತು. ದೇವಸ್ಥಾನದಲ್ಲಿ ರೇಖಿ ಸೂರ್ಯಮಂಡಲದಿಂದ ದೇವರಿಗೆ ಆವಾಹನೆ, ನಮ್ಮ ಮನೆ ದೇವರಿಗೆ ನಮ್ಮ ಹೃದಯದಿಂದ ಆವಾಹನೆ. ಇದು ರೇಖಿ ಮತ್ತು ಟಚ್ ಹೀಲಿಂಗು ಇದು ದೇವರ ಪೂಜೆಯಲ್ಲಿ ಹಿಂದೆ ಬಳಕೆಯಲ್ಲಿತ್ತು. ಹೀಗೆ ನಾವು ಪ್ರತಿಯೊಂದು ವಿಷಯವನ್ನು ವೈಜ್ಞಾನಿಕವಾಗಿ, ಅಂದರೆ ವೈಜ್ಞಾನಿಕ ಚಿಂತನೆ ಅಂದರೆ ಪ್ರತಿಯೊಂದನ್ನು ಅದರ ಕಾರಣ ಚಿಂತನೆ, ಅದರ ಮೂಲ ಚಿಂತನೆ ಆಳವಾಗಿ ಇದು ಯಾಕೆ ಈ ಸಂಪ್ರದಾಯ ಬಂತು. ಇವತ್ತು ಸಮಸ್ಯೆ ಆಗೋದು ಏನು ಗೊತ್ತುಂಟಾ, ನಮ್ಮ ಹುಡುಗರು ಕೇಳ್ತಾರೆ ಯಾಕೆ ಮಾಡಬೇಕು, ಪೂಜೆ ಯಾಕೆ ಮಾಡಬೇಕು, ಮಂಗಳಾರತಿ ಯಾಕೆ ಮಾಡಬೇಕು, ಅದೆಲ್ಲ ಕೇಳಬಾರ್ದು, ಮಾಡಬೇಕು ಅಷ್ಟೇ. ಆಗ ಹುಡುಗರು ನಮ್ಮ ಅಪ್ಪನಿಗೆ ಗೊತ್ತಿಲ್ಲ ಬಿಟ್ಬಿಡುವ. ನೀವು ಈ ಕಾರಣ ಹೇಳಿದರೆ ನೋಡು, ಹೀಗೆ ಪ್ರಾಣಾಯಾಮ ಮಾಡಿದರೆ ಆಯುಸ್ಸು ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಕಾನ್ಸಂಟ್ರೇಷನ್ಗೆ ಪೋಷಕ. ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಮೊದಲು ಪ್ರಾಣಾಯಾಮ ಮಾಡಲೇಬೇಕು. ಯಾಕೆಂದರೆ ಮೊದಲು ಆಸನದಲ್ಲಿ ಸ್ಟಡಿಯಾಗಿ ಕೂತರೆ ದೇಹ ಸ್ಥಿರ ಆಯಿತು. ಯಾಕೆಂದರೆ ದೇಹದ ಒಳಗೆ ಮನಸ್ಸಿರೋದು. ದೇಹ ಹಂದಾಡ್ತಾ ಇದ್ದರೆ ಮನಸ್ಸು ಹಂದಾಡ್ದಿರುತ್ತಾ? ಮನಸ್ಸು ಏಕಾಗ್ರವಾಗಬೇಕಾದ್ರೆ ಮೊದಲು ದೇಹ ಸ್ಟಡಿ ಆಗಬೇಕು. ಸೊ ಒಂದು ಆಸನ ಹಾಕಿ ಕೂತಾಗ ಮತ್ತು ಕೂತ ಮೇಲೆ ಕೆಲವರು ಆನೆ ಆಡಿಸ್ತಾ ಇರ್ತಾರೆ. ಅದಲ್ಲ, ಬೆನ್ನು ಸ್ಟಡಿ ಆಗಿರಬೇಕು, ಸ್ಪೈನಲ್ ಕಾರ್ಡ್ ಬೆಂಡ್ ಆಗಬಾರದು, ಅಲ್ಲಿ ಎನರ್ಜಿ ಫ್ಲೋ ಸರಿಯಾಗಿ ಕೂತ. ಹಾಗಾದರೆ ತಟ್ಟೆ ಕರೆಕ್ಟಾಗಿ ಇದೆ, ತಟ್ಟೆಯಲ್ಲಿ ಹಾಲು ಹಾಕಿದರೆ ಹಾಲು ಹಂದಾಡಬೇಕು. ತಟ್ಟೆ ಗಟ್ಟಿದೆ, ತಟ್ಟೆಯನ್ನು ಟೇಬಲ್ ಮೇಲೆ ಇಟ್ಟಿದ್ದೇವೆ, ಹಂದಾಡುವುದಿಲ್ಲ, ಪ್ರಾಣಾಯಾಮ ಆಗೋಲ್ಲ. ಮೇಲಿಂದ ಫ್ಯಾನ್ ಹಾಕಿದ್ರು, ಪುನಃ ಹಾಲು ಹಂದಾಡಲಿ ಶುರುವಾಯಿತು. ಅದಕ್ಕೆ ಪ್ರಾಣ ನಿರೋಧ ಮಾಡಿ ಪ್ರಾಣಾಯಾಮ. ಆಗ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಎರಡು ಸ್ಟಡಿ ಆಯಿತಾ, ಆಮೇಲೆ ಮನೋಮಯ ಕೋಶಕ್ಕೆ ಹೋಗಿ ಅದು ಕಾನ್ಸಂಟ್ರೇಷನ್ಗೆ ರೆಡಿ ಆಗುತ್ತೆ. ಸೊ ಪ್ರಾಣಾಯಾಮದಿಂದ ಒನ್ ಪಾಯಿಂಟೆಡ್ನೆಸ್ ಸಾಧನೆ ಮಾಡಲಿಕ್ಕಾಗುತ್ತೆ. ಮನಸ್ಸು ಮೆಡಿಟೇಷನ್ಗೆ ಸುಲಭವಾಗಿ ಒಗ್ಗುತ್ತೆ, ಆರೋಗ್ಯ ಹೆಚ್ಚಾಗುತ್ತೆ, ವಯಸ್ಸು ಹೆಚ್ಚಾಗುತ್ತೆ, ಎಲ್ಲವೂ ಸಾಧಿಸ್ಬೋದು ಆ ಪ್ರಾಣಾಯಾಮದಿಂದ. ದಿನ ಪ್ರಾಣಾಯಾಮ ಮಾಡಿದರೆ ಅದು ಎಂಥ ಒಂದು ಉಪಯುಕ್ತ ಒಂದು ಸಂಗತಿಯಿಂದ ನಾವು ಮಕ್ಕಳಿಗೆ ಇದನ್ನೆಲ್ಲ ಹೇಳಿದರೆ ದೇ ವಿಲ್ ಫಾಲೋ ಇಟ್. ಆದರೆ ನಮಗೆ ಗೊತ್ತಿಲ್ಲ ಇದು, ನಾವು ಪ್ರಾಣಾಯಾಮ ಮಾಡಬೇಕು ಅಂತ ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಯಾಕೋ ಇನ್ನವರು ಹೇಳಿದ್ರು ನಾವು ಮಾಡ್ತೀವಿ. ಈ ಹುಡುಗರು ಅದು ಮಾಡಲ್ಲ, ಇನ್ನವರು ಹೇಳಿದ್ರೆ ಬೇಡ, ನಾವು ಯಾಕೆ ಅಂತ ಹೇಳಿದ್ರು. ಯಾಕೆಂದರೆ ನಮಗಿಂತ ನಮ್ಮ ಹುಡುಗರು ಬುದ್ಧಿವಂತರಿದ್ದಾರೆ. ನಾವು ಏನು ಕಾರಣ ಹೇಳದೆ ನಂಬಿದೆವು, ಹುಡುಗರು ನಂಬೋಲ್ಲ. ಅದು ಯಾಕೆ ಅಂತ ಹೇಳಿ ಕಾರಣ ಇದೆ, ಅದನ್ನು ಹೇಳೋದನ್ನು ಮರ್ತಿದ್ದೆವು. ಹಾಗಾಗಿ ನಮ್ಮ ಎಷ್ಟೋ ಪರಂಪರೆ ನಾಶ ಆಗ್ತಾ ಇರುವುದಕ್ಕೆ ನಾವು ಮಕ್ಕಳಿಗೆ ಇದನ್ನು ವಿತ್ ರೀಸನ್ ಎಕ್ಸ್ಪ್ಲೇನ್ ಮಾಡದೇ ಇರುವುದು ಕಾರಣ. ಎಲ್ಲವೂ ತುಂಬ ಆಳವಾದ ವೇದಾಂತ ವಿಜ್ಞಾನದಿಂದ ಹುಟ್ಟಿರ್ತಕ್ಕಂಥ ಟ್ರೆಡಿಷನ್. ಮತ್ತು ಭಾರತೀಯ ಫಿಲಾಸಫಿ ಉಂಟಲ್ವ, ಭಾಳ ವಿಚಿತ್ರ. ಇಟ್ ಈಸ್ ನಥಿಂಗ್ ಬಟ್ ಸೈಕಾಲಜಿ. ಇದು ಮನಃಶಾಸ್ತ್ರ. ಈಗ ವಿದೇಶದಲ್ಲಿ MA ಇನ್ ಸೈಕಾಲಜಿ, MA ಇನ್ ಸೈಕಾಲಜಿ, MA ಇನ್ ಫಿಲಾಸಫಿ. ನಮ್ಮ ದೇಶದಲ್ಲಿ MA ಇನ್ ಸೈಕಾಲಜಿ ಮೇಲೆ ಫಿಲಾಸಫಿ ಇಲ್ಲ, MA ಇನ್ ಫಿಲಾಸಫಿ ಇದೆ, MA ಇನ್ ಸೈಕಾಲಜಿ ಎರಡು ಒಂದೇ. ಸೈಕಾಲಜಿ ಮತ್ತು ಫಿಲಾಸಫಿ ಎರಡು ಒಂದು. ಇಡೀ ಫಿಲಾಸಫಿ ಮನಃಶಾಸ್ತ್ರದ ಮೇಲೆ ಇರುವುದು. ಗೀತೆ ಇಟ್ಸ್ ಎ ಬ್ಯೂಟಿಫುಲ್ ಟೆಕ್ಸ್ಟ್ ಆನ್ ಸೈಕಾಲಜಿ. ದೊಡ್ಡ ವೇದಾಂತ ಗ್ರಂಥ ಮತ್ತು ಅತ್ಯಂತ ಅದ್ಭುತವಾದ ಮನಃಶಾಸ್ತ್ರೀಯ ಗ್ರಂಥ. ಅದನ್ನು ನೀವು ಮಾನಸಿಕವಾಗಿ ಎಲ್ಲಿ ಏನೇನು ನಮ್ಮ ಸಮಸ್ಯೆಗಳು ಬರ್ತವೆ ಅದಕ್ಕೆಲ್ಲ ಉತ್ತರ ಗೀತೆ ಕೊಡುತ್ತೆ. ಅದರಿಂದ
ನಾವು ಪ್ರತಿಯೊಂದು ಗೀತೆಯನ್ನು ಬರೀ ವೇದಾಂತ ಗ್ರಂಥ ಅಂತ ಕೆನ್ನೆ ತಟ್ಟಿ ಓದಬಾರದು, ಅದನ್ನು ಮನಃಶಾಸ್ತ್ರೀಯವಾಗಿ ಅಧ್ಯಯನ ಮಾಡಬೇಕು. ಪ್ರತಿಯೊಂದು ಅಷ್ಟೇ. ನಮಗೀಗ ನಾವು ಅರ್ಥ ಮಾಡೋದನ್ನೇ ಬಿಟ್ಟುಬಿಟ್ಟಿದ್ದೇವೆ. ಮಂತ್ರ ಹೇಳ್ತೇವೆ, ಅರ್ಥ ಮಾಡೋದು ಯಾಕಂದರೆ ನಮಗೆ ಅರ್ಥ ಆಗ್ತದೆ, ದೇವರಿಗೆ ಗೊತ್ತುಂಟಲ್ವ ಅಂತ ಹೇಳ್ಬಿಡ್ತೇವೆ. ನಮಗೆ ಯಾಕೆ ಗೊತ್ತಿರಬೇಕು, ದೇವರಿಗೆ ಗೊತ್ತಿದ್ದರೆ ಸಾಕು. ನಾವು ಎಷ್ಟು ತಪ್ಪು ಹೇಳ್ತೇವೆ ಅನ್ನೋದು ದೇವರಿಗೆ ಗೊತ್ತಾಗುತ್ತೆ. ಮಂತ್ರ ಹೇಳುವಾಗ ಅವ್ರಿಗೆ ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅವರು ಸಂಕಲ್ಪ ಏನು ಬೇಡ್ರಿ ಮಂಗಳಾರತಿ ಮಾಡಿದ್ದೆ. ಇಲ್ಲ ಸಂಕಲ್ಪ ಪರಮಾತ್ಮ ಪ್ರೇರಣೆಯ ಪರಮಾತ್ಮ ಪ್ರೀತ್ಯರ್ಥಂ ಅಂದರು. ಅಂದರೆ ಭಗವಂತ ಪ್ರೀತನಾಗಬಾರದು ಅಂತ ಪೂಜೆ ಮಾಡ್ತೇನೆ ಅಂತ ಅರ್ಥ ಆಗುತ್ತೆ ಸಂಸ್ಕೃತದಲ್ಲಿ. ಅದೇ ಪೂಜೆ ಹಾಗೆ ಮಂತ್ರ ಹೇಳಿದ್ರೆ ಏನು ಮಾಡಬೇಕು, ಪ್ರಸಾದ ತಗೊಂಡು. ಹಾಗಾಗಿ ನಮ್ಮ ಮಂತ್ರ ಗೊತ್ತಿಲ್ಲದೆ ತುಂಬ ತಪ್ಪುಗಳನ್ನು ಹೇಳ್ತೇವೆ. ಆ ತಪ್ಪು ದೇವರಿಗೆ ಅರ್ಥ ಆಗುತ್ತೆ. ಯಾವ ದೇಶದಲ್ಲೂ ಕೂಡ ನಮಗೆ ಗೊತ್ತಿಲ್ಲದ ಭಾಷೆಯಲ್ಲಿ ದೇವರನ್ನು ಪ್ರಾರ್ಥಿಸುವ ಕ್ರಮ ಇಲ್ಲ, ಎಕ್ಸೆಪ್ಟ್ ಇಂಡಿಯಾ. ನಮಗೆ ಮಾತ್ರ ದೇವರಿಗೆ ಮಾತ್ರ ಅರ್ಥ ಆಗೋ ಭಾಷೆಯಲ್ಲಿ ಪೂಜೆ ಮಾಡೋದು. ಅದು ಹಿಂದೆ ಎಲ್ಲರಿಗೂ ಅರ್ಥ ಆಗ್ತಿತ್ತು, ಈಗ ಅದು ಮರೆತು ಹೋಗಿದೆ. ಇದೆಲ್ಲ ಯಾಕೆ ಹೇಳಿದ್ರೆ ನಮ್ಮ ಕೊರತೆಗಳು. ನಾವು ಒಬ್ಬರು ಸಾಹಿತ್ಯರು ಹೇಳಿದ ಮಾತು, ಒನ್ ಮಸ್ಟ್ ಬಿ ಕ್ರಿಟಿಕಲ್ ಇನ್ಸೈಡರ್ ಅಂತ. ಇನ್ನೊಬ್ಬರನ್ನು ಟೀಕೆ ಮಾಡೋದಲ್ಲ, ನಮ್ಮಲ್ಲಿ ಇರತಕ್ಕಂಥದ್ದನ್ನು ಗುಣವನ್ನು ತಗೋಬೇಕು. ಯಾವ ಕೊರತೆ ನಮ್ಮಲ್ಲಿದೆ ಅದನ್ನು ತಿದ್ದು. ಸೊ ನಾವು ಕ್ರಿಟಿಕಲ್ ಇನ್ಸೈಡ್, ಹೊರಗಿನವರು ಬೆರಳು ತೋರಿಸಿ ಕ್ರಿಟಿಸೈಸ್ ಮಾಡೋ ಮುಂಚೆ ನಾವು ನಮಗೆ ಬೆರಳು ತೋರಿಸಿ ವಿ ಮಸ್ಟ್ ಬಿ ಕ್ರಿಟಿಕಲ್ ಇನ್ಸೈಡರ್. ನಮ್ಮ ಒಳಗಿರ್ತಕ್ಕಂಥ ದೋಷವನ್ನು ನಾವೇ ಕಂಡುಕೊಂಡು ತಿದ್ದಿಕೊಳ್ಬೇಕು. ಆಗ ಇನ್ನೊಬ್ಬರು ನಮ್ಮನ್ನು ನೋಡಿ ನಗುವ ಪ್ರಸಂಗ ಬರೋಲ್ಲ. ಸೊ ನಮ್ಮನ್ನು ನೋಡಿ ನಾವೇ ನಗಬೇಕು, ನಮ್ಮಲ್ಲಿರೋ ಕೊರತೆಯನ್ನು ನಾವೇ ಜೋಕ್ ಮಾಡಬೇಕು. ಅದು ದಟ್ ಈಸ್ ಗುಡ್ ಥಿಂಗ್. ಅದು ಒಂದು ಇಟ್ಸ್ ಎ ಪ್ರೆಸೆಂಟ್ ಎಕ್ಸ್ಪೀರಿಯನ್ಸ್. ನಮ್ಮ ಕೊರತೆಗಳನ್ನು ನಾವೇ ತಿದ್ದಿಕೊಳ್ಳುವ, ನಮ್ಮ ಕೊರತೆಗಳನ್ನು ಕೊಂಡು ನಾವೇ ಜೋಕ್ ಮಾಡುವಂಥ ಒಂದು ಅನುಭವ ಬರಬೇಕು. ಹೀಗೆ ನಮ್ಮ ಪ್ರಾಚೀನರು ನಮಗೆ ಕೊಟ್ಟ ದೊಡ್ಡ ಸಂಪತ್ತನ್ನು ನಾವು ಅದನ್ನು ಮರೆತು ಬಿಡ್ತಾ ಇದ್ದೀವಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ಇರುವುದು ಸಂಪತ್ತಲ್ಲ, ಇರುವುದು ಗೊತ್ತಿರುವುದು ಸಂಪತ್ತು. ನಮ್ಮ ಹತ್ರ ಇದೆ, ದೊಡ್ಡ ಸಂಪತ್ತಿದೆ, ಅದರ ಸಂಪತ್ತು ಅಂದರೆ ಗೊತ್ತಿಲ್ಲ ನನಗೆ. ಈಗ ನನ್ನ ಕಿಸೆಯಲ್ಲಿ ನಾನು ಗೊತ್ತಿಲ್ಲದಾಗ ಯಾರು 100 ರೂಪಾಯಿ ನೋಟ್ ಹಾಕಿದ್ರು, ನಾನು ಒಂದು ಕಡೆ ಹೋದಲ್ಲಿ ನನ್ನ ಕಿಸೆಯಲ್ಲಿದೆ ಗೊತ್ತಿಲ್ಲ, ಒಂದು 10 ರೂಪಾಯಿಗೆ ಮತ್ತೆ ಕೊಟ್ಟೆ ಅಂತ ಹೇಳಿದ್ರು. ಸೊ ಇರುವುದು ಸಂಪತ್ತಲ್ಲ, ಇದೆ ಅನ್ನೋದು ಗೊತ್ತಿರುವುದು ಸಂಪತ್ತು. ನಮ್ಮಲ್ಲಿ ಎಲ್ಲ ಇದೆ. ವಿ ಹ್ಯಾವ್ ಎವ್ರಿ ಸೋರ್ಸ್ ಆಫ್ ರಿಚ್ನೆಸ್ ಆರ್ ಫಿಲಾಸಫಿ, ಸ್ಪಿರಿಚುವಲಿಸಮ್ ಎಲ್ಲ ಇದೆ. ಅದು ಇದೆ ಅನ್ನೋ ಎಚ್ಚರ ಇಲ್ಲದೆ ನಾವು ಬದುಕ್ತಾ ಇದ್ದೀವಿ. ನಮ್ಮದು ಇದೆ ಅಂತ ಗೊತ್ತಿದ್ದಾಗ ವಿದೇಶ ಅಂತ ಭಿಕ್ಷೆ ಬಿಡೋದು. ಮತ್ತೆ ಭವತಿ ಭಿಕ್ಷಾಂದೇಹಿ, ಅದು ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾರೆ ಉಪನಯನ ದಿವಸ. ಅದು ಯಾರಿಗೆ ಹೇಳಬೇಕು, ಹೆಂಗಸರಿಗೆ ಹೇಳಬೇಕು. ಅದು ಗಂಡಸರಿಗೂ ಭವತಿ ಅಂದರೆ ತಾಯಿ ಅಂತ ಅರ್ಥ. ತಾಯಿ ಭಿಕ್ಷೆ ಕೊಡಿ ಅಂತ ಗಂಡಸ ಅರ್ಥ. ಅಂದರೆ ನಮಗೆ ದುರಸ್ತ ನೋಡಿ, ನಮ್ಗೆ ಅರ್ಥವೇ ಗೊತ್ತಿಲ್ಲ. ಭವತಿ ಭಿಕ್ಷಾಂದೇಹಿ ಅಂತ ತಂದೆ ಹತ್ರ ಹೇಳ್ತಾನೆ ಹೋಗಿ. ಅಂದರೆ ಭವತಿ ಅಂದರೆ ತಾಯಿ ಅಂತ ಅರ್ಥ. ಅಂದರೆ ಹೆಣ್ಮಕ್ಕಳ ಸಂಬೋಧನೆ. ಅದು ಗಂಡಸರಿಗೆ ಹೇಗೆ ಸಂಬೋಧನೆ ಮಾಡಬಾರ್ದು. ಭವನ್ನು ಭಿಕ್ಷಾಂದೇಹಿ ಭವತಿ ಹೇಳಬೇಕು. ಪುರೋಹಿತರು ಹೇಳಿಕೊಡೋದಿಲ್ಲ, ಅಪ್ಪನಿಗೆ ಸಂಸ್ಥೆ ಬರೋಲ್ಲ, ಮಗನಿಗಂತೂ ದೇವತೆಯಿಂದ ಏನೂ ಬರೋದಿಲ್ಲ. ಅದು ಉಪನಯನಂತೂ ಆಗುತ್ತೆ. ಯಾಕೆಂದರೆ ಮತ್ತೆ ಜನಿವಾರ ಗೂಟದಲ್ಲಿ ಹಾಕಲಿಕ್ಕೆ ಒಂದು ಬೇಕಲ್ಲ, ಏನಾದರೂ ವಸ್ತು ಶಾಲೆಗೆ ಹೋಗುವಾಗ ಗೂಟದಲ್ಲಿ ಹಾಕಲಿಕ್ಕೆ ಒಂದು ವಸ್ತು ಬೇಕಲ್ಲ, ಅದನ್ನು ಉಪನಯನ ಆಗುತ್ತೆ. ಸೊ ಎವ್ರಿಥಿಂಗ್ ಬಿಕೇಮ್, ಅದೆಲ್ಲ ಒಂದು ಬರೇ ಎಕ್ಸಿಬಿಷನಿಸಮ್. ನಮ್ಮ ರಿಚುವಲ್ಸು ಮೀನಿಂಗ್ ಕಳ್ಕೊಂಡು ಒಂದು ಪ್ರದರ್ಶನದ ವಸ್ತು ಆಗ್ತಾ ಇದೆ. ಅದಕ್ಕೆ ಅರ್ಥ ತುಂಬೋಣ, ನಮ್ಮ ಮಕ್ಕಳಿಗೆ ಅದರ ಅರ್ಥ ಹೇಳೋಣ. ಅದನ್ನು ಸಹ ವೀರ್ಯಂ ಕರ್ವಾವಹಿ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹಿ. ಅದಕ್ಕೆ ವೀರ್ಯ ತುಂಬೋಣ, ಶಕ್ತಿ ತುಂಬೋಣ, ಆ ಪರಂಪರೆಯ ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಮಾಡೋಣ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದು ಸ್ಫೂರ್ತಿಯ ಜೊತೆಗೆ ನಮ್ಮ ಜ್ಞಾನ ಸಂಗಮ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಇಡೀ ಜ್ಞಾನ ಸಂಗಮ ಕಾರ್ಯಕ್ರಮಕ್ಕೆ ಕಲಶಪ್ರಾಯವಾಗಿ ಬನ್ನಂಜಿಯವರ ನುಡಿ ನಮ್ಮನ್ನೆಲ್ಲ ಒಳ್ಳೆ ಸ್ಫೂರ್ತಿ ಉಳ್ಳವರನ್ನಾಗಿ ಮಾಡಿದ್ದೆ. ವೀರ್ಯವಂತರವಾದಂತಹ ಮಾತುಗಳನ್ನು ನಾವು
ಕೇಳಿದ್ದೇವೆ. ಬನ್ನಂಜಿಯವರು ಅನೇಕ ಗುಣಗಳಿಂದ ಕೂಡಿದವರು. ಒಬ್ಬ ಲೇಖಕರಾಗಿ, ಒಬ್ಬ ಚಿಂತಕರಾಗಿ, ಒಬ್ಬ ವಾಗ್ಮಿಗಳಾಗಿ, ಈ ಮೂರು ಒಂದು ಕಡೆ ಸೇರುವುದು ಬಹಳ ದುರ್ಲಭವಾದದ್ದು. ಕೆಲವರು ಲೇಖಕರಾಗಿರಬಹುದು, ಅವರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ. ಕೆಲವರಿಗೆ ಮಾತಾಡಲಿಕ್ಕೆ ಬರ್ತಿದೆ, ಸಂಶೋಧನೆ ಏನೂ ಇರೋದಿಲ್ಲ. ಕೆಲವರು ಸಂಶೋಧಕರಾಗಿರ್ತಾರೆ, ಆದರೆ ಬರೀಲಿಕ್ಕೂ ಬರೋದಿಲ್ಲ, ಹೇಳಲಿಕ್ಕೂ ಬರೋದಿಲ್ಲ. ಇಂತಹ ಒಂದು ಪ್ರಸಂಗವನ್ನು ನಾವು ನೋಡ್ತಾ ಇರ್ತೇವೆ. ಆದರೆ ಮೂರೂ ಕೂಡ ಏಕತ್ರಿತವಾಗಿ ಇರತಕ್ಕಂತಹ ಒಂದು ಅಪೂರ್ವವಾದಂತಹ ವ್ಯಕ್ತಿತ್ವ ನಮ್ಮ ಬನ್ನಂಜಿಯವರಲ್ಲಿ. ಇದು ಯಾವುದೂ ಕೂಡ ಪೂರ್ವ ಯೋಜಿತವಾಗಿ ಮಾಡಿದ್ದಲ್ಲ. ಇದು ಕೃಷ್ಣನ ಒಂದು ಪ್ರೇರಣೆಯಂತೆ ಇದೆಲ್ಲವೂ ಕೂಡ ನಡೆದಿದೆ ಎಂಬುದಕ್ಕೆ ಬನ್ನಂಜಿಯವರ ಆಗಮನ ಇದು ಸಾಕ್ಷಿಯಾಗಿದೆ. ನಾವು ಈ ಜ್ಞಾನ ಸಂಗಮದ ಈ ಒಂದು ದಿನಾಂಕವನ್ನು ನಿಗದಿ ಮಾಡುವಾಗ ಇಷ್ಟೆಲ್ಲ ನಾವು ಆಲೋಚನೆ ಮಾಡಲಿಲ್ಲ. ಆದರೆ ಕೃಷ್ಣನ ಚಿತ್ತಕ್ಕೆ ಬಂದದರಿಂದ ಇದೆಲ್ಲವೂ ಕೂಡ ಇದು ಅತ್ಯಂತ ಸಮರ್ಪಕವಾಗಿ ನಡೆದಿದೆ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ. ಬನ್ನಂಜಿಯವರಿಗೆ ನಾವೆಲ್ಲರೂ ಸಲ್ಲಿಸ್ತಕ್ಕಂಥ ಅಭಿನಂದನೆ, ಅವರಿಗೆ ದೀರ್ಘಾಯುಷ್ಯವನ್ನು ಕೊಡಬೇಕು, ಆರೋಗ್ಯ ಅನುಗ್ರಹಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಈ ಜ್ಞಾನ ಸಂಗಮಕ್ಕೆ ನಾವು ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ. ನಾವು ವಿದೇಶಕ್ಕೆ ಪ್ರಯಾಣ ಮಾಡುವಾಗ ನಮಗೆ ಅತ್ಯಂತ ಒಂದು ಬೆಂಗಾವಲಾಗಿ ತಾತ್ವಿಕವಾದಂತಹ ಒಂದು ಬೆಂಬಲವನ್ನು ಕೊಟ್ಟವರು ಬನ್ನಂಜಿ ಗೋವಿಂದಾಚಾರ್ಯ. ಇವತ್ತು ನಾವು ಏನು ಶ್ರೀಕೃಷ್ಣ ವೃಂದಾವನ ಅಲ್ಲಲ್ಲಿ ಸ್ಥಾಪನೆ ಮಾಡಿ ಜ್ಞಾನ ಪ್ರಸಾರಕ್ಕೋಸ್ಕರ, ಭಕ್ತಿ ಪ್ರಸಾರಕ್ಕೋಸ್ಕರ ಏನು ನಮ್ಮ ಸೇವೆಯನ್ನು ಸಲ್ಲಿಸಿದ್ದೇವೆ, ಅದರ ಹಿನ್ನೆಲೆಯಲ್ಲಿ ಬನ್ನಂಜಿಯವರ ಒಂದು ಬೆಂಬಲ ಇದೆ. ಅದರ ಒಂದು ಆ ಎಲ್ಲ ಕಾರ್ಯದ ಹಿಂದೆ ಅವರ ಒಂದು ಬೆಂಬಲದ ಪಾತ್ರ ಇದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಅವರಿಂದ ಇಡೀ ಜಗತ್ತಿನಲ್ಲಿ ಆಚಾರ್ಯರ ತತ್ವ ಪ್ರಚಾರ ಆಗಬೇಕು, ಧರ್ಮದ ಪ್ರಚಾರ ಆಗಬೇಕು ಅಂಥೇಳಿ ಹಾರೈಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಮುಂದೆ ಕೃಷ್ಣನ ಸನ್ನಿಧಾನದಲ್ಲಿ ನಾದೋಪಾಸನ, ಪ್ರತಿ ಭಾನುವಾರದ ಸಂಗೀತ ಸೇವೆ ಈಗ ಪ್ರಾರಂಭ ಆಗುತ್ತೆ. ಹಾಗೆ ಫಾಲೋಡ್ ಬೈ ಮಂಗಳಾರತಿ, ಸಾಯಂಕಾಲದ ಪೂಜೆ ಮತ್ತು ಪ್ರಸಾದ ಎಲ್ಲರೂ ಕೂಡ ಇದ್ದು ಅವನ ಯೋಗೀಂದ್ರರ ಆಚಾರ್ಯರ ನೇತೃತ್ವದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿದೆ. ಜ್ಞಾನ ಪ್ರಚಾರಕ್ಕೋಸ್ಕರ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಯೋಗೀಂದ್ರಾಚಾರ್ಯ. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಯೋಗೀಂದ್ರಾಚಾರ್ಯರಿಗೆ ಬೇಕು. ನಮ್ಮ ಶ್ರೀಕೃಷ್ಣ ವೃಂದಾವನದ ಪಂಕ್ತಿಗೆ ಯಾವಾಗಲೂ ಪ್ರಥಮ ಸ್ಥಾನವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಸ್ವಾಮಿಗಳು ಹೀಗೆ ಅನುಗ್ರಹ ಮಾಡುವುದರ ಮೂಲಕ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮಾಡಿದ್ದಾರೆ.